ಎಲ್ಲರಿಗೂ ನಮಸ್ಕಾರ. ಗರ್ಭ ಸಂಸ್ಕಾರದ ವಾರಾಂತ್ಯದ ಆ, ವಿಷಯ, ಈ ಬಾರಿಯ ವಿಷಯ ಮನಿ ಮ್ಯಾನೇಜ್ಮೆಂಟ್, ಹಣದ ನಿರ್ವಹಣೆ. ನಿಮಗೆ ಅನಿಸಬಹುದು ಹಣದ ನಿರ್ವಹಣೆ ಗರ್ಭ ಸಂಸ್ಕಾರದಲ್ಲಿ ಯಾಕೆ ಅಂತ. ಇದು ತುಂಬಾ ಮುಖ್ಯ ಆಗ್ತದೆ. ಯಾಕಂತ ಹೇಳಿದ್ರೆ ಗರ್ಭ ಸಂಸ್ಕಾರದಲ್ಲಿ ನಾವು ಏನನ್ನು ಹೇಳಿಕೊಡ್ತೇವೆ ಅಥವಾ ಯಾವುದರ ಬಗ್ಗೆ ನಾವು ಹೆಚ್ಚಾಗಿ ಚರ್ಚಿಸ್ತೇವೆ ಅಂತ ಹೇಳಿದ್ರೆ ಮಗುವಿನ ತಾಯಿಯ ಸಂಪೂರ್ಣವಾದ ಒಂದು ಸ್ವಾಸ್ಥ್ಯವನ್ನ. ಗರ್ಭ ಸಂಸ್ಕಾರದಲ್ಲಿ ಹೇಳ್ತೇವೆ ನಾವು ಏನಂತ ಹೇಳಿದ್ರೆ ಗರ್ಭಾವಸ್ಥೆಯಲ್ಲಿರುವಾಗ ಆ ಹಂತದಲ್ಲಿ ತಾಯಿ ಏನ್ ಮಾಡ್ತಾಳೆ, ಏನ್ ಓದ್ತಾಳೆ, ಯಾವುದರ ಬಗ್ಗೆ ತಿಳ್ಕೊಳ್ತಾರೆ, ಅದೇ ವಿಷಯ ಮಗುಗೆ ತಿಳ್ಕೊಳ್ಳೋದು ತುಂಬಾ ಸುಲಭ ಆಗತ್ತೆ ಅಂತ. ಸೊ ಈ ಹಂತದಲ್ಲಿ ಹಣದ ನಿರ್ವಹಣೆ ಪ್ರತಿಯೊಬ್ಬರಿಗೂ ಕೂಡ ಬೇಕು. ದಿಸ್ ಇಸ್ ಅ ಬೇಸಿಕ್ ಲೈಫ್ ಸ್ಕಿಲ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಹಣವನ್ನು ಯಾರು ನಿರ್ವಹಿಸಲಿಕ್ಕೆ ಸೋಲ್ತಾರೆ ಅವರ ಜೀವನದಲ್ಲಿ ಸೋಲ್ತಾರೆ. ಓಕೆ, ಸೊ ಅದಕ್ಕೋಸ್ಕರ ಗರ್ಭ ಸಂಸ್ಕಾರದಲ್ಲಿ ನನ್ಗನಿಸಿದ್ದು ಹಣದ ನಿರ್ವಹಣೆ ಕೂಡ ಒಂದು ವಿಷಯವಾಗಿ ನಾವು ಒಂದು ವಾರದ ಕ್ಲಾಸಲ್ಲಿ ತಗೊಳ್ಬಹುದು ಅಂತ. ಹಣದ ನಿರ್ವಹಣೆ ಅಂತ ಹೇಳಿದ್ರೆ ದಿನನಿತ್ಯದಲ್ಲಿ ನಾವು ಹಣವನ್ನು ಹೇಗೆ ನಿರ್ವಹಿಸ್ತೇವೆ, ಮೊದಲನೇದಾಗಿ ಹಣದ ಬಗ್ಗೆ ನಮ್ಮ ನಂಬಿಕೆ ಹೇಗಿದೆ, ನಮ್ಮ ಮಾತುಗಳು ಹೇಗಿವೆ ಅಂತ. ಯಾಕಂತ ಹೇಳಿದ್ರೆ ಇವನ್ ಮಗು ಹುಟ್ಟಿದ ಮೇಲೆ ಕೂಡ ಮಗು ನಮ್ಮ ನೋಡಿ ಕಲಿತದೆ. ನಮ್ಮ ನಂಬಿಕೆಗಳು ಹಣದ ಬಗ್ಗೆ ನೇತ್ಯಾತ್ಮಕವಾಗಿದ್ದಾಗ ಮಗುವು ಕೂಡ ಅದೇ ದಿಶೆಯಲ್ಲಿ ಸಾಕ್ತದೆ. ನಮ್ಮ ಸ್ಟ್ರಗಲ್ಸ್, ನಮ್ಮ ಸಂಕಷ್ಟಗಳು, ಆರ್ಥಿಕ ಪರಿಸ್ಥಿತಿ ನಮ್ಮದು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಮುಂದೆ ಮಗು ಕೂಡ ಅದೇ ರೀತಿಯ ಪ್ಯಾಟರ್ನ್ ಅನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಅದಕ್ಕೋಸ್ಕರ ಈಗಲೇ ನಾವು ಹಣದ ಬಗ್ಗೆ, ಈಗ ಶ್ರೀಮಂತರ ಮನಸ್ಥಿತಿ ಹೇಗಿರ್ತದೆ, ಹಣದ ಬಗ್ಗೆ ಅವರ ಮನೋಭಾವ ಹೇಗಿರ್ತದೆ, ಇದನ್ನು ತಿಳ್ಕೊಂಡ್ರೆ ನಾವು ಹೇಗೆ ನಮ್ಮ ದಿನನಿತ್ಯದ ವ್ಯವಹಾರದಲ್ಲಿ ಹಣವನ್ನ ಬಳಸಬಹುದು, ಹಣವನ್ನ ವಿನಿಯೋಗಿಸ್ಲಿಕ್ಕೆ ಇರುವಂತಹ ಉತ್ತಮ ಹಾದಿಗಳು ಯಾವುವು, ನಾವು ಹಣದ ಬಗ್ಗೆ ಯಾವ ರೀತಿಯ ಭಾವನೆಯನ್ನು ಹೊಂದಿರಬೇಕು, ಇದೆಲ್ಲ ನಾವು ತಿಳ್ಕೊಂಡ್ರೆ ನಾವು ಹಣವನ್ನ ಬಹಳ ಚೆನ್ನಾಗಿ ನಿಭಾಯಿಸ್ತೇವೆ. ಅದೇ ರೀತಿ ಮುಂದೆ ನಮ್ಮ ಮಕ್ಕಳು ಕೂಡ ನಮ್ಮನ್ನ ನೋಡಿ ಅವರ ಹಣಕಾಸಿನ ಜೀವನ ಕೂಡ ತುಂಬಾ ಚೆನ್ನಾಗಿರ್ತದೆ. ಸೊ ಈ ಉದ್ದೇಶದಿಂದ ಇಂದಿನ ಈ ತರಗತಿಯಲ್ಲಿ ನಾವು ಹಣದ ನಿರ್ವಹಣೆ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇದ್ದೇವೆ. ಈಗ ಹಣ ಅಂತ ಹೇಳಿದ್ರೆ ಬೇಸಿಕ್ ಫೌಂಡೇಶನ್, ನಾವೇನೇನ್ ಮಾಡ್ಕೋಬೇಕು ಅಂತ. ಓಕೆ, ನಮ್ಮ ದಿನನಿತ್ಯದ ವ್ಯವಹಾರದಲ್ಲಿ ನಾವು ಹಣವನ್ನ ಹೇಗೆ ಬಳಸ್ತೇವೆ. ಈಗ ಫಾರ್ ಎಕ್ಸಾಂಪಲ್ ಎಲ್ಲವೂ ಶುರುವಾಗೋದು ಮನಸ್ಸಿನಿಂದ. ನಿಮ್ಗೆ ಗೊತ್ತಿದೆ, ನಮ್ಮ ಮನಸ್ಥಿತಿಯಿಂದ. ಹಣದ ಬಗೆಗಿನ ನಮ್ಮ ನಂಬಿಕೆಗಳು ಯಾವುವು ಅಂತ ಬೇಸಿಕ್ ಫೌಂಡೇಶನ್. ಫಸ್ಟಿಗೆ ನಮ್ಗೆ ನಾವು ಫೌಂಡೇಶನ್ ಹಾಕೋಬೇಕು. ನನ್ನ ಫೌಂಡೇಶನ್ ಹೇಗಿದೆ, ಮತ್ತೆ ಸುಮ್ಮನೆ ಒಬ್ಬರೇ ಕೂತ್ಕೊಳ್ಳಿ, ಒಂದು ಬುಕ್ ಮತ್ತೆ ಪೆನ್ ಹಿಡ್ಕೊಳ್ಳಿ, ಜಸ್ಟ್ ಬರೀರಿ ಹಣದ ಬಗ್ಗೆ ನಿಮ್ಗೆ ಯಾವ ರೀತಿ ಫೀಲಿಂಗ್ಸ್ ಇದೆ ಅಂತ. ಹೆಚ್ಚಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಇಂದಿನ ನಂಬಿಕೆಗಳು ನಮ್ಮ ಬಾಲ್ಯದ ಜೀವನ ಹೇಗಿತ್ತು ಅದರನ್ನ ಅವಲಂಬಿಸಿರ್ತದೆ. ಫಾರ್ ಎಕ್ಸಾಂಪಲ್, ನಮ್ಮ ಸುತ್ತಮುತ್ತ ಎಲ್ಲರೂ ಹೇಳ್ತಾ ಇದ್ರೆ ಎಂತ, ಹಣದ ಬಗ್ಗೆ ತೀರಾ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ರೆ, ದುಡ್ಡೇ ದೊಡ್ಡಪ್ಪ, ದುಡ್ಡಿಲ್ಲದವರಿಗೆ ಯಾವುದೇ ರೀತಿಯ ಬೆಲೆ ಇಲ್ಲ, ಮತ್ತೆ ಹಣ ಸಂಬಂಧಗಳನ್ನು ಹಾಳು ಮಾಡ್ತದೆ, ಹಣದಿಂದ ದ್ವೇಷ ಹುಟ್ಕೊಳ್ತದೆ, ಶ್ರೀಮಂತರಿಗೆ ರಾತ್ರಿ ನಿದ್ದೆ ಬರೋದಿಲ್ಲ, ಬಡತನವೇ ಸುಖ, ಓಕೆ, ಬಡವರ ಮನೆಯಲ್ಲಿ ನೆಮ್ಮದಿ ಯಥೇಚ್ಛವಾಗಿರ್ತದೆ. ಆ ಥರದ ನಂಬಿಕೆಗಳೆಲ್ಲ ಇದ್ರೆ ಒಂದು ರೀತಿ ಒಂದು ಹಂತದಲ್ಲಿ ಹೇಳೋದಾದ್ರೆ ಆ ರೀತಿ ಹಣದ ಬಗ್ಗೆ ನೆಗೆಟಿವ್. ಇನ್ನೊಂದು, ಹಣವನ್ನು ಸಂಪಾದಿಸುವುದು ಕಷ್ಟ ಅಂತ ಹೇಳುವಂಥ ನಂಬಿಕೆಗಳು. ಈಗ ದುಡ್ಡೇನು ಮರದಲ್ಲಿ ಬೆಳೀತದ, ಪ್ರತಿಯೊಂದು ಪೈಸೆ ಪೈಸೆಗೂ ಲೆಕ್ಕ ಹಾಕೋದು, ಮತ್ತೆ ಇಲ್ಲ ಇಲ್ಲ ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ₹1 ಇಲ್ಲ, ಪರ್ಸ್ ಖಾಲಿಯಾಗಿದೆ, ಏನಾಗ್ತದೆ ಗೊತ್ತಿಲ್ಲ, ನಾನು ಮುಳುಗಿ ಹೋಗ್ತೇನೋ ಏನೋ. ಸೊ ಇಂತಹ ಮಾತುಗಳು ಅಂದ್ರೆ ಹಣದ ಕೊರತೆಯನ್ನ ಹೇಳುವಂತಹ ಮಾತುಗಳು. ಈ ಎರಡೂ ವಿಷಯಗಳು ಕೂಡ, ಒಂದು ಹಣ ಅನ್ನೋದು ಒಳ್ಳೇದಲ್ಲ ಅಂತ, ಇನ್ನೊಂದು ಹಣದ ಕೊರತೆ ತುಂಬಾ ಇದೆ ಅಂತ. ಈ ರೀತಿಯ ಮಾತುಕತೆಗಳು ನಮ್ಮನ್ನ ತುಂಬಾ ಪ್ರಭಾವಿಸಿರ್ತವೆ. ಅದು ಹೇಗಿದೆ ಅಂತ ಹೇಳಿದ್ರೆ ಭಾರತೀಯ ಸಮಾಜದಲ್ಲಿ ಹಣ ಅಂತ ಹೇಳಿದ್ರೆ ಅದೊಂದು ರೀತಿ ನೇತ್ಯಾತ್ಮಕ ಭಾವದಿಂದನೇ ನೋಡ್ತಾರೆ. ನಿಜವಾಗಿ ಆ ಥರ ಅಲ್ಲ. ಹಣ ಅಂತ ಹೇಳೋದು ಒಂದು ಮಾಧ್ಯಮ ಅಷ್ಟೆ. ಆ ಮಾಧ್ಯಮವನ್ನು ನಾವು ಹೇಗೆ ಬೇಕಾದರೂ ಕೂಡ ಉಪಯೋಗಿಸ್ಬೋದು. ಬರೀ ಹಣದ ಬೆನ್ನಟ್ಟಿದವರು ತೀರಾ ಸೋತ್ ಹೋಗಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಓಕೆ, ಏನಾದ್ರೂ ಮಾಡಿ ಹಣ ಸಂಪಾದನೆ ಮಾಡಬೇಕು ಅಂತ ಹೇಳಿ ವಾಮ ಮಾರ್ಗವನ್ನು ಹಿಡ್ದವರು, ಅಡ್ಡದಾರಿಯಲ್ಲಿ ಹೋದವರು ತುಂಬಾ ಕಳ್ಕೊಂಡಿದ್ದಾರೆ, ತುಂಬಾ ರಾತ್ರಿ ನಿದ್ದೆ ಇಲ್ಲದೆ ಸೊರಗಿದ್ದಾರೆ, ತುಂಬಾ 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 ಸಮಸ್ಯೆಗಳನ್ನು ಎದುರಿಸಿದ್ದಾರೆ. ಹಣ ಅಂತ ಹೇಳಿ ಆರೋಗ್ಯವನ್ನು ಕಡೆಗಣಿಸಿದವರು ಕೂಡ ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಿದ್ದಾರೆ. ಓಕೆ, ಆದ್ರೆ ಹಣವನ್ನು ತುಂಬಾ ಚೆನ್ನಾಗಿ ಉತ್ತಮವಾಗಿ ಕೂಡ ಬಳಸಬಹುದು. ಉದಾಹರಣೆಗೆ ನಮ್ಮ ಸುಧಾಮೂರ್ತಿ ಅವರಿದ್ದಾರೆ, ಇನ್ಫೋಸಿಸ್ ಫೌಂಡೇಶನ್ ಇದು.
ಸುಧಾಮೂರ್ತಿ ಅವರು ಅದರಿಂದ ಎಷ್ಟೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡಿದರು. ಜಗತ್ತಿನ ನೀವು ಶ್ರೀಮಂತರ ಪಟ್ಟಿಯನ್ನು ನೋಡಬೇಕಾದ್ರೆ ಅವರದ್ದು ಫೌಂಡೇಶನ್ಗಳಿರ್ತವೆ ಸಮಾಜ ಸೇವೆಗೆ. ಬಿಲ್ ಗೇಟ್ಸ್ ಇದು ಇದೆ. ದೇರ್ ಆರ್ ಸೋ ಮೆನಿ ಫೌಂಡೇಶನ್ಸ್. ಟಾಟಾ ಅವರದು. ಟಾಟಾ ಇಸ್ ದ ನಂಬರ್ 1 ಕಂಪನಿ ಇನ್ ಇಂಡಿಯಾ. ಹೈಯೆಸ್ಟ್ ಅವರ ಪ್ರಾಫಿಟ್ ಫಿಲಾಂಥ್ರಫಿಕ್ ಪರ್ಪಸ್ಗೆ ಹೋಗ್ತದೆ ಆಲ್ಮೋಸ್ಟ್. ಅದಕ್ಕೋಸ್ಕರ ಅವರು ಟಾಪ್ 1 ಲಿಸ್ಟಲ್ಲಿ ಇಲ್ಲ ಟಾಟಾ ಅವರು. ಆಲ್ಮೋಸ್ಟ್ ನನ್ನ ಪ್ರಕಾರ 30-40% ಅಷ್ಟು ಕೂಡ ಅವರ ಪ್ರಾಫಿಟ್ ಸಮಾಜ ಸೇವೆಗೆ ಅಂತಲೇ ಹೋಗ್ತದೆ. ಓಕೆ, ಸೊ ಅವರೆಲ್ಲ ಏನು ಮಾಡಿದರು? ಅವರು ಬಳಸಿದ್ದು ಕೂಡ ಹಣವನ್ನೇ. ಆದರೆ ಹಣವನ್ನು ಹೇಗೆ ಬಳಸಿದರು? ಒಳ್ಳೆಯ ಉದ್ದೇಶಕ್ಕೆ ಬಳಸಿದರು. ಈಗ ಅದು ನೀರಿನ ಥರ ಅಂತ ಹೇಳ್ಬೋದು ನಾವು ಹಣವನ್ನು. ಅದನ್ನು ಒಳ್ಳೆಯದಕ್ಕೆ ಬಳಸಿದರೆ ಒಳ್ಳೆಯದು, ಕೆಟ್ಟದಕ್ಕೆ ಬಳಸಿದರೆ ಕೆಟ್ಟದ್ದು. ಅದು ಯಾವ ಪಾತ್ರೆಯಲ್ಲಿ ಹಾಕ್ತೇವೆ ಆ ಪಾತ್ರೆಯ ರೂಪ ಹೊಂದದೆ. ಸೊ ಯಾವ ಮನಸ್ಥಿತಿಯಲ್ಲಿ ನಾವು ಅದನ್ನು ತಗೊಳ್ತೇವೆ ಆ ಮನಸ್ಥಿತಿಯನ್ನು ಅದು ಒಪ್ಪಿಕೊಳ್ತದೆ. ಈಗ ಫಸ್ಟಿಗೆ ಇರುವಂಥದ್ದು ಬೇಸಿಕ್ ಫೌಂಡೇಶನಲ್ಲಿ, ಆಸ್ ಪೇರೆಂಟ್ಸ್ ವಿ ಶುಡ್ ಚೆಕ್ ವಾಟ್ ಆರ್ ಆರ್ ಮನಿ ಬಿಲೀಫ್ಸ್. ಈ 2 ನಂಬಿಕೆಗಳನ್ನು ಚೆಕ್ ಮಾಡ್ಕೊಳ್ಳಿ. ಮೊದಲನೇದಾಗಿ, ಹಣದ ಬಗ್ಗೆ ನನಗೆ ಯಾವ ಭಾವನೆ ಇದೆಯೇ? ಇತ್ಯಾತ್ಮಕ ಭಾವನೆಯ, ನೇತ್ಯಾತ್ಮಕ ಭಾವನೆಯ? ಇಫ್ ವಿ ಹ್ಯಾವ್ ನೆಗೆಟಿವ್ ಇಮೇಜ್ ಅಬೌಟ್ ಮನಿ, ವಿ ಹ್ಯಾವ್ ಟು ಚೇಂಜ್ ದ್ಯಾಟ್. ನಿಮ್ಗೆ ಗೊತ್ತಿರ್ಬೋದು, ಯಾವತ್ತೂ ಕೂಡ ನಾವು ಯಾರ ಜೊತೆ ಇರಲಿಕ್ಕೆ ಇಷ್ಟಪಡ್ತೇವೆ? ನಮ್ಮನ್ನು ಇಷ್ಟಪಡೋರ ಜೊತೆ ಇರಲಿಕ್ಕೆ ಇಷ್ಟಪಡ್ತೇವೆ. ನಮ್ಮನ್ನು ದ್ವೇಷಿಸೋರ ಜೊತೆ ನಾವು ಇರಲಿಕ್ಕೆ ಇಷ್ಟಪಡೋದಿಲ್ಲ. ಅದೇ ರೀತಿ ಹಣ ಕೂಡ. ಹಣಕ್ಕೆ ತನ್ನನ್ನು ಯಾರು ಗೌರವಿಸ್ತಾರೆ, ಇಷ್ಟಪಡ್ತಾರೆ, ಅವ್ರ ಜೊತೆ ಹಣ ಇರುತ್ತೆ. ಯಾರು ದ್ವೇಷಿಸ್ತಾರೆ, ಎನರ್ಜಿ ಅಲ್ವಾ ಅದು ಕೂಡ. ದುಡ್ಡು ಅಂತ ಹೇಳಿದ್ರು ಕೂಡ ಒಂದು ಎನರ್ಜಿ. ಅದು ದೂರ ಹೋಗುತ್ತೆ. ನಮ್ಮ ಎನರ್ಜಿ ಅದಕ್ಕೆ ಮ್ಯಾಚ್ ಆಗಿಲ್ಲ ಅಂತ ಹೇಳಿದರೆ ನಾವೆಂಥ ಪ್ರಯತ್ನ ಮಾಡಿದರೂ ಕೂಡ ದೂರ ಹೋಗುತ್ತೆ. ಅದೇ ವಿಪರ್ಯಾಸ ಅಂತ ಹೇಳುವಂಥದ್ದು. ಒಂದು ಕಡೆ ಹಣದಿಂದ ಸಮಸ್ಯೆ ಆಗುತ್ತೆ, ಹಣ ಒಳ್ಳೇದಲ್ಲ ಅಂತ ಹೇಳ್ತೇವೆ. ಇನ್ನೊಂದು ಕಡೆ ಅದೇ ಹಣವನ್ನು ಸಂಪಾದಿಸಲಿಕ್ಕೆ ಸ್ಟ್ರಗಲ್ ಮಾಡ್ತೇವೆ. ಇದು ದ್ವಂದ್ವ ಮನಸ್ಥಿತಿ ಆ್ಯಕ್ಚುಲಿ. ಹೀಗಿರಬಾರ್ದು. ನಮಗೆ ಹಣ ಬೇಡ ಅಂತ ಹೇಳಿದ್ರೆ ಹೋಗಿ ಎಲ್ಲಾದರೂ ಹಣವನ್ನೇ ಯೂಸ್ ಮಾಡಿದ್ರೆ ಕಾಡಲ್ಲಿ ಹೋಗಿ ಕೂತ್ಕೋಬೇಕು ಅಷ್ಟೇ. ಬಟ್ ನಾವು ಬಳಸ್ತಾ ಇದ್ದೇವೆ ಅಂತ ಹೇಳಿದರೆ ನಾವು ಅದರ ಬಗ್ಗೆ ಗೌರವವನ್ನು ಹೊಂದಿರಬೇಕು. ಸೊ ಆಸ್ ಪೇರೆಂಟ್ಸ್ ಯು ಹ್ಯಾವ್ ಟು ಚೆಕ್ ದಿಸ್ ಫಸ್ಟ್. ಹಣದ ಬಗ್ಗೆ ನಿಮ್ಮ ಮನಸ್ಥಿತಿ ಹೇಗಿದೆ, ನಿಮ್ಮ ಧೋರಣೆ ಹೇಗಿದೆ? ನೆಗೆಟಿವ್ ಇದ್ದರೆ ಅದನ್ನು ಧನಾತ್ಮಕವಾಗಿ ಮಾರ್ಪಾಟು ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇದು ನಿಮ್ಮ ಮಾತ್ರ ಸಮಸ್ಯೆ ಅಲ್ಲ, ಮುಂದೆ ನಿಮ್ಮ ಮಕ್ಕಳ ಭವಿಷ್ಯ ಕೂಡ ಇದರ ಮೇಲೆ ಡಿಪೆಂಡ್ ಆಗ್ತದೆ, ನಿಮ್ಮ ಮೈಂಡ್ ಸೆಟ್ ಮೇಲೆ. ಓಕೆ, ಇನ್ನೊಂದು, ಹಣ ಸಂಪಾದನೆ ಮಾಡೋದು ಕಷ್ಟ ಅಂತ ಈ ರೀತಿ ನಿಮ್ಮ ಭಾವನೆ ಇದ್ದರೆ ಇದನ್ನು ಕೂಡ ಬದಲಾಯಿಸ್ಕೊಳ್ಳಿ. ಹಣ ಸಂಪಾದನೆ ಮಾಡೋದು ತುಂಬ ಸುಲಭ. ಆದರೆ ಹೇಗೆ ಸಂಪಾದನೆ ಮಾಡಬೇಕು ಅಂತ ಹೇಳುವ ದಾರಿಯನ್ನು ನಾವು ಕಂಡುಹಿಡಬೇಕು. ಮೊದಲನೇದಾಗಿ ಯಾವುದೇ ರೀತಿಯ ಶಾರ್ಟ್ಕಟ್ಸ್ಗೆ ಹೋಗಬಾರ್ದು, ಅದಂತೂ ನಿಜ. ಈಗ ಅಡ್ಡದಾರಿಯಲ್ಲಿ ನಾವು ಹಣ ಸಂಪಾದನೆ ಮಾಡಿದರೆ ಖಂಡಿತ ನೆಮ್ಮದಿ ಇರೋದಿಲ್ಲ, ಅದಂತೂ 100%. ಓಕೆ, ಹಾಗಾದರೆ ಸತ್ಯ ಮಾರ್ಗದಲ್ಲಿ ಪ್ರಾಮಾಣಿಕತೆಯಿಂದ ಹೇಗೆ ಹಣ ಸಂಪಾದನೆ ಮಾಡುವಂಥದ್ದು? ನಿಮ್ಗೆ ಗೊತ್ತಿರ್ಬೋದು, ಯಾವತ್ತೂ ಕೂಡ ಪ್ರತಿಯೊಬ್ಬರಿಗೂ ಒಂದು ಸೋರ್ಸ್ ಆಫ್ ಇನ್ಕಮ್ ಇದ್ದೇ ಇರ್ತದೆ, ಒಂದು ಆದಾಯದ ಮೂಲ. ಆ ಆದಾಯದ ಮೂಲವನ್ನು ಬಿಟ್ಟು ಬೇರೆ ಏನು ಮಾಡಬಹುದು ಅಂತ ಹೇಳಿ ನಾವು ಯೋಚನೆ ಮಾಡಬೇಕು. ನಮ್ಮ ಸ್ಕಿಲ್ಸ್, ನಮ್ಮ ಕೌಶಲಗಳ ಮೇಲೆ ನಾವು ಇನ್ವೆಸ್ಟ್ ಮಾಡಬೇಕು. ಮೊದಲನೇದಾಗಿ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬ ಮುಖ್ಯ. ಈಗ ಹೊಸದಾಗಿ ಏನಾದರೂ ಕಲಿತೇನೆ ಅಂತ ಹೇಳಿದರೆ ಅದಕ್ಕೆ ದುಡ್ಡು ಕೊಡಬೇಕಾಗತ್ತೆ. ಈಗ ಏನಿಲ್ಲ, ಮನೇಲಿ ಗೃಹಿಣಿ ಇದ್ದಾರೆ, ಓಕೆ, ಅವರಿಗೀಗ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಹೇಳಿದರೆ ಒಂದು ಸ್ಟಿಚಿಂಗ್, ಒಂದು ಟೈಲರಿಂಗ್, ಸ್ಯೂಯಿಂಗ್ ಮೆಷಿನ್ ಒಂದು ತಂದು ಅವ್ರು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು, ಪ್ರಾಕ್ಟೀಸ್ ಮಾಡಲಿಕ್ಕೆ. ಆದರೆ ಅವರದರ ತರಬೇತಿಗೆ ಹೋಗಬೇಕಾಗ್ತದೆ. ಒಬ್ಬರು ಕಂಪ್ಯೂಟರ್ ಕ್ಲಾಸ್, ನಾನು ಕಂಪ್ಯೂಟರ್ ಟೀಚ್ ಮಾಡ್ತೇನೆ ಅಂತ ಹೇಳಿದರೆ ಫಸ್ಟ್ ಅವ್ರಿಗೆ ಹೋಗಿ ಅದನ್ನು ತಿಳ್ಕೋಬೇಕು. ಮೊದಲನೇದಾಗಿ ನಾವು ಇನ್ವೆಸ್ಟ್ ಮಾಡಲಿಕ್ಕೆ ರೆಡಿ ಇರಬೇಕು. ಅದು ಸಣ್ಣ ಅಮೌಂಟ್ ಆದರೂ ಪರವಾಗಿಲ್ಲ. ಓಕೆ, ಸೊ ಹೊಸತು ನಮ್ಮ ಕೌಶಲಗಳನ್ನು ಬೆಳೆಸುವ ಬಗ್ಗೆ ನಾವು ಗಮನ ಹರಿಸಿದರೆ ಅದೇ ನಮಗೆ ಮುಂದೆ ಹಣದ ದಾರಿಯನ್ನು ಕೊಡ್ತದೆ. ಓಕೆ, ಮೊದಲನೇದಾಗಿ ನಮ್ಮ ಆಸಕ್ತಿಗಳನ್ನು ಗುರುತಿಸ್ಕೊಳ್ಬೇಕು. ಯಾವ ಫೀಲ್ಡಲ್ಲಿ ನಾನು ಹೋಗ್ಬೋದು, ನನಗೆ ಯಾವ ಟ್ಯಾಲೆಂಟ್ ಇದೆ. ಓಕೆ, ನಿಮ್ಗೆ ಗೊತ್ತಿರ್ಬೋದು, ಕೆಲವು ಯೂಟ್ಯೂಬ್ ಚಾನೆಲ್ಗಳು ಮನೇಲಿರುವ ಗೃಹಿಣಿಯರೇ ಶುರು ಮಾಡಿದ್ದು, ಎಂಥ ದೊಡ್ಡ ಬಿಸ್ನೆಸ್ ಆಗಿ ಬೆಳೆದಿದೆ ಅಂತ. ಹೆಬ್ಬಾರ್ಸ್ ಕಿಚನ್ ನೀವು ಕೇಳಿರ್ಬೋದು. ಅದರಲ್ಲಿ ಕೂಡ ಅವರು ಹಾಗೆ ಅವ್ರು ಅಬ್ರಾಡ್ ಹೋಗ್ತಾರೆ, ಇಂಟರ್ವ್ಯೂ ಅಂದರೆ ಯಾವುದೋ ಕ್ರ್ಯಾಕ್ ಮಾಡಲಿಕ್ಕೆ, ಅವ್ರಿಗೆ ಸಿಗೋದಿಲ್ಲ ಜಾಬ್. ಆದರೆ ಅವರ ಟ್ಯಾಲೆಂಟ್ ಇದ್ದದ್ದು, ಪ್ಯಾಷನ್ ಇದ್ದದ್ದು ಕುಕ್ಕಿಂಗಲ್ಲಿ. ಎಂಥ ದೊಡ್ಡ ಯೂಟ್ಯೂಬ್ ಚಾನಲ್ ಆಗಿ ಬೆಳೆದಿದೆ ಅದು ಅಲ್ವಾ? ಸೊ ಮೊದಲನೇದಾಗಿ ಇನ್ವೆಸ್ಟ್ ಮಾಡಬೇಕು. ಯಾವುದರ ಮೇಲೆ? ಹಣ ಅಂದರೆ ನಮ್ಮ ಆಸಕ್ತಿಯ ಕ್ಷೇತ್ರದ ಮೇಲೆ ನಾವು ಇನ್ವೆಸ್ಟ್ ಮಾಡಿ ಹೊಸತನ ಕಲೀಲಿಕ್ಕೆ ಪ್ರಯತ್ನ ಮಾಡಬೇಕು. ಆಗ ನಮಗೆ ಹಣ ತುಂಬ ಸುಲಭವಾಗಿ ಬರ್ತದೆ. ಓಕೆ, ಸೊ ಇದೊಂದು ನೆನ್ಪಿಟ್ಕೊಳ್ಳಿ. ಎಷ್ಟೋ ಜನ ಮನೆಯಲ್ಲಿ ಕೂತ್ಕೊಂಡೆ ಎಷ್ಟೋ ಸಂಪಾದನೆ ಮಾಡ್ತಾ ಇದ್ದಾರೆ, ಒಳ್ಳೆ ದಾರಿಯಲ್ಲೇ ಮಾಡ್ತಾ ಇದ್ದಾರೆ, ರೈಟ್? ಸೊ ನಾವೀಗ ತಲೆಯಿಂದ ತೆಗಿಬೇಕಾದದ್ದು ಹಣ ಸಂಪಾದನೆ ಕಷ್ಟ ಅಂತ ಹೇಳೋ ನಂಬಿಕೆಯನ್ನು. ಹಣ ಸಂಪಾದನೆ ನಿಜಕ್ಕೂ ಸುಲಭ. ನಾವು ಅಂದ್ಕೋಬೇಕು, ಹಾಗೇ ಫೀಲ್ ಮಾಡ್ಕೋಬೇಕು. ಹಣ ತುಂಬ ಒಳ್ಳೆಯದು. ಹಣ ಅಂತ ಹೇಳೋದು ಲಕ್ಷ್ಮಿ ಇದ್ದ ಹಾಗೆ ಅಲ್ವಾ, ದೇವರು. ಏಕೆಂದರೆ ಯಾವತ್ತೂ ಹಣವನ್ನು ರಾಕ್ಷಸ ಅಂತ ತೋರಿಸಲಿಲ್ಲ.
ಲಕ್ಷ್ಮಿ ಅಂತಾನೆ ತೋರಿಸಿದ್ದು. ಲಕ್ಷ್ಮಿ ಅಂದರೆ ಏನು? ಅದು ಅಷ್ಟು ಪವಿತ್ರತೆ, ಅದು ಸಮೃದ್ಧಿಯ ಸಂಕೇತ. ಹಣ ಇದ್ರೆ ನಾವು ಏನು ಬೇಕಾದ್ರೂ ತಗೋಬೋದು, ಏನು ಬೇಕಾದರೂ ಮಾಡ್ಬೋದು ಅಲ್ವಾ? ಸೊ ಅದಕ್ಕೋಸ್ಕರ ಮೊದಲನೇದಾಗಿ ನಿಮ್ಮ ಬೇಸಿಕ್ ಫೌಂಡೇಶನ್ ಹೇಗಿದೆ ಅಂತ ಹೇಳೋದನ್ನು ನೋಡ್ಕೊಳ್ಳಿ. ಅದರಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು ಅಂತ ಅನಿಸಿದರೆ ಖಂಡಿತವಾಗ್ಲೂ ಕೂಡ ಮಾಡಿ. ಇದು ಫಸ್ಟ್ ಸ್ಟೆಪ್. ಓಕೆ, ಹಾರ್ವೇಕರ್ ಅವರದ್ದೊಂದು ಪುಸ್ತಕ ಇದೆ. ಹಾರ್ವೇಕರ್ ಅವರು ಹಣದ ಬಗ್ಗೆ, ಹಣದ ಮೈಂಡ್ಸೆಟ್ ಬಗ್ಗೆನೇ ಬರೆದಿದ್ದಾರೆ. ಆ ಮೈಂಡ್ಸೆಟ್ಟನ್ನು ಫಸ್ಟ್ ಚೇಂಜ್ ಮಾಡ್ಕೊಳ್ಳಿ. ಅದು ಬ್ಲೂ ಪ್ರಿಂಟ್ ಅಂತ ಹೇಳ್ತಾರೆ ಅವರು. ನಿಮಗೆ ಹಣದ ಬಗ್ಗೆ ನಿಮ್ಮ ಬ್ಲೂ ಪ್ರಿಂಟ್ ಹೇಗಿದೆ ನಿಮ್ಮ ಮನಸ್ಸಲ್ಲಿ, ಅದೇ ರೀತಿ ನಿಮ್ಮ ಬದುಕಲ್ಲಿ ನಿಮ್ಮ ಹಣ ಇರ್ತದೆ ಅಂತ. ಹಣದ ಬಗ್ಗೆ ನೆಗೆಟಿವ್ ಇದ್ದರೆ ಖಂಡಿತವಾಗ್ಲೂ ಕೂಡ ನಿಮಗೆ ಆ ಹಣ ಸಿಗೋದಿಲ್ಲ, ನಿಮ್ಮ ಹತ್ರ ಇರೋದಿಲ್ಲ, ನಿಮಗೆ ಹಣದ ಕೊರತೆ ತುಂಬ ಇರುತ್ತೆ ಅಂತ. ದ ಸೀಕ್ರೆಟ್ಸ್ ಆಫ್ ಮಿಲಿಯನೇರ್ ಮೈಂಡ್ ಅಂತ ಒಂದು ಪುಸ್ತಕ ಇದೆ ಹಾರ್ವೇಕರ್ ಅವ್ರದ್ದು. ಅದರ ಬಗ್ಗೆ ನೀವು ಅದನ್ನು ಓದ್ಬೋದು. ಓಕೆ, ಕೋಟ್ಯಾಧಿಪತಿಯಾಗೋದು ಹೇಗೆ ಅಂತ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಬಂದಿದೆ ಅದು. ಓಕೆ, ಹಾರ್ವೇಕರ್ ಅವ್ರದ್ದು, ಅದನ್ನು ಕೊಡಿ. ತುಂಬ ಅದ್ಭುತವಾದ ಒಂದು ಪುಸ್ತಕ. ಅದರ ಬಗ್ಗೆ ಬುಕ್ ಸಮ್ಮರೀಸ್ ಕೂಡ ಯೂಟ್ಯೂಬಲ್ಲಿ ಸಿಗುತ್ತೆ, ನೀವು ನೋಡ್ಬೋದು. ಓಕೆ, ಮೊದಲನೇದಾಗಿ ಅದೇ ಹಣದ ಬಗ್ಗೆ ನಮ್ಮ ಮೈಂಡ್ಸೆಟ್ಟನ್ನು ಹೇಗೆ ಚೇಂಜ್ ಮಾಡಬಹುದು, ಇದರ ದಾರಿ ಹುಡುಕಬೇಕು ನೀವು. ಇಂಥ ಪುಸ್ತಕಗಳು ನಿಮಗೆ ನೆರವಾಗ್ತವೆ. ನಂತರ ಈಗ ಮಕ್ಕಳ ವಿಷಯಕ್ಕೆ ಬರೋಣ. ನಾವು ಮಕ್ಕಳಿಗೆ ಒಂದು ಫೌಂಡೇಶನ್ ಕೊಡಬೇಕು. ಮೊದಲನೇದಾಗಿ ನಾವು ಸರಿಯಾದ ಮೇಲೆ ನಮ್ಮ ಮಕ್ಕಳಿಗೆ ಹಣದ ಬಗ್ಗೆ ಧನಾತ್ಮಕವಾಗಿ ಅವರು ಯೋಚನೆ ಮಾಡಬೇಕು. ಮತ್ತು ಹಣದ ಸಂಪಾದನೆ ಸಾಧ್ಯ, ಅದೇನೋ ತೀರಾ ಕಷ್ಟಪಡಬೇಕಂತ ಏನಿಲ್ಲ. ಓಕೆ, ಪ್ರಯತ್ನ ಪಟ್ಟರೆ ನಾವು ಸರಿಯಾದ ರೀತಿಯಲ್ಲಿ ಎಫರ್ಟ್ ಹಾಕಿದರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗ್ತದೆ ಅಂತ ಹೇಳುವಂತಹ ಒಂದು ನಂಬಿಕೆಯನ್ನು ನಾವು ಮಕ್ಕಳಲ್ಲಿ ಬಾಲ್ಯದಿಂದಲೇ ಬೆಳೆಸಬೇಕಾಗ್ತದೆ. ಸೊ ದ ಫಸ್ಟ್ ಸ್ಟೆಪ್ ಈಸ್ ಕಾನ್ವರ್ಸೇಷನ್ ಅಬೌಟ್ ಮನಿ. ನಾವು ಹಣದ ಬಗ್ಗೆ ಮಕ್ಕಳಲ್ಲಿ ಮಾತುಕತೆ ಮಾಡಬೇಕು. ಹೆಚ್ಚಿನ ಫ್ಯಾಮಿಲೀಸಲ್ಲಿ ನೋಡಿ, ಫ್ಯಾಮಿಲಿ ಮಾತುಕತೆ ಹಣದ ಬಗ್ಗೆ ಮಾತಾಡುವಾಗ ಮಕ್ಕಳನ್ನು ಇನ್ವಾಲ್ವ್ ಮಾಡೋದೇ ಇಲ್ಲ. ಒಂದು ಹಂತಕ್ಕೆ ಮಕ್ಕಳು ಬಂದಾಗ ನಾವು ಅವರ ಬಗ್ಗೆ ಕೂಡ, ಅವರ ಒಪಿನಿಯನ್ ಕೂಡ ಕೇಳ್ಬೋದು. ಓಕೆ, ಈ ಮಂತಲ್ಲಿ ಇಷ್ಟು ಬಜೆಟ್ ಇದೆ, ನಾವೇನು ಮಾಡೋದು, ಇಷ್ಟು, ಅಥವಾ ಯಾವುದೊಂದು ಪ್ರೋಗ್ರಾಮ್ ಇರುತ್ತೆ, ಯಾರ್ದೋ ರಿಲೇಟಿವ್ದು ಮದುವೆ ಇರುತ್ತೆ. ಓಕೆ, ಈ ಮದುವೆಗೆ ಟೋಟಲ್ ನಾವು 10,000 10,000 ಇದೆ ನಮ್ಮಲ್ಲಿ, ಹೇಗೆ ನಾವು ಸ್ಪೆಂಡ್ ಮಾಡ್ಬೋದು, ಡ್ರೆಸ್ ತೊಗೊಳ್ಳೋದು, ಅವ್ರಿಗೆ ಗಿಫ್ಟ್ ತೊಗೊಳ್ಳೋದು, ಏನು ಮಾಡ್ಬೋದು, ಹೀಗೆ ಮಾತಾಡುವಾಗ ಮಕ್ಕಳಲ್ಲಿ ಕೂಡ ಅವರ ಒಪಿನಿಯನನ್ನು ಕೇಳ್ಬೋದು. ಅದರದ್ದು ಪ್ರೈಸ್ ಚೆಕ್ ಮಾಡಲಿಕ್ಕೆ ಹೇಳ್ಬೋದು. ಮಕ್ಕಳಿಗೆ ಸಾಧಾರಣಕ್ಕೆ ಒಂದು ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳುವಾಗ ಅವ್ರಿಗೆ ಗೊತ್ತಿರ್ತದೆ. ಓಕೆ, ಆನ್ಲೈನ್ ಪ್ರೈಸ್ ಎಷ್ಟಿದೆ ಆ ಗಿಫ್ಟಿದ್ದು, ನೋಡೋ ಒಂದ್ಸಲ ಚೆಕ್ ಮಾಡೋಣ, ಈ ಥರ. ಸೊ ವಿ ಹ್ಯಾವ್ ಟು ಸ್ಪೀಕ್ ಅಬೌಟ್ ಮನಿ. ಹಣದ ಬಗ್ಗೆ ಮಕ್ಕಳಲ್ಲಿ ಮಾತಾಡಬೇಕು. ತಿಂಗಳ ಖರ್ಚು, ಮತ್ತು ಯಾವತ್ತೂ ಕೂಡ ಸಪ್ಪೆ ಮುಖದಿಂದ, ಗಂಟು ಮುಖದಿಂದ ಮಾತಾಡಬಾರ್ದು ಮಕ್ಕಳಲ್ಲಿ. ಓಕೆ, ನಾವು ಹೇಗೆ ಅಂದರೆ ಸೊಲ್ಯೂಷನ್ ಸೀಕರ್ಸ್ ಆಗಿ ಮಾತಾಡಬೇಕು. ಓಕೆ, ಇಷ್ಟು ದುಡ್ಡಿದೆ, ಇಷ್ಟಿದೆ, ಸೊ ಇದರಲ್ಲಿ ನಾವು ಮ್ಯಾನೇಜ್ ಮಾಡ್ಕೋಬೇಕು, ಏನು ಮಾಡೋಣ. ನಾವೀಗ ವೀಕೆಂಡಲ್ಲಿ ನಾವು ಹೊರಗಡೆ ಮಾಲ್ಗೆ ಹೋಗ್ತೇವೆ ಅಂತ ಹೇಳೋದಾದರೆ ನಮ್ಮ ಬಜೆಟ್ ಎಷ್ಟು? ಓಕೆ, ಒಬ್ಬೊಬ್ಬರಿಗೆ ಅಲವೆನ್ಸಸ್ ಕೊಡ್ಬೋದು. ನಿನಗೆ ಮಕ್ಕಳಿಗೆ ಅಲವೆನ್ಸ್ ಕೊಡೋದು ಒಳ್ಳೆಯದು, ಅವರೆಲ್ಲ ಕೂಡ ತೊಗೊಳ್ಳಿಕ್ಕಾಗೋದಿಲ್ಲ. ನೋಡಿ, ಇಷ್ಟು ದುಡ್ಡಿದೆ, ಇದರಲ್ಲಿ ನಿಂಗೆ ಏನು ಬೇಕು ನೀವು ಆರಿಸ್ಕೋಬೋದು. ಸಪೋಸ್ ಅವರಿಗೆ ಆ ದುಡ್ಡು ಅಂದರೆ ಅವರು ಅಂದ್ಕೊಂಡ ವಸ್ತುವನ್ನು ಖರೀದಿಸಲಿಕ್ಕೆ ಸಾಕಾಗದಿದ್ದಾಗ ಹೇಳ್ಬೋದು, ಮುಂದಿನ ಸಲ ಬರೋಣ, ಈ ಹಣವನ್ನು ಸೇವ್ ಮಾಡು. ಅದು ಬಿಟ್ಟು ನನ್ನ ಹತ್ರ ತಗೊಳ್ಳಿಕ್ಕೆ ದುಡ್ಡಿಲ್ಲ ಅಂತ ಹೇಳಬಾರ್ದು, ಅಷ್ಟು ದುಡ್ಡು ನನ್ನಲ್ಲಿಲ್ಲ ಅಂತ. ಈ ಕ್ಷಣಕ್ಕೆ, ಈ ಹೊತ್ತಿಗೆ ನಿಂಗೆ ಎಷ್ಟು ನಾನು ಕೊಡಬಲ್ಲೆ, ಕೊಡ್ತೇನೆ, ಇನ್ನು ನೆಕ್ಸ್ಟ್ ಬೇಕಿದ್ರೆ ಅದನ್ನು ನಿನ್ಗೆ ಸೇವ್ ಮಾಡಿ ನೀನು ತಗೋಬೇಕು. ಓಕೆ, ಸೊ ಈ ಥರ ಹಣದ ಬಗ್ಗೆಯ ಮಾತುಕತೆಗಳು ಮಗುವಿನ ಅಂದರೆ ಮಕ್ಕಳ ಜೊತೆ ಕೂಡ ಮಾಡಬೇಕು ನಾವು. ಜಸ್ಟ್ ಫ್ಯಾಮಿಲಿದು ಪ್ರಾಬ್ಲಮ್ಸ್ ಬಂದರೂ ಕೂಡ ಮಕ್ಕಳಿಗೆ ಗೊತ್ತಿರಬೇಕು. ಹೆಚ್ಚಿನ ಮಕ್ಕಳಿಗೆ ಅಪ್ಪ ಅಮ್ಮ ಅಂದರೆ ಎಲ್ಲಿಂದ ದುಡ್ಡು ಬರ್ತದೆ, ಏನು ಮಾಡ್ತಿದ್ದಾರೆ ಅಪ್ಪ ಅಮ್ಮ ಅಂತ ಗೊತ್ತೇ ಇರೋದಿಲ್ಲ. ಓಕೆ, ಸೇವಿಂಗ್ಸ್ ಬಗ್ಗೆ ಕೂಡ ಹೇಳಬೇಕಾಗತ್ತೆ ಅವರಿಗೆ. ಇಂಟ್ರಡಕ್ಷನ್ ಆಫ್ ಅರ್ನಿಂಗ್ಸ್, ಮಕ್ಕಳಿಗೆ ಹಣ ಸಂಪಾದನೆ ಮಾಡೋದು ಹೇಗೆ ಅಂತ ಹೇಳೋದನ್ನು ಕೂಡ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಇದೆ. ಈಗ ಫಾರ್ ಎಕ್ಸಾಂಪಲ್, ಮಕ್ಕಳಿಗೆ ಒಂದು 5ನೇ ಕ್ಲಾಸ್, 4ನೇ ಕ್ಲಾಸ್, 5ನೇ ಕ್ಲಾಸ್ ಎಲ್ಲ ಆದಾಗ ಈಗ ಮನೇಲಿ ಕಂಪ್ಯೂಟರ, ಲ್ಯಾಪ್ಟಾಪ ಇದೆಯಾ ಅಂತ ಅಂದ್ಕೊಳ್ಳಿ. ಓಕೆ, ನೀವು ಅಫಿಷಿಯಲ್ ವರ್ಕ್ ಕೊಡ್ಬೋದು ಅವರಿಗೆ. ನೋಡು, ಇದೊಂದು ಕನ್ನಡ ಟೈಪಿಂಗ್ ಇದೆ, ಅಥವಾ ಇದೊಂದು ಪೇಜ್ ಟೈಪ್ ಮಾಡಬೇಕು, ಇದೊಂದು ಆಫೀಸ್ ವರ್ಕ್, ಇದಿಷ್ಟು ಮಾಡಿದರೆ ಇಷ್ಟು ನಿಮಗೆ ಅಲವೆನ್ಸ್ ಸಿಗ್ತದೆ, ನೀನು ಅದನ್ನು ಸೇವ್ ಮಾಡ್ಕೋಬೋದು ಅಂತ. ಆಗ ಮಕ್ಕಳಿಗೆ ಖುಷಿ ಆಗುತ್ತೆ. ಓಹ್, ಅಥವಾ ನಿಮ್ಮ ಪಕ್ಕದ ಮನೇಲಿ ಯಾರೋ ಇದ್ದಾರೆ, ಓಕೆ, ನಿಮ್ಮ ಮಕ್ಕಳು ಹೈಸ್ಕೂಲಲ್ಲಿ ಇದ್ದಾರೆ ಅಂತ ಅಂದ್ಕೊಳ್ಳಿ. ಫ್ರೀ ಇದ್ದಾಗ ವಾರದಲ್ಲಿ 1 ಗಂಟೆ ನೀನು ಇವರಿಗೆ ಹೇಳ್ಕೊಡ್ಬೇಕು. ಅಥವಾ ನಿಮ್ಮ ಮಕ್ಕಳು ಡ್ರಾಯಿಂಗಲ್ಲಿ ಹುಷಾರಿದ್ದಾರೆ, ಆಗ ಹೇಳ್ಬೋದು. ಅಂದರೆ ಅವರ ಸ್ಕಿಲ್ಲನ್ನು ಡೆವಲಪ್ ಮಾಡಲಿಕ್ಕೆ ನೀವು ಹೇಳ್ಬೋದು. ಬೇಕಿದ್ರೆ ಪಕ್ಕದ ಮನೆಯವರ ಪೇರೆಂಟ್ ಹತ್ರ ನೀವೇ ಮಾತಾಡ್ಬೋದು. ನೋಡಿ, ದುಡ್ಡು ನಾನೇ ಕೊಡ್ತೇನೆ, ನೀವು ನನ್ನ ಮಗನಿಗೆ ಕೊಡಿ, ಬಟ್ ಇದು ಹೇಳ್ಕೊಟ್ಟಿದ್ದಕ್ಕೆ ಅಂತ ಕೊಡಿ ಅಂತ, ಹಾಗೂ ನೀವು ಡೀಲ್ ಮಾಡ್ಕೋಬೋದು. ಇಲ್ಲಿ ಮುಖ್ಯವಾದ ಉದ್ದೇಶ ಏನಂತ ಹೇಳಿದರೆ, ನಿಮ್ಮ ಮಗುಗೆ ಹಣ ಸಂಪಾದನೆಯ ದಾರಿ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಓಕೆ, ನಾನು ಪಕ್ಕದ ಮನೆ ಮಗುಗೆ ಟ್ಯೂಷನ್ ಕೊಟ್ಟರೆ ನಂಗೆ ದುಡ್ಡು ಸಿಗುತ್ತೆ,
ಆ ಒಂದು ವಿಷಯ ಮನಸ್ಸಿಗೆ ಬಂದಾಗ ಆ ಮಗುಗೆ ತನ್ನ ಬಗ್ಗೆ ಕಾನ್ಫಿಡೆನ್ಸ್ ಬರ್ತದೆ. ಓಕೆ, ನನಗೆ ಹಣ ಸಂಪಾದನೆ ಮಾಡಬಹುದು ಅಂತ. ಇನ್ನೊಂದು ತುಂಬಾ ಪ್ರಯತ್ನ ಪಡ್ತದೆ ಆ ವಿಷಯನ. ಈಗ ಟ್ಯೂಷನ್ ಕೊಡ್ಬೇಕಾದ್ರೆ ಅದು ಸ್ವಲ್ಪ ಕಲೀತದೆ. ನಿಮ್ಮ ಮಗು ಯಾವ್ದ್ರಲ್ಲಿ ಹುಷಾರಿದೆ, ಫಾರ್ ಎಕ್ಸಾಂಪಲ್ ಇದು ಕ್ರಾಫ್ಟ್ಸ್ ಎಲ್ಲ ಹೇಳ್ಕೊಡು, ಅಥವಾ ಮ್ಯಾಜಿಕ್, ಮಗು ಮ್ಯಾಜಿಕಲ್ಲಿ ತುಂಬ ಹುಷಾರಿದೆ ಅಂದ್ಕೊಳ್ಳಿ. ಒಂದು 2 ಇಯರ್ಸ್ ಮ್ಯಾಜಿಕ್ ತುಂಬ ಮಾಡಿದೆ, ಅದಕ್ಕೆಲ್ಲ ಗೊತ್ತು. ಸೊ ಇದು ನೀನು ಇವರಿಗೆ ಹೇಳ್ಕೊಡು. ಸೊ ನಿಮ್ಮ ಫ್ರೆಂಡ್ ಸರ್ಕಲಲ್ಲೇ ನೀವು ಈ ಥರ ಮಾಡ್ಕೋಬಹುದು. ಆ, ಸಾಧ್ಯ ಆದರೆ ನೇಬರ್ಹುಡ್ಡಲ್ಲಿ, ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಈ ಥರ ಡೀಲ್ ಮಾಡ್ಕೋಬಹುದು. ಮಕ್ಕಳಿಗೆ ಗೊತ್ತಾಗಬಾರ್ದು ಅಷ್ಟೇ. ಓಕೆ, ಅವರಿಗೆ ಹಣ ಸಂಪಾದನೆ ಮಾಡುವಂಥದ್ದು ಕಲಿಸಲೇಬೇಕು. ನಮ್ಮ ಕಷ್ಟ ಸುಖಗಳನ್ನು ಹಂಚ್ಕೊಳ್ಳೇಬೇಕು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಇಷ್ಟು ಸಾಲ ಇದೆ, ಮಕ್ಕಳಿಗೆ ಹೀಗೆ ಮಾತಾಡುವಾಗ ಒಂದು ಹಂತಕ್ಕೆ ಮಕ್ಕಳು ಬಂದಾಗ, ಫಾರ್ ಎಕ್ಸಾಂಪಲ್ ಈಗ ಹೈಸ್ಕೂಲ್ ಆ ಟೈಪ್ಗೆ ಬಂದಾಗ ಹೇಳ್ಬೋದು, ಇಷ್ಟು ಇದೆ, ಈಗ ಇದನ್ನು ನಾವು ತೀರಿಸಬೇಕು, ಏನು ಮಾಡಬಹುದು ಅಂತ ಅವರು ಐಡಿಯಾಸ್ ಕೊಡ್ಬೋದು. ಯಾವಾಗ ನಾವು ಅವರ ಐಡಿಯಾ ತಗೊಳ್ತೇವೆ ಆಗ ಅವರು ಅದನ್ನು ಅವರು ಕೂಡ ಪಾಲಿಸ್ತಾರೆ, ಯಾಕೆಂದರೆ ಅವರೇ ಕೊಟ್ಟ ಐಡಿಯಾಸ್ ಅದು. ಓಕೆ, ಸೊ ಈ ಥರ ಇಂಟ್ರೊಡಕ್ಷನ್ ಆಫ್ ಅರ್ನಿಂಗ್ಸ್, ನೀವು ಅವರಿಗೆ ಅವರೇ ಅರ್ನ್ ಮಾಡಲಿಕ್ಕೆ ಒಂದು ದಾರಿ ಹುಡುಕೊಳ್ಳೋದು ತುಂಬ ಒಳ್ಳೆಯದು. ನಿಮ್ಗೆ ಗೊತ್ತಿರ್ಬೋದು, 10-12 ವರ್ಷ ವಯಸ್ಸಿನಲ್ಲಿಯೇ ಮಕ್ಕಳುಗಳು ಹೋಗ್ತಾರೆ ಸಂಪಾದನೆ ಮಾಡಲಿಕ್ಕೆ. ಈಗ ಹಳ್ಳಿಗಳಲ್ಲಾದರೆ ಅಡಿಕೆ ಹೆಕ್ಕೋ ಕೆಲಸನೋ, ಅಥವಾ ಗೇರು ಬೀಜ ಇದು ಮಾಡೋ ಕೆಲಸನೋ, ತೋಟದ ಕೆಲಸನೋ ಏನಾದರೂ ಒಂದು ಹೋಗ್ತಾರೆ. ಬಟ್ ಈ ಥರ ಹೋಗೋ ಅವಕಾಶ ಇದ್ದರೆ ನಾವು ತಡೀಬಾರ್ದು. ಅಯ್ಯೋ ಮಕ್ಕಳಿಗೆ ಕಷ್ಟ ಆಗತ್ತೆ, ಇಲ್ಲ, ನೀವು ಎಷ್ಟು ಬೇಗ ಮಕ್ಕಳನ್ನು ಹಣ ಸಂಪಾದನೆಗೆ ಬಿಡ್ತೀರಾ ಅಷ್ಟು ಒಳ್ಳೆಯದು. ಆದರೆ ಹಣ ಸಂಪಾದನೆ ಅಂತ ಹೇಳುವಂಥದ್ದು ಅವರ ಸ್ಟಡೀಸ್ ಮೇಲೆ ಪರಿಣಾಮ ಬೀರಬಾರ್ದು. ಫಾರ್ ಎಕ್ಸಾಂಪಲ್ ದುಡ್ಡೇ ಸಂಪಾದನೆ ಮಾಡ್ತೀನಿ, ನಂಗೆ ಓದೋದು ಬೇಡ, ಇಲ್ಲ. ಸೊ ಯಾವತ್ತೂ ಕೂಡ ಅಂತಲ್ಲ, ಅದಕ್ಕೊಂದು ಬೌಂಡ್ರಿಯಲ್ಲಿ ಅವರನ್ನು ಬಿಡಬೇಕಾಗತ್ತೆ ನಾವು. ಈಗ ಫಾರ್ ಎಕ್ಸಾಂಪಲ್ ಓಕೆ, ಸಂಡೇ ಅಥವಾ ಸ್ಯಾಟರ್ಡೆ ಅಥವಾ ರಜಾ ದಿನದಲ್ಲಿ ಇಷ್ಟು ದಿನ ಹೋಗಬೇಕು. ಬಟ್ ಪ್ರತಿದಿನ ಅದೊಂದು ಟೈಮ್ ಟೇಬಲ್ ಅಂತ ಇರಬೇಕು. ಇಷ್ಟಿಂದ ಇಷ್ಟು ತನಕ ಓದಬೇಕು, ಇಷ್ಟು ಮಾಡಬೇಕು, ಇಷ್ಟು ಮಾರ್ಕ್ಸ್ ತೆಗಿಬೇಕು. ಅದು ಮಾರ್ಕ್ಸ್ ತೆಗಿಬೇಕು ಅಂತ ಹೇಳಿದರೆ ಅಂದರೆ ತೀರಾ ಫೇಲ್ ಆಗಬಾರ್ದು, ಎಜುಕೇಷನಲ್ಲಿ ಹಿಂದೆ ಬೀಳಬಾರ್ದು ಅಂತ. ಸೊ ಇಷ್ಟು ನಿಂದು ಆದಮೇಲೆ ಅದರ ಮೇಲೆ ನೀನು ಬೇಕಾದ್ರೆ ಸಂಪಾದನೆ ಮಾಡ್ಬೋದು. ಮಕ್ಕಳು ಯಾವಾಗ ಸಂಪಾದನೆ ಮಾಡಿದ್ರು ಕೂಡ ಅದರ 60% ಅವರು ಸ್ಪೆಂಡ್ ಮಾಡಿದ್ರು ಕೂಡ 40% ಸೇವಿಂಗ್ಸಿಗೆ ಹಾಕಬೇಕು. ಇನ್ನು 100 ರೂಪಾಯಿ ದುಡಿ, ಅದರಲ್ಲಿ 40 ರೂಪಾಯಿನ ಸೇವಿಂಗ್ಸಲ್ಲಿ ಇಡು. ಮತ್ತು ಮಕ್ಕಳ ಹತ್ರ ಅವರ ಕನಸುಗಳ ಬಗ್ಗೆ ನೀವು ಮಾತಾಡ್ಬೋದು. ನೆಕ್ಸ್ಟ್ ನೀನು ಏನು ಮಾಡಬೇಕಂತಿದೆಯಾ? ನಾನು ಆರ್ಟಿಸ್ಟ್ ಆಗಬೇಕಂತ ಇದ್ದೇನೆ. ಓಕೆ, ನೀನು ಆರ್ಟಿಸ್ಟ್ ಆಗಬೇಕಾದ್ರೆ ದೊಡ್ಡ ಆರ್ಟಿಸ್ಟ್ ಹತ್ರ ನೀನು ಹೋಗಬೇಕು ಟ್ರೈನಿಂಗ್ಗೆ. ಆಗ ನಿಂಗೆ ಎಷ್ಟೆಲ್ಲ ದುಡ್ಡು ಬೇಕಾಗ್ಬೋದು. ಓಕೆ, ಕೆಲವೆಲ್ಲ ಈಗ ಫಾರ್ ಎಕ್ಸಾಂಪಲ್ ಮ್ಯೂಸಿಕಲ್ ಇಂಟ್ರೆಸ್ಟ್ ಇದೆ, ಈ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇದನ್ನು ತಗೊಳ್ಳಿಕ್ಕೆ ಒಂದು 25,000 ಬೇಕು, ಅದಕ್ಕೆ ಹಣ ಕೊಡಿಡೋಣ. ಓಕೆ, ಇದು ಆಫೀಸ್ ವರ್ಕಲ್ಲೆಲ್ಲ ನೀನು ಹಣ ಉಳಿಸು, ಸ್ವಲ್ಪ ಸ್ವಲ್ಪ ಹಣ ಎಲ್ಲ ಹಾಕು, ಆಗ ಮಕ್ಕಳಿಗೆ ಜವಾಬ್ದಾರಿ ಬರ್ತದೆ. ಓಕೆ, ಆದರೆ ಮನೆಯ ಕೆಲಸಕ್ಕೆ ದುಡ್ಡು ಕೊಡ್ಲಿಕ್ಕೆ ಹೋಗಬೇಡಿ ನೀವು. ಮನೆ ಕೆಲಸದ ಎಲ್ಲರೂ ಮಾಡಬೇಕು, ಕಂಪಲ್ಸರಿ ಮನೆ ಕೆಲಸ ಮಕ್ಕಳ ಹತ್ರ ಮಾಡಿಸಲೇಬೇಕು. ಈಗ ಸಣ್ಣ ಮಗು, ನನ್ನ ಮಗಳ ಹತ್ರ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ಸಣ್ಣ ಮಗಳು ಯಾವಾಗ ನಡಿಲಿಕ್ಕೆ ಶುರು ಮಾಡಿದ್ಲ ಆಗಲೇ ನಾನು ಒಂದೊಂದೊಂದು ಸಣ್ಣ ಸಣ್ಣ ಕೆಲಸಗಳನ್ನು ಅವಳಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ. ವಾಷಿಂಗ್ ಮಿಷಿನ್ಗೆ ಇದು ಹಾಕೋದು, ಅವಳ ವಸ್ತುಗಳನ್ನು ಎತ್ತಿಡೋದು, ಕೊಂಡೋಗಿ ಅವ್ರಿಗೆ ಕೊಡೋದು, ಇದನ್ನು ಕೊಂಡೋಗಿ ಇವ್ರಿಗೆ ಕೊಡೋದು, ಅಲ್ಲಿಂದ ಇದು ತಗೊಂಡು ಬರೋದು, ಹೀಗೆ ಈಗ ಆರಾಮಾಗಿ ಮಾಡ್ತಾಳೆ. ಅಂದರೆ ಅವರಿಗೆ ಮಕ್ಕಳಿಗೆ ಕೆಲಸ ಅಂತ ಅನಿಸೋದಿಲ್ಲ, ಅದು ಇಟ್ಸ್ ಅ ಪಾರ್ಟ್ ಆಫ್ ಲೈಫ್ ಅಂತ ಅನಿಸ್ಬಿಡ್ತದೆ. ಸೊ ಅದಕ್ಕೋಸ್ಕರ ಶ್ರಮವನ್ನು ಅಂದರೆ ಮೊದಲಿನಿಂದನೇ ಎಷ್ಟು ಬೇಗ ನೀವು ಇಂಟ್ರೊಡ್ಯೂಸ್ ಮಾಡ್ತೀರಾ ಅವರಿಗೆ ಅಷ್ಟು ಒಳ್ಳೆಯದು. ಸೊ ಹಣದ ಬಗ್ಗೆ ಕೂಡ ಅಷ್ಟೇ. ಅರ್ನಿಂಗ್ಸ್, ಮಕ್ಕಳಿಗೆ ನಾವು ಎಷ್ಟು ಅವರಿಗೆ ಸುಲಭ ಮಾಡ್ತೇವೆ, ಅವರಿಗೆ ಅವರ ಮೇಲಿನ ಧೈರ್ಯ ಅಷ್ಟರ ಮಟ್ಟಿಗೆ ಅವ್ರು ಕಳ್ಕೊಳ್ತಾರೆ, ಅವರ ಮೇಲೇ ಡಿಪೆಂಡ್ ಆಗ್ತಾರೆ. ಸೊ ಮಕ್ಕಳಿಗೆ ನಿಂಗೆ ಸಾಧ್ಯ ಇದೆ, ನಿಂಗೆ ದುಡಿಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವ ಭಾವವನ್ನು ನಾವು ಅವರಿಗೆ ಮೂಡಿಸಬೇಕು. ಓಕೆ, ನೆಕ್ಸ್ಟ್ ಡೆಮಾನ್ಸ್ಟ್ರೇಟಿಂಗ್ ದ ಗುಡ್ ಫೈನಾನ್ಷಿಯಲ್ ಹ್ಯಾಬಿಟ್ಸ್. ನಾವು ಆ್ಯಸ್ ಪೇರೆಂಟ್ಸ್, ಓಕೆ, ನಾವು ಪೋಷಕರಾಗಿ ಹಣದ ಬಗೆಗಿನ ಒಳ್ಳೆಯ ಅಭ್ಯಾಸಗಳನ್ನು ಅವರಿಗೆ ಪರಿಚಯ ಮಾಡಿಸಬೇಕು. ಹೇಗೆ ಅಂತ ಹೇಳಿದರೆ, ಪ್ರತಿ ತಿಂಗಳ ಈಗ ಸಂಬಳ ಬಂದಾಗ ಎಲ್ಲರೂ ಕೂತ್ಕೊಂಡು ಒಂದು ಬಜೆಟ್ ಮಾಡುವಂಥದ್ದು. ಓಕೆ, ಮನೆಯ ಸದಸ್ಯರು ಏನೇನು ಆಗಬೇಕು, ಓಕೆ, ಗ್ರಾಸರಿ ಶಾಪ್ ಏನೆಲ್ಲ ಸಾಮಾನು ತರಬೇಕು, ಓಕೆ, ಹಾಲಿಗೆ ಎಷ್ಟು, ತರಕಾರಿಗೆ ಎಷ್ಟು, ಗ್ಯಾಸ್ ಎಷ್ಟು, ಕರೆಂಟ್ ಬಿಲ್ ಎಷ್ಟು, ಸೊ ಅಂದರೆ ವಿದ್ಯುತ್ ಬಿಲ್, ಓಕೆ, ಎಷ್ಟು ಪವರ್ಗೆ ಹೋಗುತ್ತೆ, ಮತ್ತು ಪೆಟ್ರೋಲ್ ಡೀಸೆಲ್ ಚಾರ್ಜಸ್ ಇದ್ದರೆ ಅದು, ಮನೆಯ ರೆಂಟ್ ಇದ್ದರೆ ಅದು, ಬೇರೆ ಲೋನ್ ಕಟ್ಟೋದಾದರೆ ಅದು, ಸೊ ಹೊರಗಡೆ ಹೋಗೋದಾದರೆ ಪ್ರತಿ ತಿಂಗಳು ಅಟ್ಲೀಸ್ಟ್ ಒಂದು ಕಡೆಗಾದರೂ ಹತ್ತಿರ ಪ್ಲೇಸ್ ಆದರೂ ಎಷ್ಟು, ಓಕೆ, ಯಾವುದೋ ಆ ತಿಂಗಳಲ್ಲಿ ಏನೋ ಒಂದು ವಿಶೇಷ ಇದೆ ಅದಕ್ಕೆ ಎಷ್ಟು ಇಡಬೇಕು. ಸೊ ಹೀಗೆ ನಾವು ಡಿಸ್ಕಸ್ ಮಾಡಿದಾಗ ಮನೆ ಎಲ್ಲ ಸದಸ್ಯರಿಗೂ ಕೂಡ ಗೊತ್ತಾಗ್ತದೆ ಏನು ಮಾಡಬೇಕು ಅಂತ. ಇಲ್ಲಾಂತ ಹೇಳಿದರೆ ಒಬ್ಬರು ಮಾತ್ರ ಸ್ಟ್ರಗಲ್ ಮಾಡ್ತಾ ಇರ್ತಾರೆ, ಮತ್ತು ಅವರದ್ದು ಟೆನ್ಷನ್ ಉಳಿದವರಿಗೆ ಅರ್ಥ ಆಗೋದಿಲ್ಲ. ಸೊ ಮಕ್ಕಳಿಗೆ ಅರ್ಥ ಆಗಬೇಕು ಒಂದು ಮನೆ ಅಂತ ಹೇಳಿದರೆ ಹೇಗೆ ನಿಭಾಯಿಸಬೇಕು ಅಂತ ಹೇಳುವಂಥದ್ದು. ಇದು ಬಾಲ್ಯದಲ್ಲಿ ಎಷ್ಟು ಬೇಗ ಕಲಿಸ್ತೇವೆ ಅಷ್ಟು ಒಳ್ಳೆಯದು. ನಿಮ್ಗೆ ಒಂದು ಲೈವ್ ಎಕ್ಸಾಂಪಲ್ ಕೊಡ್ತೀನಿ. ನಾನೊಬ್ಬರು ಸಬ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ಸೊ ದೇರ್ ವಾಸ್ ಅ ಕಪಲ್ ಅಂತ ಹೇಳಿದರೆ ತುಂಬ ಒಂದೆಷ್ಟಪ್ಪ ಕಾಲೇಜ್ ಓದ್ತಾ ಇದ್ದ ಮಕ್ಕಳವರು. ಅವ್ರು ಏನು ಮಾಡಿದರು, ಇಷ್ಟಪಟ್ಟರು, ಮನೆ ಬಿಟ್ಟು ಹೋದರು. ಓಕೆ, ನಾವೇ ಲೈಫ್ ಕಟ್ಕೊಳ್ತೇವೆ ಅಂತ ಮನೆದು ಹೋಗಬೇಕಾದ್ರೆ ಕ್ಯಾಶ್ ಎಲ್ಲ ತೊಗೊಂಡು ಹೋಗಿದ್ದಾರೆ. ಆ್ಯಂಡ್ ದೇ ಗಾಟ್ ಮ್ಯಾರಿಡ್ ಇನ್ ಅ ಟೆಂಪಲ್.
ಆ್ಯಂಡ್ ದೇ ಹ್ಯಾಡ್ ದೇರ್ ಲೈಫ್. ಅವರು ಸ್ಟಾರ್ಟ್ ಮಾಡಿದ್ರು, ಅವರ ಸಂಸಾರ ಸ್ಟಾರ್ಟ್ ಮಾಡಿದರು. ವಿದಿನ್ 2 months ದೇ ರಿಯಲೈಸ್ಡ್ ಇಟ್ ಈಸ್ ಟಫ್ ಟು ಮ್ಯಾನೇಜ್. ಮನೆ ಬಾಡಿಗೆ ಕಟ್ಟಬೇಕಿತ್ತು, ರೇಷನ್ ತರಬೇಕಿತ್ತು, ಮನೆ ಕ್ಲೀನ್ ಮಾಡಬೇಕು, ಅಡುಗೆ ಮಾಡಬೇಕು. ಮುಂಚೆ ಹಾಗಿರಲಿಲ್ಲ. ಮುಂಚೆ ಮನೇಲೆಲ್ಲ ರೆಡಿ ಇರ್ತಾ ಇತ್ತು, ಫೋನ್ ನೋಡ್ಕೊಳ್ತಾ ಇದ್ರು, ಆರಾಮಾಗಿ ಹೇಗೆ ಬೇಕು ಹಾಗೆ ಎಂಜಾಯ್ ಮಾಡ್ತಾಯಿದ್ರು, ಮೇಕಪ್ ಮಾಡ್ಕೊಂಡು ಹೊರಗೆ ಹೋಗ್ತಾ ಇದ್ರು. ಇವರಷ್ಟೇ ಫ್ರೆಂಡ್ಸ್ ಜೊತೆ ಬೈಕಲ್ಲಿ ಸುತ್ತಾಡ್ತಾ ಇದ್ರು. ಹಣ ದಿನ ದಿನಕ್ಕೆ ಖಾಲಿ ಆಗ್ತಾ ಬಂತು. ಆಗ ಹುಡುಗನಿಗೆ ಟೆನ್ಷನ್ ಸ್ಟಾರ್ಟ್ ಆಯಿತು. ಇನ್ನು ಉಳಿದ ಹಣಕ್ಕೆ ಏನು ಮಾಡೋದು, ಹಣ ಖಾಲಿ ಆದಮೇಲೆ ಏನು ಮಾಡೋದು. ಅವನಿಗೆ ದುಡಿಯುವಂಥ ಪ್ರಶ್ನೆನೇ ಇರಲಿಲ್ಲ, ಯಾಕಂದರೆ ಮನೇಲಿ ಎಲ್ಲ ಸೌಲಭ್ಯ ಇತ್ತಲ್ಲ. ದುಡಿಯೋದಂತ ಹೇಳಿದರೆ ಹಾಗೆ, ಮಕ್ಕಳು ಯಾವಾಗ ನಾವು ಸ್ಟಾರ್ಟಿಂಗಲ್ಲಿ ಅವರಿಗೆ ಶ್ರಮದ ಮಹತ್ವ ತೋರಿಸೋದಿಲ್ಲ ನೋಡಿ, ಲೇಜಿ ಆಗ್ತಾರೆ ಅವರು. ಲೇಜಿ ಅಂದರೆ ಲೇಜಿ ಆಗ್ತಾರೆ. ಸೊ ಹುಡುಗನಿಗೆ ಟೆನ್ಷನ್ ಶುರು ಆಯಿತು. ಏನು ಮಾಡೋದು, ದುಡ್ಡಿಲ್ಲ, ಏನು ದುಡಿಯೋದು, ನನಗೆ ದುಡಿಲಿಕ್ಕೆ ಏನು ಬರಲ್ಲ, ಕಾಲೇಜ್ ಬೇರೆ ಕಂಪ್ಲೀಟ್ ಆಗಿಲ್ಲ. ಹುಡುಗಿಗೆ ಅಯ್ಯೋ ಇದೆಲ್ಲ ಮನೆ ಕ್ಲೀನ್ ಮಾಡಬೇಕು, ನಾನು ಮನೇಲಿ ಒಂದು ತಟ್ಟೆ ಮುಟ್ಟಿಲ್ಲ, ತಟ್ಟೆ ಕ್ಲೀನ್ ಮಾಡಿಲ್ಲ ನಾನು, ಇದೆಲ್ಲ ನಾನು ಮಾಡಬೇಕಾ. ವಿದಿನ್ 2 months ಅವರಿಗೆ ಇದು ಬಹಳ ಕಷ್ಟ, ಕಿರಿಕಿರಿ ಅನ್ನಿಸ್ಬಿಡ್ತು. ಅವರೇ ಬಂದು ಪೊಲೀಸ್ ಸ್ಟೇಷನಲ್ಲಿ ಸರೆಂಡರ್ ಆದರು. ನಾವು ನಮ್ಮ ಪೇರೆಂಟ್ಸ್ ಒಟ್ಟಿಗೆ ಹೋಗ್ತೇವೆ ಅಂತ. ಏನೋ ಪೇರೆಂಟ್ಸ್ ಅಷ್ಟು ಮುದ್ದಿನಿಂದ ಸಾಕಿದ್ರಲ್ಲ, ಅವ್ರು ಬಂದು ವಾಪಸ್ ಕರ್ಕೊಂಡು ಹೋದ್ರು. ಆ್ಯಂಡ್ ದಟ್ ಸಬ್ ಇನ್ಸ್ಪೆಕ್ಟರ್ ವಾಸ್ ಸೇಯಿಂಗ್, ಇದು ನೋಡಿ ಮೇಡಮ್ ಇಂಥದ್ದು ಪರಿಸ್ಥಿತಿ ಅಂತ. ನಾನು ಅದೇ ಅಂದ್ಕೊಳ್ತಾ ಇದ್ದೆ, ಸಪೋಸ್ ಅವ್ರ ಪೇರೆಂಟ್ಸ್ ಅವರು ವಾಪಸ್ ತಗೊಳ್ಳಿಲ್ಲ ಅಂತ ಹೇಳಿದರೆ ಅವರ ಬದುಕೇನಾಗ್ತಿತ್ತು. ಮಕ್ಕಳಿಗೆ ಅವ್ರ ಮಕ್ಕಳ ತಪ್ಪಂತ ಹೇಳಲಿಕ್ಕಾಗೋದಿಲ್ಲ, ಅವರಿಗೆ ಗೊತ್ತೇ ಇಲ್ಲ ವಿಷಯ. ಏನಿದ್ರೆ ಅಂದರೆ ಒಂದು ಫ್ಯಾಮಿಲಿ ಅಂತ ನಡೆಸಬೇಕಾದ್ರೆ ಏನೆಲ್ಲ ಬೇಕು, ರಿಸೋರ್ಸಸ್ ಏನು ಬೇಕು, ಸ್ಕಿಲ್ಸ್ ಏನು ಬೇಕು, ರೆಸ್ಪಾನ್ಸಿಬಿಲಿಟಿ ಹೇಗಿರಬೇಕು, ಅಕೌಂಟಬಿಲಿಟಿ ಹೇಗಿರಬೇಕು, ಅದು ಯಾವುದೂ ಗೊತ್ತಿಲ್ಲ ಅವರಿಗೆ. ಸೊ ಇಂತಹ ಒಂದು ಭ್ರಮಾ ಜಗತ್ತು, ಸಿನಿಮಾ ಲೋಕದ ಭ್ರಮಾ ಜಗತ್ತಿನಲ್ಲಿ ಮಕ್ಕಳು ಹೊರಟ್ಬಿಡ್ತಾರೆ. ಅದಕ್ಕೋಸ್ಕರ ಪ್ರತಿ ಹಂತದಲ್ಲಿ ಎಷ್ಟು ಬೇಗ ಸಾಧ್ಯ ಆಗುತ್ತಾ ಅಷ್ಟು ಬೇಗ ಜವಾಬ್ದಾರಿ ಏನು, ಮನೆಯ ಯಾವುದೆಲ್ಲ ಖರ್ಚು ವೆಚ್ಚ ಇದೆ, ಪ್ರತಿಯೊಂದರೂ ಕೂಡ ಇದು ಲೈಫ್ ಸ್ಕಿಲ್ ಅಲ್ವಾ, ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರಬೇಕಾದದ್ದು. ಮತ್ತು ಯಾವ ಕಾರಣಕ್ಕೂ ಅವ್ರು ನಮ್ಮ ಮೇಲೆ ಹೆಚ್ಚು ಡಿಪೆಂಡ್ ಆಗುವ ಹಾಗೆ ನಾವು ನೋಡಲೇಬಾರ್ದು. ಅವರಿಗೆ ಪ್ರಾಬ್ಲಮ್ಸ್ ಇದ್ದರೆ ಓಕೆ, ಲೆಟ್ ಅಸ್ ಹೆಲ್ಪ್ ದೆಮ್ ಟು ಸಾಲ್ವ್ ದೋಸ್ ಪ್ರಾಬ್ಲಮ್ಸ್. ಆದರೆ ಅವರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಿಕ್ಕೆ, ಆ ಇಂಡಿಪೆಂಡೆನ್ಸ್ಗೆ ನಮಗೆ ಜಾಸ್ತಿ ನಾವು ಅವಕಾಶವನ್ನು ಕೊಡ್ತಾ ಹೋಗಬೇಕು. ರೈಟ್? ಓಕೆ. ಸೊ ಡೆಮಾನ್ಸ್ಟ್ರೇಟಿಂಗ್ ದ ಗುಡ್ ಫೈನಾನ್ಷಿಯಲ್ ಹ್ಯಾಬಿಟ್ಸ್ ಅಂತ ಹೇಳಿದರೆ, ನಾವು ಪ್ರತಿ ತಿಂಗಳು ನಾವು ಕೂತ್ಕೊಂಡು ಯಾವುದೇ ಒಂದು ಹಣ ಬಂದರೂ ಕೂಡ, ಈಗ ಬೋನಸ್ ಬಂದಿರ್ತದೆ ಕೆಲವರಿಗೆ ಇನ್ಕ್ರಿಮೆಂಟ್ ಬಂದಿರ್ತದೆ, ಏನೋ ಒಂದು ಹಣ ಯಾವುದೋ ಕಡೆಯಿಂದ ಬಂದಿರ್ತದೆ, ಆಸ್ತಿ ಪಾಲಾಗಿ ಅದರ ದುಡ್ಡು ಬರ್ಬೋದು. ಕೂತ್ಕೊಂಡು ಯೋಚನೆ ಮಾಡಿ ಒಂದು ಡೈರಿ ಇಟ್ಕೊಳ್ಳಿ ಮನೆಯಲ್ಲಿ. ಓಕೆ, ಆ ಡೈರಿಯಲ್ಲಿ ಬರೆಯುವಂಥದ್ದು, ಎಷ್ಟು ಹಣ ಏನು, ಈ ಲೆಕ್ಕಾಚಾರ ಹಾಕುವಂಥದ್ದು, ಪ್ರತಿ ತಿಂಗಳು ಬಜೆಟ್ ಮಾಡುವಂಥದ್ದು. ಈಗ ಎಲ್ಲಿಗೋ ಒಂದು ಹೋಗಬೇಕು, ಒಂದು ಟ್ರಿಪ್ ನೀವು ಪ್ಲ್ಯಾನ್ ಮಾಡಿದ್ರೆ, ಆ ಟ್ರಿಪ್ಪಿಗೆ ಪೂರ್ತಿ ಮಕ್ಕಳ ಹತ್ರವೇ ಹೇಳ್ಬೋದು. ಓಕೆ, ಇದರದ್ದೊಂದು ರಿಸರ್ಚ್ ಮಾಡು, ಎಷ್ಟು ಪ್ಲೇಸ್ ಇದೆ, ಎಷ್ಟು ದೂರ ಆಗುತ್ತೆ, ಪರ್ ಕಿಲೋಮೀಟರ್ಗೆ ಎಷ್ಟು, ನಾವು ಗಾಡಿ ಬುಕ್ ಮಾಡೋದಾದರೆ ಯಾವುದು ಮಾಡ್ಬೋದು. ಸೊ ಮಕ್ಕಳು ಇನ್ವಾಲ್ವ್ ಆಗ್ತಾ ಹೋಗ್ತಾರೆ, ಅವರೇ ಆರ್ಗನೈಸ್ ಮಾಡಲಿ. ನೀವು ಅಕ್ಕಪಕ್ಕದ ಮನೆಯವರಿದ್ದರೆ ಅವರ ಮಕ್ಕಳ ಹತ್ರನೇ ಹೇಳಿ, ಮಕ್ಕಳೊಂದು ಹೈಸ್ಕೂಲೆಲ್ಲ ಓದ್ತಾ ಇದ್ದರೆ ಅವರಿಗೆ ಹೇಳಿ ಆರ್ಗನೈಸ್ ಮಾಡಲಿಕ್ಕೆ, ನಾವೆಲ್ಲಾದರೂ ಹೋಗಬೇಕು ನೀವು ಆರ್ಗನೈಸ್ ಮಾಡಿ ಅಂತ. ಮಕ್ಕಳು ಬೆಳೀತಾರೆ, ಹಣದ ಬಗ್ಗೆ ಅವರಿಗೆ ಜಾಗೃತಿ ಮೂಡ್ತದೆ. ಅವತ್ತು ಹೇಳಿ ಟೋಟಲ್ ಖರ್ಚು ಒಂದು ಅಂದಾಜು ಮಾಡಿ, ಮತ್ತು ನಾವು ಪರ್ ಹೆಡ್ ಎಷ್ಟು ಬರ್ತದೆ ಅಂತ ನೋಡಿ ನಾವು ಪ್ಲ್ಯಾನ್ ಮಾಡೋಣ ಅಂತ. ಅವರಿಗೆ ಬಿಟ್ಟುಬಿಡಿ ಆರ್ಗನೈಸಿಂಗ್, ನೀವು ಸುಮ್ಮನೆ ಕೂತ್ಕೊಳ್ಳಿ, ಕೇಳಿದರೆ ಸಜೆಷನ್ ಕೊಡಿ, ತಪ್ಪು ಮಾಡಿ ಕಲೀಲಿ, ಪರವಾಗಿಲ್ಲ. ಓಕೆ, ಸೊ ವಿ ಹ್ಯಾವ್ ಟು ಡೆಮಾನ್ಸ್ಟ್ರೇಟ್ ದ ಗುಡ್ ಫೈನಾನ್ಷಿಯಲ್ ಹ್ಯಾಬಿಟ್ಸ್. ನಾವು ಕರೆಕ್ಟ್ ಇದ್ದೇವೆ, ಹಣದ ಬಗ್ಗೆ ನಮ್ಮ ಮೈಂಡ್ಸೆಟ್ ಚೆನ್ನಾಗಿದೆ, ಹಣವನ್ನು ನಾವು ತೀರಾ ಎರ್ರಾಬೆರಿಯಾಗಿ ಬಳಸೋದಿಲ್ಲ, ಇದರ ಬಗ್ಗೆ ನಾವು ಅವರಿಗೆ ಅರಿವು ಮೂಡಿಸಬೇಕು. ಅವರು ನಮ್ಮನ್ನು ನೋಡಿ ಕಲಿತಾರೆ, ನಾವು ಹೇಳಿದ್ದು ಕಲಿಯೋದಕ್ಕಿಂತನೂ. ಇನ್ನು ಪ್ರಾಕ್ಟಿಕಲ್ ಟಾಸ್ಕ್ಸ್, ನಾನು ಆಗಲೇ ಹೇಳಿದ ಹಾಗೆ ಕೆಲವೆಲ್ಲ ನಾವು ಅವರಿಗೆ ಅನುಭವಕ್ಕೆ ಬಿಟ್ಬಿಡಬೇಕು. ಕೆಲವರು ಕೇಳ್ತಾರೆ, ಓಕೆ ಎಷ್ಟು ಹೇಳಿದರೂ ಅರ್ಥ ಆಗಲ್ಲ, ಎಷ್ಟು ಹೇಳಿದರೂ ಅರ್ಥ ಆಗಲ್ಲ. ಖಂಡಿತ ಅರ್ಥ ಆಗಲ್ಲ, ಅವರಿಗೆ ಫೀಲ್ಡಿಗೆ ಬಿಟ್ಟು ಬಿಡಿ. ಯಾಕೆ ಅರ್ಥ ಆಗೋದಿಲ್ಲ, ಅರ್ಥ ಆಗಲೇಬೇಕು. ಮತ್ತು ಜಾಸ್ತಿ ಯಾವತ್ತೂ ಕೂಡ ನಾನು ಜೊತೆಗಿದ್ದೇನೆ ಅಂತ ಹೇಳೋ ಜಾಸ್ತಿ ಪ್ರೊಟೆಕ್ಷನ್ ಫೀಲ್ ಕೊಡಬಾರ್ದು. ಮತ್ತು ಇನ್ನೊಂದು ವಿಷಯ, ಹಣದ ಇದರಲ್ಲಿ ಮಕ್ಕಳ ಹೆಸರಲ್ಲಿ ನೀವೇನೇ ಸೇವಿಂಗ್ಸ್ ಮಾಡಿರ್ಬೋದು ಅದನ್ನು ಮಕ್ಕಳಿಗೆ ತಿಳಿಸಬೇಡಿ ದಯವಿಟ್ಟು. ಯಾಕೆಂದರೆ ನಾನು ಕೆಲವು ಕೇಸಲ್ಲಿ ನೋಡಿದ್ದೇನೆ, 18 ವರ್ಷ ಆಗೋ ಹೊತ್ತಿಗೆ ಮಕ್ಕಳೇ ಪೇರೆಂಟ್ಸ್ ವಿರುದ್ಧ ನಿಲ್ತಾರೆ, ಆ ದುಡ್ಡು ನಂದಲ್ವಾ ಕೊಡುವಂತ. ಅವರಿಗೆ ಯಾವ ಹಕ್ಕೂ ಇಲ್ಲ ಕೇಳಲಿಕ್ಕೆ. ಇಂಥ ಕೇಸಸನ್ನು ನೋಡಿದ್ದೇನೆ. ಅಂದರೆ ಮಕ್ಕಳು ಯಾರೂ ಹಾಗಾಗೋದು ಬೇಡ, ಬಟ್ ನಾನು ಹೇಳ್ತಾ ಇರೋದು ಏನಂತ ಹೇಳಿದರೆ, 2 ವಿಷಯ ಇದೆ. ಒಂದು ಅಹಂಕಾರ, ಓಕೆ ಇದು ನನಗೆ ಸಿಗಬೇಕಾದದ್ದು ಅಂತ, ಅದು ಮಕ್ಕಳಲ್ಲಿ ಬೆಳಿಬಾರ್ದು. ಇನ್ನೊಂದು ಒಂದು ಬೇಜವಾಬ್ದಾರಿ ಇರ್ತದೆ, ನನಗೆ ಅಪ್ಪ ಅಮ್ಮಂದು ಆಸ್ತಿ ಇದೆ ಅಂತ. ನಾನು ಯಾವತ್ತೂ ನನ್ನ ಮಗಳಿಗೆ ಅಂದರೆ ಮಗಳ ಮುಂದೆ ಹೀಗೆ ಹೇಳ್ತಾ ಇರ್ತೇನೆ, ಓಕೆ ಅವ್ರಿಗೆ ಎಷ್ಟು ಎಜುಕೇಷನ್ ಬೇಕು ಅಷ್ಟು ಕೊಡ್ಸೋಣ, ಅವ್ರು ಎಷ್ಟು ಓದ್ತಾರೆ ಓದಿಸೋಣ, ಬಟ್ ₹1 ನನ್ನ ಆಸ್ತಿಯಲ್ಲಿ ಯಾವುದು ನನ್ನ ಮಕ್ಕಳಿಗೆ ಸಿಗಲ್ಲ. ಓಕೆ, ಅದೆಲ್ಲವೂ ಕೂಡ ಒಂದು ಟ್ರಸ್ಟಿಗೆ ಹೋಗ್ತದೆ, ಒಂದು ಆಶ್ರಮಕ್ಕೆ ಹೋಗ್ತದೆ, ಎಲ್ಲಾದರೂ ಹೋಗ್ತದೆ, ಸೊಸೈಟಿಯಲ್ಲಿ ಇದಕ್ಕೆ ಹೋಗ್ತದೆ, ಸೊಸೈಟಿಗೆ ಹೋಗುತ್ತೆ ಹೊರತು ನನ್ನ ಸ್ವಂತ ಮಕ್ಕಳಿಗೆ ನಾನು ಏನೂ ಕೊಡಲ್ಲ, ವಿದ್ಯೆ ಮತ್ತು ಸಂಸ್ಕಾರ ಇದೆರಡನ್ನು ಬಿಟ್ಟು ಅಂತ. ಸೊ ಈ ಥರ ಮೈಂಡ್ ಸೆಟ್ ನಾವು ಫಸ್ಟಿಂದಲೇ ಸೆಟ್ ಮಾಡಿದಾಗ ಏನಾಗುತ್ತೆ ಗೊತ್ತಾ, ಮಕ್ಕಳಿಗೆ ಓಕೆ
ಅಪ್ಪ ಅಮ್ಮನ ನಿರೀಕ್ಷೆಗಳು ಕಡಿಮೆ ಆಗ್ತಾ ಹೋಗ್ತವೆ. ಅವರಿಂದ ಸಿಗುತ್ತೆ, ಇವರಿಂದ ಸಿಗುತ್ತೆ ಅಂತ ಪಕ್ಕಾ ಹೇಳಿಬಿಡ್ಬೇಕು. ಪಕ್ಕ. ಅಂದ್ರೆ ಬೇರೆಯವರ ಎದುರು ಕೂಡ ಹೇಳ್ಬೇಕು. ಹೀಗೆ ನಿಮ್ಮ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಬಂದಾಗ ಹೀಗೆ ಮಾತಾಡ್ತಾ ಮಾತಾಡ್ತಾ ಇಲ್ಲ ಮಕ್ಕಳಿಗೆ ನಾವು ಅಂದ್ರೆ ಮಕ್ಕಳಿಗೆ ಡೈರೆಕ್ಟ್ ಹೇಳ್ಬೇಕಂತಿಲ್ಲ. ನೀವು ಆ ಮಾತು ನಿಮ್ಮ ಫ್ರೆಂಡ್ಸ್ ಹತ್ರ ಮಾತಾಡುವಾಗ ಮಕ್ಕಳು ಖಂಡಿತ ಗಳಿಸ್ಕೊಳ್ತಾರೆ. ಅವರವ್ರ ಜವಾಬ್ದಾರಿ ಅವರವ್ರದ್ದು ಅಷ್ಟೇ. ಮಕ್ಕಳಿಗೆ ಸೈಟ್ ಮಾಡಿಡೋದು ಅದು ಇದು ಅವಶ್ಯಕತೆ ಅಷ್ಟು ಇದೆ ಅಂತ ಹೇಳಿದ್ರೆ ಮಾಡಿ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಅದರ ಬಗ್ಗೆ ಮಕ್ಕಳಿಗೆ ಹೇಳಬೇಡಿ. ಅವರವರ ಕಾಲ ಮೇಲೆ ನಿಂತ್ಕೊಳ್ಳುವ ತನಕನೂ ಹೇಳಬೇಡಿ ನೀವು. ಬೆಸ್ಟ್ ಅಂತ ಹೇಳಿದ್ರೆ ಅವರಿಗೆ ಎಜುಕೇಷನ್ ಕೊಡಿ, ಒಳ್ಳೆ ಎಜುಕೇಷನ್, ಫ್ರೀಡಮ್ ಕೊಡಿ ಅವರಿಗೆ, ಅವರನ್ನು ಅವರು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಕೊಡಿ, ಅವರ ಸ್ಕಿಲ್ಸಲ್ಲಿ ಇನ್ವೆಸ್ಟ್ ಮಾಡಿ. ಓಕೆ, ರೈಟ್. ಸೊ ಪ್ರಾಕ್ಟಿಕಲ್ ಟಾಸ್ಕ್ಸ್ ಏನೆಲ್ಲ ಕೊಡಬಹುದು ಅಂತ. ಸಣ್ಣ ಮಗುವಾದರೆ ಒಂದು 5 ವರ್ಷದೊಳಗೆ ಆ ಥರ ಎಲ್ಲ ಇದ್ದರೆ ಅವರಿಗೆ ಒಂದು ಜಾರ್ಗಳನ್ನು ಕೊಡ್ಬೋದು, ಬೇರೆ ಬೇರೆ ಸ್ಪೆಂಡ್ ಜಾರ್, ಸೇವ್ ಜಾರ್, ಗಿವ್ ಜಾರ್ ಅಂತ. ಓಕೆ, ಪೆಟ್ಟಿಗೆಗಳನ್ನು ಮಾಡ್ಬೋದು ಈ ಥರ. ಅಂದರೆ ಸ್ಪೆಂಡ್ ಜಾರಲ್ಲಿ ನಾವು ಅದನ್ನು ಖರ್ಚು ಮಾಡೋದನ್ನು ಅದಕ್ಕೆ ಹಾಕಬೇಕು. ಸೇವಿಂಗ್ಸ್ ಸೇವ್ ಮಾಡಲಿಕ್ಕೆ ಬ್ಯಾಂಕಲ್ಲಿ ಹಾಕಲಿಕ್ಕೆ ದುಡ್ಡು ಆ ಥರ ಇದ್ದರೆ ಸೇವಿಂಗ್ಸ್, ಅದು ಪಿಗ್ಗಿ ಬ್ಯಾಂಕ್ಸ್ ಬರುತ್ತಲ್ಲ ಅದು, ಹಾಗೂ ಮಾಡ್ಬೋದು ಸೆಪ್ರೇಟಾಗಿ. ಮತ್ತು ಗಿವ್, ಡೊನೇಷನ್, ಇದು ಮನೋಭಾವವನ್ನು ಮಕ್ಕಳಲ್ಲಿ ಬೆಳೆಸಬೇಕು. ನಮ್ಮ ಸಂಪಾದನೆಯ ಸ್ವಲ್ಪ ಭಾಗ ನಾವು ನಮಗೋಸ್ಕರ ಬಳಸ್ತೇವೆ, ಸ್ವಲ್ಪ ಭಾಗವನ್ನು ಭವಿಷ್ಯಕ್ಕಾಗಿ ಎತ್ತಿಡ್ತೇವೆ, ಇನ್ನು ಸ್ವಲ್ಪ ಭಾಗವನ್ನು ಸಮಾಜಕ್ಕೆ ನಾವು ಕೊಡ್ತೇವೆ ಅಂತ. ಹೀಗಿದ್ದಾಗ ಮಕ್ಕಳಲ್ಲಿ ಅದೇ ರೀತಿ ಆಟಿಟ್ಯೂಡ್ ಬೆಳೆದು ಬರ್ತದೆ. ಫಾರ್ ಎಕ್ಸಾಂಪಲ್ ಜಾಸ್ತಿ ಬೇಡ, ಪ್ರತಿದಿನ ಸ್ನಾನ ಮಾಡಿ ಬಂದ ನಂತರ ಒಂದು ಪ್ರೇಯರ್ ಏನೋ ಧ್ಯಾನ ಏನಾದರೂ ಮಾಡಿ ಮಕ್ಕಳ ಕೈಯಲ್ಲಿ ₹1 ಹಾಕ್ಬೋದು ಒಂದು ಡಬ್ಬಕ್ಕೆ, ಅದು ಡೊನೇಷನ್ಗೆ. ಸಮಾಜದಲ್ಲಿ ಯಾರಿಗೂ ತುಂಬ ಅಗತ್ಯ ಇದೆ, ಮಕ್ಕಳ ಕೈಯಲ್ಲೇ ಕೊಡಿಸಿ. ಯಾವುದೋ ಒಂದು ಅಲ್ಲಿ ತುಂಬ ದೂರ ವೃದ್ಧೆ ಒಬ್ಬರೇ ಇದ್ದಾರೆ ಅಂತ ಇದ್ದಾಗ ಆ ದುಡ್ಡಲ್ಲಿ ವರ್ಷಕ್ಕೊಮ್ಮೆಯ ಅಥವಾ ವರ್ಷಕ್ಕೆ 2 ಸಲನ ಅಥವಾ ತಿಂಗಳಿಗೊಮ್ಮೆಯ ಆ ಥರ ಎನಿ ಟೈಮ್ ಯು ಫೀಲ್ ಕಂಫರ್ಟೇಬಲ್ ಅದನ್ನು ಡಬ್ಬನ ಓಪನ್ ಮಾಡಿಸಿ ಅದರಲ್ಲಿರುವ ದುಡ್ಡಲ್ಲಿ ಮಕ್ಕಳ ಜೊತೆನೇ ಹೋಗಿ ಕರ್ಕೊಂಡು ಹೋಗಿ, ಈಗ ಬೆಡ್ಶೀಟಾ ಏನೋ ಒಂದು ಮಕ್ಕಳಲ್ಲೇ ಹೇಳಿ ಯಾವ್ದು ನಾವು ಪರ್ಚೇಸ್ ಮಾಡೋಣ ಅಂತ, ಸ್ವೆಟರ ಪರ್ಚೇಸ್ ಮಾಡಿ ಅವ್ರ ಕೈಯಿಂದನೇ ಕೊಡಿಸಿ. ನಿಜವಾಗ್ಲೂ ನೋಡಿ, ನೀವು ಕೊಟ್ಟ ಸಂಸ್ಕಾರ ಉಂಟಲ್ಲ ಮಕ್ಕಳು ಯಾವತ್ತೂ ಮರೆಯೋದಿಲ್ಲ. ಈ ಥರ ಯಾವ ಪೇರೆಂಟ್ಸ್ ಇರ್ತಾರೆ, ಮಕ್ಕಳು ಆ ಪೇರೆಂಟ್ಸ್ಗೆ ಹೆಗಲಾಗಿರ್ತಾರೆ. ಮಕ್ಕಳ ಪೇರೆಂಟ್ಸ್ ಬಗ್ಗೆ ಮಕ್ಕಳಿಗೆ ಅಷ್ಟು ಗೌರವ ಇರ್ತದೆ. ಆದರೆ ಯಾರು ಇನ್ನೊಬ್ಬರದ್ದು ಲಂಚ ತಗೊಂಡು ಅದು ತಗೊಂಡು ಇದು ತಗೊಂಡು ಮಕ್ಕಳಿಗೆ ಆಸ್ತಿ ಮಾಡ್ತಾರೆ ನೋಡಿ, ಒಂದೇ ಒಂದು ಮಗು ಕೂಡ ಅಪ್ಪ ಅಮ್ಮನನ್ನು ಕೃತಜ್ಞತೆಯಿಂದ ಯೋಚನೆ ಮಾಡೋದಿಲ್ಲ. ಇವ್ರು ಇಷ್ಟೇ ಕೊಟ್ಟಿದ್ದು ಇನ್ನೂ ಕೊಟ್ಟಿಲ್ಲ ಅಂತ ಯೋಚನೆ ಮಾಡುತ್ತೆ. ಯಾಕಂದರೆ ಅದು ಎಲ್ಲ ವೈಬ್ರೇಷನ್ಸು. ಓಕೆ, ನೀವು ಪಾಸಿಟಿವ್ ವೈಬ್ರೇಷನ್ ಕೊಡಿ, ಒಳ್ಳೆಯದನ್ನು ಕೊಡಿ, ಮಕ್ಕಳು ಖಂಡಿತ ಒಳ್ಳೆಯದನ್ನೇ ನಿಮಗೆ ವಾಪಸ್ ಕೊಡ್ತಾರೆ. ಓಕೆ, ರೈಟ್. ಸೊ ಕನ್ಸಂಪ್ಷನ್, ಸೇವಿಂಗ್ಸ್, ಡೊನೇಷನ್ ಇಂಥ ಜಾರ್ಗಳನ್ನು ಮಕ್ಕಳಿಗೆ ಹೇಳ್ಬೋದು. ಒಂದು ದುಡ್ಡು ಬಂದಂತ ಇದು ಸ್ವಲ್ಪ ಇದು ಹಾಕು, ಇದು ಈ ಸಲಕ್ಕೆ ಖರ್ಚು ಮಾಡೋಣ, ಇದು ಸೇವಿಂಗ್ಸಿಗೆ, ಇದು ಡೊನೇಷನ್ಗೆ, ಈ ಥರ ಜಾರ್ಗಳನ್ನು ಕೊಡ್ಬೋದು. ಪಿಗ್ಗಿ ಬ್ಯಾಂಕ್ಸನ್ನು ಇದು ಇರಲೇಬೇಕು ಪ್ರತಿ ಮನೆಯಲ್ಲಿ ಕೂಡ. ಯಾರು ಬಂದು ಇನ್ನೊಂದು ವಿಷಯ ಮಾಡ್ಬೋದು ನೀವು, ಯಾರಾದ್ರೂ ಈಗ ರಿಲೇಟಿವ್ಸು ಅವರು ಇವರು ಅಂತ ಫ್ರೆಂಡ್ಸ್ ಬಂದವರೆಲ್ಲ ಮಕ್ಕಳದ್ದು ಬರ್ಡೇ ಏನಾದರೂ ಮಾಡಿದಾಗೆಲ್ಲ ದುಡ್ಡು ಬರೋದುಂಟು. ಅದು ಯಾವತ್ತೂ ನಾವು ಮುಟ್ಟೋದು ಬೇಡ, ನಮಗೇನು ಅದನ್ನು ಖರ್ಚು ಮಾಡೋದು ಕೂಡ ಬೇಡ. ಮಕ್ಕಳ ಹೆಸರಲ್ಲಿ ಒಂದು ಎಂತ ಏನು ಬೇಕಾದರೂ ನೀವು ಇಡ್ಬೋದು, ಪೋಸ್ಟ್ ಆಫೀಸಲ್ಲಿ ಇಡ್ಬೋದು, ಬ್ಯಾಂಕಲ್ಲಿ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ಮಾಡ್ಬೋದು, ಅಥವಾ ಗೋಲ್ಡ್ ETF ತಗೋಬೋದು. ಈಗ ಜೆರೋದಾ ಇದೆ, ಶೇರ್ ಖಾನ್ ಇದೆ. ಓಕೆ, ಅಂಥ ಇದರಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು. ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಯಾಕಂದರೆ ರಿಟರ್ನ್ಸ್ ಹೈ ಇರ್ತದೆ. ಗೋಲ್ಡ್ ETF ಅಲ್ಲಿ ಹಾಕೋದು ತುಂಬ ಒಳ್ಳೆಯದು, ಯಾಕಂದರೆ ಗೋಲ್ಡ್ ಪ್ರೈಸ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತದೆ. ಓಕೆ, ನೀವೆಷ್ಟು ದುಡ್ಡು ಹಾಕ್ತೀರಾ ಅಷ್ಟೇ ಅಮೌಂಟ್ ಇದು ಗೋಲ್ಡ್ ಕ್ರೆಡಿಟ್ ಆಗ್ತದೆ. ಸೊ ಜೆರೋದಾದಲ್ಲೆಲ್ಲ ಆರಾಮ್ಸೆ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಐ ಹ್ಯಾಡ್ ಇನ್ವೆಸ್ಟೆಡ್, ನನಗೆ ಅದು ಗೊತ್ತಿದೆ ರಿಟರ್ನ್ಸ್ ಯಾವ ರೀತಿ ಬರ್ತದೆ ಅಂತ ಹೇಳಿ. ಓಕೆ, ಸೊ ನೀವು ಗೋಲ್ಡ್ ETF ಆಗಲಿ ಇದರಲ್ಲಿ ಎಲ್ಲ ಹಾಕ್ತಾ ಹೋದರೆ ಮಕ್ಕಳು ಬೆಳೀತಾ ಹೋದಾಗ ಅವರಿಗೆ ಒಂದು 18 ಇಯರ್ಸ್ ಆಗೋದಕ್ಕೆ ಅವರ ಎಜುಕೇಷನ್ಗೆಲ್ಲ ದುಡ್ಡು ಸಿಗ್ತದೆ. ಆದರೆ ನೀವು ಹೇಳಬಾರ್ದು ಮಾತ್ರ, ಅವರ ದುಡ್ಡು ಅಂದರೆ ಅವರಿಗೆ ಆ ಟೈಮಲ್ಲಿ ಸಹಾಯ ಆಗ್ತದೆ. ಅವ್ರಿಗೆ ಏನೋ ಹೈಯರ್ ಎಜುಕೇಷನ್ ಮಾಡಬೇಕು, ಏನೋ ಒಂದೀಗ ಲ್ಯಾಪ್ಟಾಪ ಏನೋ ಒಂದು ತಗೋಬೇಕು, ಆ ದುಡ್ಡೇ ಅವ್ರು ಬಳಸ್ಕೋಬೋದು. ಇದು ಲಾಂಗ್ ಟರ್ಮ್ಗೆ ಅಂತ ಹೇಳಿ ಇಟ್ಕೋಬೋದು. ಓಕೆ, ಪಿಗ್ಗಿ ಬ್ಯಾಂಕ್ಸಲ್ಲಿರುವಂಥ ದುಡ್ಡನ್ನು ನೀವು ಒಂದು ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ ಮಾಡ್ಬೋದು. ನೆಕ್ಸ್ಟ್, ಗೋಲ್ಸ್ ಫಾರ್ ಸೇವಿಂಗ್ಸ್. ಮಕ್ಕಳಲ್ಲಿ ಹೇಳಬೇಕು ನಾವು, ಓಕೆ ನಾವು ಇದನ್ನು ಸೇವ್ ಮಾಡ್ತಾ ಇದ್ದೇವೆ, ಮಕ್ಕಳಿಗೆ ಪಿಗ್ಗಿ ಬ್ಯಾಂಕ್ ಕೊಟ್ವು ಅಥವಾ ಏನೋ ಒಂದು ಜಾರ್ ಕೊಟ್ಟು ಹೇಳಿದ್ವು, ನೀನು ಇದರಲ್ಲಿ ಯಾವುದಕ್ಕೆ ಅಂತ ಸೇವ್ ಮಾಡ್ತಿದ್ದೀಯಾ ಅಂತ. ಆಗ ಮಗು ಹೇಳ್ಬೋದು ನನ್ನ ಬರ್ಡೇಗೆ ಅಂತ. ಸರಿ, ಬರ್ಡೇ ದಿನ ಏನು ತಗೋಬೇಕು ಅಂತ ಇದೆಯಾ, ಬರ್ಡೇ ದಿನ ಆದರೆ ಅದು ಒಂದು ವಾರ ಮುಂಚೆ ತಗೊಳ್ಳೋಣ ನಾವು ಅಂತ. ಸೊ ಮಕ್ಕಳಾಗ ಹಣ ಕಲೆಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಯಾವಾಗ ಹಣ ಸಿಕ್ಕಿದ್ರು ಕೂಡ ಕೊಂಡೋಗಿ ಹಾಕ್ತಾರೆ, ಡಬ್ಬಕ್ಕೆ ಹಾಕ್ತಾರೆ. ಸೊ ಉದ್ದೇಶ ಏನು ಅಂತ, ಸೇವಿಂಗ್ಸ್ ಇದು ಉದ್ದೇಶ ಅರ್ಥ ಆಗಬೇಕು ಮಕ್ಕಳಿಗೆ. ಪಿಕ್ನಿಕ್ ಹೋಗ್ಲಿಕ್ಕಾ ಅಥವಾ ಡೊನೇಷನ್ ಮಾಡ್ಲಿಕ್ಕಾ ಅಥವಾ ಅವರಿಗೆ ಏನೋ ಒಂದು ಇಷ್ಟ ಅಂತ ಹೇಳಿ ಅದನ್ನು ತಗೊಳ್ಲಿಕ್ಕಾ. ಸೊ ಮಕ್ಕಳು ಸೇವ್ ಮಾಡೋದನ್ನು ಕಲಿಬೇಕು. ಕರೆಕ್ಟ್, ಅಂತಹ ಆ್ಯಕ್ಟಿವಿಟೀಸನ್ನು ನೀವು ಕೊಡ್ಬೋದು. ದೆನ್ ಪಾರ್ಟಿಸಿಪೇಷನ್ ಇನ್ ಫ್ಯಾಮಿಲಿ ಬಜೆಟಿಂಗ್. ನಾನು ಆಗಲೇ ಹೇಳಿದಾಗೆ ಯಾವುದಾದ್ರೂ ಒಂದು ಹೊಸ ವಿಷಯ, ಈಗ ಫ್ಯಾಮಿಲಿ ಬಜೆಟಿಂಗ್ ಅಂತಿದ್ರೆ ಒಂದು ತಿಂಗಳ ಮಕ್ಕಳು ಈಗ ಹೈಸ್ಕೂಲಲ್ಲಿ ಇದ್ದಾರೆ ಅಂತ ಹೇಳಿದರೆ ನೀವು ಒಂದು ತಿಂಗಳದು ಮನೆ ನಿಭಾಯಿಸೋದನ್ನು ಅವ್ರಿಗೆ ಕೊಟ್ಟು ಬಿಡ್ಬೋದು.
ಓಕೆ 1 ಮಂತ್ ಏನೆಲ್ಲ ಬೇಕು ನೋಡು, ಈ ತಿಂಗಳು ಈ ಥರ ಖರ್ಚೆಲ್ಲ ಆಗಿದೆ, ನೆಕ್ಸ್ಟ್ ಮಂತ್ ನೀನು ನಿಭಾಯಿಸಬೇಕು. ನಾನು ಇದನ್ನು ವರ್ಕ್ ಕೊಟ್ಟಿದ್ದೆ ನನ್ನ ಸ್ಟೂಡೆಂಟ್ಸಿಗೆ. ಓಕೆ, 1 ತಿಂಗಳು ಪೂರ್ತಿ ಅವರು ಮನೆ ನಿಭಾಯಿಸಬೇಕು, ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಮಾಡಬೇಕು ಅಂತ ಹೇಳಿದ್ದೆ ನಾನು. ಹಣದ ಬಂದದ್ದು ಮತ್ತು ಹಣದ ಪೇಮೆಂಟ್ ಆಗಿರುವಂಥದ್ದು. ಎಷ್ಟೋ ಮಕ್ಕಳಿಗೆ 1 ಕೆಜಿ ಅಕ್ಕಿಗೆ ಎಷ್ಟಿರುತ್ತೆ ಅಂತ ಗೊತ್ತಿರಲಿಲ್ಲ, 1 ಕೆಜಿ ಸಕ್ಕರೆಗೆ ಎಷ್ಟು, ಓಕೆ, ಗ್ಯಾಸ್ಗೆ ಎಷ್ಟು ಬರುತ್ತೆ, ಪ್ರಾಕ್ಟಿಕಲ್ ಆಗಿ ಏನೂ ಗೊತ್ತಿರಲಿಲ್ಲ. ಸೊ ಇದೆಲ್ಲ ಅವರೇ ಮ್ಯಾನೇಜ್ ಮಾಡಲೇಬೇಕಿತ್ತು ಅವರಿಗೆ. ಮತ್ತು ಅವರ ಪೇರೆಂಟ್ಸ್ ಜೊತೆ ಒಂದು ಫೀಡ್ಬ್ಯಾಕ್ ಶೇರ್ ಮಾಡಲಿಕ್ಕಿತ್ತು. ತುಂಬ ಚೆನ್ನಾಗಿ ಅವರು ಅರ್ಥ ಮಾಡಿಕೊಂಡ್ರು, ಮನೆ ನಿಭಾಯಿಸೋದು ಹೀಗೆ ಅಂತ. ತುಂಬ ಅವರಿಗೆ ಆತ್ಮವಿಶ್ವಾಸ ತಂದು ಕೊಡ್ತದೆ ಆ್ಯಕ್ಟಿವಿಟಿ. ಸೊ ನಿಮ್ಮ ಮಕ್ಕಳಿಗೆ ಕೂಡ ಹೇಳ್ಬೋದು. ಅದೇ ನಾನು ಆಗ ಹೇಳಿದಾಗ ಒಂದು ಪಿಕ್ನಿಕ್ಕನ್ನು ಪ್ಲ್ಯಾನ್ ಮಾಡೋದಾ, ಒಂದು ಬರ್ಡೇ ಪಾರ್ಟಿಯನ್ನು ಅರೇಂಜ್ ಮಾಡೋದಾ, ಏನೋ ಒಂದು ಯಾವುದು ಸಾಧ್ಯ ಆಗುತ್ತೆ ಅಂತ ಯೋಚನೆ ಮಾಡಿ. ಮಕ್ಕಳಿಗೆ ಅದರಲ್ಲಿ ಮುಂದಾಳತ್ವ ತಗೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ. ದೆನ್ ಗ್ರಾಸರಿ ಶಾಪಿಂಗ್, ಇದು ತುಂಬ ಮುಖ್ಯ. ಹೆಚ್ಚಿನ ಪೋಷಕರು ತಮ್ಮ ಮಕ್ಕಳನ್ನು ವಸ್ತುಗಳನ್ನು ಖರೀದಿಸಲಿಕ್ಕೆ, ದಿನನಿತ್ಯದ ವಸ್ತುಗಳನ್ನು ಖರೀದಿಸಲಿಕ್ಕೆ ಕರ್ಕೊಂಡು ಹೋಗೋದಿಲ್ಲ. ಅಪ್ಪನೇ ತಗೊಂಡು ಬರ್ತಾರೆ, ಅಥವಾ ಅಮ್ಮನೇ ತಗೊಂಡು ಬರ್ತಾರೆ, ಅಥವಾ ಅಜ್ಜಿಯ ತಾತ ಯಾರೋ ತಗೊಂಡು ಬರ್ತಾರೆ, ಅಥವಾ ಮನೆಗೆ ಬರುತ್ತೆ. ನಾವು ಮಕ್ಕಳಿಗೆ ಸಿಗುವಂಥ ಎಷ್ಟು ಅವಕಾಶಗಳನ್ನು ಇದರಿಂದ ಏನು ಅಂದರೆ ಕಳ್ಕೊಳ್ತಾ ಇದ್ದೇವೆ ನಾವು. ಆ್ಯಕ್ಚುಲಿ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು, ಲಿಸ್ಟ್ ಮಾಡಬೇಕು, ಮಕ್ಕಳನ್ನೇ ಕೇಳಿ ಏನೆಲ್ಲ ಸಾಮಾನು ಬೇಕು ಈ ಸಲಕ್ಕೆ ನೀವು ಮಾಡೋವಾಗ. ಅವರು ಒಂದೊಂದು ಪ್ಲ್ಯಾನ್ ಹೇಳ್ತಾರೆ, ಇದು ಬೇಕು, ಇದು ಬೇಕು, ಇದು ಬೇಕು. ಓಕೆ, ಈಗ ಎಷ್ಟಿದೆ ಮನೇಲಿ, ಎಷ್ಟಿದೆ ಗ್ರಾಸರಿ, ಇನ್ನೆಷ್ಟು ಬೇಕಾಗುತ್ತೆ. ಮಕ್ಕಳಿಗೆ ಐಡಿಯಾ ಸಿಗ್ತಾ ಹೋಗ್ತದೆ ಹೇಗೆ ಅಂತ. ಏನಾದ್ರು ಕರ್ಕೊಂಡು ಹೋಗಿ. ಸಪೋಸ್ ಈಗ ನೀವು ಮಾಲ್ಸ್ ಅಂಥದ್ರಲ್ಲೆಲ್ಲ ಪರ್ಚೇಸ್ ಮಾಡೋದಾದರೆ ಆ ಕಾರ್ಟ್ ಹಿಡ್ಕೊಂಡು ನೋಡ್ತಾ ಹೋಗ್ಬೋದು. ಏನು ನಿಮ್ಮ ಬಜೆಟ್ ಮಾತ್ರ ತಲೆಯಲ್ಲಿ ಇರಬೇಕು. ಫಸ್ಟಿಗೆ ಹೇಳಿರಬೇಕು, ಅರೆ ಬೇಕಾದದೆಲ್ಲ ತಗೊಳ್ಳೋ ಹಾಗಿಲ್ಲ, ತಗೊಂಡ್ರೆ ಇನ್ನೊಂದು ವಿಷಯ ಕಟ್ಟಾಗತ್ತೆ ಅಷ್ಟೇ. ಸೊ ಬಜೆಟ್ ಇಷ್ಟು, ಇದಿಷ್ಟು ಬೇಕಾ, ನೆಕ್ಸ್ಟ್ ವಿಷಯಕ್ಕೆ ಹಣವನ್ನು ನೀವು ಕಡಿಮೆ ಮಾಡಬೇಕಲ್ಲಿ. ಓಕೆ, ಸೊ ಹಾಗೆ ಇವರು ಯೋಚನೆ ಮಾಡ್ತಾರೆ, ಅವರು ಓ ಹೌದಲ್ಲ ಅಂತ. ಕರೆಕ್ಟ್. ಸೊ ಗ್ರಾಸರಿ ಶಾಪಿಂಗ್ ಕರ್ಕೊಂಡು ಹೋಗಿ. ವೆಜಿಟೇಬಲ್ ಮಾರ್ಕೆಟ್, ಮೊನ್ನೆ ನಾನು ನೋಡಿದೆ, ತುಂಬ ವರ್ಷಗಳ ನಂತರ ನೋಡಿರೋದು ನಾನು. ಒಂದು ತಾಯಿ ಮತ್ತು ಮಗನ ಹತ್ರವೇ ಹೇಳ್ತಾ ಇದ್ರು ತಾಯಿ ಆಯ್ದುಕೊಳ್ಳಿಕ್ಕೆ, ಒಂದು 1 ಕೆಜಿ ಟೊಮೆಟೊ ತಗೋ. ಮಗನೇ ಕೇಳ್ತಾ ಇದ್ದ, ತಾಯಿ ಸುಮ್ಮನೆ ನಿಂತಿದ್ರು. ನನಗೆ ಅನಿಸಿದ್ದು ಅವ್ರು ಹೇಳಿರ್ಬೋದು ಮಗನಿಗೆ, ನೀನು ಇವತ್ತು ಶಾಪಿಂಗ್ ಮಾಡಬೇಕು ಅಂತ. ಇಷ್ಟು ಒಳ್ಳೆಯ ವಿಷಯ ಅನಿಸಿತ್ತು ನನಗೆ. ಟೊಮೆಟೊ ಎಷ್ಟು, ಈರುಳ್ಳಿ ಎಷ್ಟು, ಆ ಹುಡುಗ ಒಂದು 5th 6th ಸ್ಟ್ಯಾಂಡರ್ಡ್ ಇರ್ಬೋದೇನು, ಎಲ್ಲ ಅವನೇ ಅರಿಸ್ಕೊಳ್ತಾ ಇದ್ದ. 1 ಕೆಜಿ ಪ್ರಾಕ್ಟಿಕಲಿ ಇಷ್ಟು ಕಲಿತಾರೆ ಮಕ್ಕಳು. ವೆಜಿಟೇಬಲ್ ಮಾರ್ಕೆಟಿಗೆ ಹೋದಾಗ, ಸಂತೆಗೆ ಹೋದಾಗ ಕರ್ಕೊಂಡು ಹೋಗ್ಬೇಕು ಮಕ್ಕಳನ್ನು. ಯಾಕಂದರೆ ಪ್ರಾಕ್ಟಿಕಲ್ ಆಗಿ ಅವ್ರಿಗೆ ಕಲೀಲಿಕ್ಕೆ ತುಂಬ ಸಿಗ್ತದೆ ಅದರಲ್ಲಿ. ಓಕೆ, ನೆಕ್ಸ್ಟ್ ಈಗ ಇಂತಹ ಸೇವಿಂಗ್ ಬಾಕ್ಸ್ಗಳು ಕೂಡ ಬರ್ತವೆ. ಇದರಲ್ಲಿ ಅಮೆಝಾನಲ್ಲಿ ಇದೆ. ಅದೇ ಇದು 2 lakhs ಇದು. ಸೊ ಒಂದ್ಸಲ 100 rupees ನೀವು ಅದರ ಡಬ್ಬದಲ್ಲಿ ಹಾಕಿದರೆ 100 rupeesನ್ನು ಸ್ಟ್ರೈಕ್ ಔಟ್ ಮಾಡ್ತೀರಾ, ಆ ಥರ. ಸೊ ಅಂದರೆ ತುಂಬ ರೀತಿಯಾದಂತಹ ಏನು ಇಕ್ವಿಪ್ಮೆಂಟ್ಸ್ ಇದೆ, ಮೆಟೀರಿಯಲ್ಸ್ ಇದೆ. ಮುಖ್ಯವಾಗಿ ನಮ್ಮ ಮನೆಯಲ್ಲಿ ಹಣದ ಸೇವಿಂಗ್ಸ್ ಬಗ್ಗೆ ಮಕ್ಕಳಿಗೆ ಜಾಗೃತಿಯನ್ನು ಮೂಡಿಸೋದು ತುಂಬ ತುಂಬ ಮುಖ್ಯ ಅಂತ. ನೆಕ್ಸ್ಟ್ ಬೇಸಿಕ್ಸ್ ಆದಮೇಲೆ ಈಗ ನಾವು ಅಡ್ವಾನ್ಸ್ಡ್ ಆಗಿ ಏನು ಮಾಡ್ಬೋದು, ಮಕ್ಕಳಿಗೆ ಪ್ರಾಕ್ಟಿಕಲ್ ಆಗಿ ಕೆಲವು ಕೆಲಸಗಳನ್ನು ಕೊಡ್ತಾ ಹೋಗ್ತೇವೆ. ಓಕೆ, ಸೊ ವಿ ಹ್ಯಾವ್ ಟು ಇಂಟ್ರೊಡ್ಯೂಸ್ ಬೇಸಿಕ್ ಬ್ಯಾಂಕಿಂಗ್ ಕಾನ್ಸೆಪ್ಟ್ಸ್ ಟು ದೆಮ್. ಬ್ಯಾಂಕಿಂಗ್ ಕಾನ್ಸೆಪ್ಟ್ಸ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ನಾವೇನು ಹೇಳ್ಬೋದು, ಓಕೆ ಇಷ್ಟು ಹಣ ಇದೆ, ಇಷ್ಟು ಹಣ ಅಕೌಂಟಿಗೆ ಕ್ರೆಡಿಟ್ ಆಯಿತು, ಅಥವಾ ನನಗೆ ಸ್ಯಾಲ್ರಿ ಬಂತು. ಡೆಬಿಟ್ ಅಂತ ಹೇಳಿದರೆ ಎಲ್ಲ ಎಕ್ಸ್ಪೆನ್ಸಸ್ಸು. ಓಕೆ, ಒಂದು ಚೆಕ್ ಬುಕ್ ಅಂದರೆ ಏನು, ಚೆಕ್ ಬುಕ್ಕಲ್ಲಿ ಏನಾಗುತ್ತೆ. ಓಕೆ, ಮಕ್ಕಳಿಗೆ ಗೊತ್ತಿರಬೇಕು ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದು ಹೇಗೆ. ಬ್ಯಾಂಕಿಗೆ ಕೂಡ ಕರ್ಕೊಂಡು ಹೋಗಿ ಅವರನ್ನು, ನೀವೆಲ್ಲಿ ಹೋಗ್ತೀರಾ ಅಲ್ಲಿ ಕರ್ಕೊಂಡು ಹೋಗಿ, ಹಾಗಿದ್ರೆ ತುಂಬ ಕಲಿತಾರೆ ಅವರು. ಓಕೆ, ATM ಅಲ್ಲಿ ಅವರಿಗೆ ಕ್ಯಾಶ್ ವಿಡ್ರಾ ಮಾಡ್ಲಿಕ್ಕೆ ಹೇಳ್ಕೊಡಿ ಹೇಗೆ ಅಂತ ಹೇಳಿ. ಅವರೇ ನಾನು ನನ್ನ ಸೊಸೆಯನ್ನು ಕರ್ಕೊಂಡೋದ್ರೆ ಅವಳ ಕೈಯಲ್ಲಿ ವಿಡ್ರಾ ಮಾಡಿಸ್ತೇನೆ. ಓಕೆ, ಸೊ ಇದೆಲ್ಲವೂ ಕೂಡ ಅದೇ ಡಿಜಿಟಲ್ ಟೂಲ್ಸನ್ನು ಇಂಟ್ರೊಡ್ಯೂಸ್ ಮಾಡುವಂಥದ್ದು. ಗೂಗಲ್ ಪೇ, ಯಾವುದೋ ಒಂದು ಅಕೌಂಟ್ ಇದೆ ನಿಮ್ಮ ಹತ್ರ, ಸಪ್ರೇಟ್ ಅಕೌಂಟ್ ಇದೆ, ಅದರಲ್ಲಿ ಜಾಸ್ತಿ ನೀವು ಟ್ರಾನ್ಸಾಕ್ಷನ್ ಮಾಡ್ತಿಲ್ಲ ಅಂತ ಹೇಳಿದರೆ ಅದರಲ್ಲಿ ಒಂದು ಚೂರು ಅಮೌಂಟ್ ಹಾಕಿ ಕೊಡಿ. ಇಟ್ಟು ಹೇಳಿ ಮಕ್ಕಳಿಗೆ, ಇದನ್ನು ಆರ್ಡರ್ ಮಾಡು, ಆನ್ಲೈನ್ ಆರ್ಡರ್ ಮಾಡು, ಹೀಗೆ ಮಾಡು, ಇದಕ್ಕೆ ಪೇಮೆಂಟ್ ಮಾಡು, ಕರೆಂಟ್ ಬಿಲ್ ಏನಿದೆ ನಿಮ್ಮದು ಅದನ್ನು ಕಟ್ಟು, ಈ ಸಲ ಗ್ಯಾಸ್ ಬುಕ್ ಮಾಡು, ಈ ಥರದ್ದು ಕೊಡಿ ವರ್ಕ್. ಮಕ್ಕಳು ತುಂಬ ಶಾರ್ಪ್ ಆಗ್ತಾರೆ. ಓಕೆ, ಸೊ ಬೇಸಿಕ್ ಬ್ಯಾಂಕಿಂಗ್ ಕಾನ್ಸೆಪ್ಟ್ ಇರ್ಬೋದು, ಡಿಜಿಟಲ್ ಟೂಲ್ಸ್ ಇರ್ಬೋದು, ಇದನ್ನು ನಿಧಾನಕ್ಕೆ ಒಂದಾಗಿ ಒಂದು ಇಂಟ್ರೊಡ್ಯೂಸ್ ಮಾಡ್ತಾ ಹೋಗುವಂಥದ್ದು. ಅವರ ನಾವು ಕ್ಷಣಕ್ಕೂ ಕೂಡ ಇಂಡಿಪೆಂಡೆಂಟ್ ಮಾಡ್ತಾ ಇದ್ದೇವೆ, ಹಂತವಾಗಿ ಅವ್ರು ಬೆಳೀತಾ ಇದ್ದಾರೆ ಅಂತ. ಓಕೆ, ದೆನ್ ಸ್ಮಾರ್ಟ್ ಸ್ಪೆಂಡಿಂಗ್ ಚಾಯ್ಸಸ್ ಅವರಿಗೆ ತಿಳಿಸ್ಬೇಕು. ಫಾರ್ ಎಕ್ಸಾಂಪಲ್ ಅವರಿಗೀಗ ಏನೋ ಒಂದು ವಸ್ತುನ ಪರ್ಚೇಸ್ ಮಾಡಬೇಕು ಅಂತ ಇದೆ. ಓಕೆ, ಆ ವಸ್ತು ಪರ್ಚೇಸ್ ಮಾಡಬೇಕಾದ್ರೆ ಅವರಿಗೆ ಶಾಪ್ಗೆ ಹೋಗಿ ಕೇಳಬೇಕು. ಓಕೆ, ಶಾಪ್ಗೆ ಹೋಗಿ ಕೇಳಬೇಕು ಅದರ ಪ್ರೈಸ್ ಎಷ್ಟಂತ. ಒಂದು ಶಾಪಲ್ಲ, 2-3 ಶಾಪಲ್ಲಿ ಕೇಳಬೇಕು. ಅವರಿಗೆ ಹೇಳಬೇಕು, ವಿಚಾರಿಸು ನೀನು ಯಾವ ಶಾಪಲ್ಲಿ ಎಷ್ಟಿದೆ, ನನಗೆ ನೀನು ಸಂಜೆ ರಿಪೋರ್ಟ್ ನನಗೆ ರೆಡಿ ಮಾಡಿ ಕೊಡಬೇಕು. ಓಕೆ, ಇದರಲ್ಲಿ ಹಣದ ತುಲನೆಯನ್ನು ನೀವು ಗಮನಿಸಬೇಕು.
ಫಾರ್ ಎಕ್ಸಾಂಪಲ್ ಡಿಫ್ರೆನ್ಸಸ್ ಏನು? ಈಗ ನೀವು ಒಂದು ಶಾಪಲ್ಲಿ ಆ ವಸ್ತುವಿದು ಪ್ರೈಸ್ 5000 ಇರ್ಬೋದು. ಇನ್ನೊಂದು ಶಾಪಲ್ಲಿ 4500 ಇರ್ಬೋದು. ಆನ್ಲೈನಲ್ಲಿ ಚೆಕ್ ಮಾಡು ಅಂತ ಹೇಳಿದ್ರು. ಆನ್ಲೈನಲ್ಲಿ ಬೇರೆ ಬೇರೆ ವೆಬ್ಸೈಟಲ್ಲಿ ಅವರಿಗೆ ಬೇರೆ ಬೇರೆ ಪ್ರೈಸ್ ಕಂಪ್ಯಾರಿಸನ್ ಮಾಡ್ತಾರೆ. ಮಾಡಿದ ನಂತರ ರೇಟಿಂಗ್ಸ್ ನೋಡಿ ಎಲ್ಲ ನೋಡಿ ಹೇಗೆ ನಾವು ಪರ್ಚೇಸ್ ಮಾಡೋದು, ಫೈನಲ್ ಡಿಸಿಷನ್ ಹೇಗೆ? ಯಾಕಂತ ಹೇಳಿದ್ರೆ ದುಡ್ಡು ಅಂತ ಹೇಳೋದು ಅದು ತುಂಬ ಅಮೂಲ್ಯವಾದದ್ದು. ಅದನ್ನು ಸುಮ್ಮನೆ ಪೋಲ್ ಮಾಡಲಿಕ್ಕಿಲ್ಲ. ಸೊ ಯಾವುದೇ ನಿರ್ಧಾರ ತಗೊಳ್ಳುವಾಗಲೂ ಕೂಡ ಒಂದು ರಿಸರ್ಚ್ ಮಾಡುವಂತಹ ಮೈಂಡ್ ಸೆಟ್ ಅವರಲ್ಲಿ ಬೆಳೀತದೆ ಇದರಿಂದಾಗಿ. ಓಕೆ, ಸ್ಮಾರ್ಟ್ ಸ್ಪೆಂಡಿಂಗ್ ಚಾಯ್ಸಸ್. ಯಾವಾಗ ಏನು ಸ್ಪೆಂಡ್ ಮಾಡಬೇಕು ಆಗಲೇ ಸ್ಪೆಂಡ್ ಮಾಡಬೇಕು. ಸೊ ಡ್ಯೂರಿಂಗ್ ಫೆಸ್ಟಿವಲ್ ಟೈಮ್ ದೇರ್ ಆರ್ ಆಫರ್ಸ್. ನಿಮಗೆ ವಸ್ತು ತಗೋಬೇಕು ಅಂತ ಅನಿಸಿದ್ರೆ ಆ ಫೆಸ್ಟಿವಲ್ ಟೈಮ್ಗೆ ಬೇಕಾದ್ರೆ ವೆಯ್ಟ್ ಮಾಡ್ಬೋದು ಸ್ವಲ್ಪ ಟೈಮ್ಗೆ. ಸೊ ಯು ಕ್ಯಾನ್ ಹ್ಯಾವ್ ಸಚ್ ಥಿಂಗ್ಸ್. ಇನ್ವೆಸ್ಟಿಂಗ್ ಇದು ಬೇಸಿಕ್ಸ್ ಅನ್ನು ಅವರಿಗೆ ಕಲಿಸ್ಕೊಡ್ಬೇಕು. ಇನ್ವೆಸ್ಟಿಂಗ್ ಅಂದರೆ ಏನು? ನಾವು ಹಣ ಗಳಿಸ್ತೇವೆ, ನಮಗೆ ಖರ್ಚು ಮಾಡಲಿಕ್ಕಿರುತ್ತೆ, ಉಳಿದದನ್ನು ನಾವು ಸೇವ್ ಮಾಡ್ತೇವೆ, ಸೇವ್ ಮಾಡಿ ಇನ್ವೆಸ್ಟ್ ಮಾಡ್ತೇವೆ. ಆದರೆ ಹಾಗಲ್ಲ, ನಾವು ಫಸ್ಟಿಗೆ ಡಿಸೈಡ್ ಮಾಡಬೇಕು ನಾನು ಎಷ್ಟು ಇನ್ವೆಸ್ಟ್ ಮಾಡಬೇಕು ಅಂತ. ಅದನ್ನು ಫಸ್ಟಿಗೆ ಇನ್ವೆಸ್ಟ್ ಮಾಡಬೇಕು, ಉಳಿದದ್ರಲ್ಲಿ ನಾನು ಹಣವನ್ನು ಅಡ್ಜಸ್ಟ್ ಮಾಡಬೇಕು. ಯಾಕಂದರೆ ಎಲ್ಲ ನಾನು ಪೇಮೆಂಟ್ ಮಾಡಿದ ನಂತರ ಇನ್ವೆಸ್ಟ್ ಮಾಡ್ತೇನೆ ಅಂತ ಹೇಳಿದರೆ ಸ್ವಲ್ಪ ಉಳಿತದೆ. ಓಕೆ, ಸೊ ನಾವು ಹಣದ ದಾರಿಗಳನ್ನು ಕೂಡ ಅಡಿಷ್ನಲ್ ಮನಿ ಸೋರ್ಸಸ್ಸನ್ನು ಕೂಡ ಹುಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಸೊ ಇನ್ವೆಸ್ಟಿಂಗ್ ಬೇಸಿಕ್ಸ್ ಯಾವುದ್ರಲ್ಲೆಲ್ಲ ಇನ್ವೆಸ್ಟ್ ಮಾಡ್ಬೋದು? ಬ್ಯಾಂಕಲ್ಲಿ, ಪೋಸ್ಟ್ ಆಫೀಸಲ್ಲಿ ಇರ್ಬೋದು, ಅಥವಾ ಗೋಲ್ಡಲ್ಲಿರ್ಬೋದು. ಸೊ ಬೇರೆ 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 ರೀತಿಯಾದಂತಹ ಹಣವನ್ನು ಹೂಡಿಕೆ ಮಾಡುವಂತಹ ಅವಕಾಶಗಳಿರ್ತವೆ. ಇದರ ಬಗ್ಗೆ ಮಕ್ಕಳಿಗೆ ತಿಳಿಸ್ಕೊಡುವಂಥದ್ದು, ರೇಟ್ ಆಫ್ ಇಂಟ್ರೆಸ್ಟ್ ನೋಡುವಂಥದ್ದು. ನೋಡಿ ಎಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದೆ, ಮತ್ತು ಸೇಫ್ ಅಲ್ಲದ ಪ್ಲ್ಯಾಟ್ಫಾರ್ಮ್ಸ್ ಬಗ್ಗೆ ಕೂಡ ಅವರಿಗೆ ತಿಳಿಸಬೇಕು. ಫಾರ್ ಎಕ್ಸಾಂಪಲ್ ಇದು ತುಂಬ ಇಂಪಾರ್ಟೆಂಟು. ಆನ್ಲೈನ್ ಏನು ಆ್ಯಪ್ಸ್ ಇದೆ, ಮನಿ ಲೆಂಡಿಂಗ್ ಆ್ಯಪ್ಸ್. ನೀವು ಲೋನ್ ತಗೋಬೋದು, ಆರಾಮಾಗಿ ಫ್ರೀಯಾಗಿ ಕೊಟ್ಬಿಡ್ತಾರೆ, ಅಷ್ಟು ಈಸಿ. ಮತ್ತು ನೀವು ಹಣ ಕಟ್ಟಿಲ್ಲ ಅದು ಒಂದಿನ ಡಿಲೇ ಆಯಿತು ಅಂದರೆ ಪಬ್ಲಿಕ್ ಶೇಮ್ ಮಾಡಿಬಿಡ್ತಾರೆ, ತುಂಬ ಟಾರ್ಚರ್ ಕೊಡ್ತಾರೆ. ಕಾಲ್ ಮಾಡಿ, ನಿಮ್ಮ ವಾಟ್ಸಪ್ ಇದಕ್ಕೆ ಹ್ಯಾಕ್ ಮಾಡಿ ಎಲ್ಲರಿಗೆ ಮೆಸೇಜ್ ಕಳಿಸ್ತಾರೆ, ನೀವು ಇಷ್ಟು ಬಾಕಿ ಇದೆ ದುಡ್ಡು ಕೊಟ್ಟಿಲ್ಲ ಅಂತೆಲ್ಲ. ಸೊ ಈ ಥರದಿಂದ ಒಂದು 2-3 ಸುಸೈಡ್ ಕೇಸಸ್ಸನ್ನು ನಾನೇ ವಿಟ್ನೆಸ್ ಮಾಡಿದ್ದೇನೆ. ಓಕೆ, ಇನ್ನೊಂದು ಬೆಟ್ಟಿಂಗ್ಸಲ್ಲಿ ಏನಾಗುತ್ತೆ ಮಕ್ಕಳಿಗೆ ಇದೆಲ್ಲ ಗೊತ್ತಾಗಬೇಕು. ಯಾಕಂತ ಹೇಳಿದರೆ ಸ್ಕೂಲ್ ಲೆವೆಲಲ್ಲಿ ನಾವು ಶುರು ಮಾಡಬೇಕಾಗ್ತದೆ. ಅವರು ಫ್ರೆಂಡ್ಸಿಂದ ತುಂಬ ಇನ್ಫ್ಲೂಯೆನ್ಸ್ ಆಗ್ತಾರೆ. ನಾನು ಈ ಎಜುಕೇಷನ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ನನಗೆ ತುಂಬ ವಿಷಯಗಳು ನನಗೆ ಗೊತ್ತಾಗ್ತಾ ಇದ್ದಾವೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ ಗರ್ಭ ಸಂಸ್ಕಾರದಲ್ಲಿ ನಾನು ಯಾಕೆ ಈ ಕಾನ್ಸೆಪ್ಟ್ ತರ್ತೇನೆ, ಇದೇ ಕಾರಣಕ್ಕೆ. ಇಲ್ಲಿಂದ ಶುರು ಆಗಬೇಕು ನಮ್ಮ ಜರ್ನಿ. ಓಕೆ, ಬೆಟ್ಟಿಂಗ್ ಅಂತ ಹೇಳೋದು ಎಷ್ಟು ಪ್ರಾಬ್ಲಮ್, ಅದರಿಂದ ಸೋತ್ರೆ ಏನಾಗುತ್ತೆ? ಸೋತವರದು, ವಿನ್ ಆದವರದಲ್ಲ, ಲಾಟ್ರಿಯಲ್ಲಿ ಸೋತವರದು, ಲಾಟ್ರಿಯನ್ನು ಹ್ಯಾಬಿಟ್ ಆಗಿ ಮಾಡ್ಕೊಂಡು ಇಡೀ ಫ್ಯಾಮಿಲಿಯನ್ನು ನೆಗ್ಲೆಕ್ಟ್ ಮಾಡಿದವರದು. ಮತ್ತು ಯಾವತ್ತು ಮಕ್ಕಳಿಗೆ ಅದೊಂದು ಹೇಳ್ಕೊಡಿ, ಏನಂತ ಹೇಳಿದ್ರೆ ಇನ್ನೊಬ್ಬರ ಕಣ್ಣೀರಿನ ದುಡ್ಡು ಅದು ನಮ್ಗೆ ಯಾವತ್ತೂ ಒಳ್ಳೇದಲ್ಲ ಅಂತ, ಅದು ಸ್ಟ್ರಾಂಗ್ ಆಗಿ ಹೇಳ್ಕೊಡಿ. ಸೊ ಲಾಟ್ರಿಯಲ್ಲಿ ಕೂಡ ಅಷ್ಟೇ ಅಲ್ಲ, ಅಷ್ಟು ಜನ ಕಳ್ಕೊಂಡಿರ್ತಾರೆ, ಅಷ್ಟು ಜನರ ನಿಟ್ಟುಸಿರು ಇರ್ತದೆ, ಆ ದುಡ್ಡು ನಮಗೆ ಸಿಕ್ಕಿದ್ರೆ ಅದು ಹೇಗೆ ಉಳಿತದೆ ನಮ್ಮ ಹತ್ರ? ಸೊ ಇಂಥದ್ದೆಲ್ಲ ಪ್ರಶ್ನೆಗಳನ್ನು ಹಾಕಿದಾಗ ಮಕ್ಕಳು ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ, ಹೌದಲ್ವಾ ಅಂತ. ಅವರಿಗೊಂದು ಯೋಚನಾ ಶೈಲಿಯನ್ನು ನಾವು ಕೊಡಬೇಕಾಗತ್ತೆ. ಓಕೆ, ಸೊ ಯಾವತ್ತೂ ಕೂಡ ಆನ್ಲೈನ್ ಬೆಟ್ಟಿಂಗ್, ಕ್ರಿಕೆಟ್ ಬೆಟ್ಟಿಂಗ್, ಮತ್ತು ಏನಿದೆ ರಮ್ಮಿ, ಸೊ ಇಂಥದಕ್ಕೆಲ್ಲ ಇದರ ಡೇಂಜರ್ಸ್ ಏನು ಅಂತ ಹೇಳೋದನ್ನು ಬಾಯಲ್ಲಿ ಹೇಳೋದಂತಲ್ಲ, ಆಲ್ರೆಡಿ ಇದರ ಬಗ್ಗೆ ರಿಸರ್ಚ್ ಆಗಿರೋದನ್ನು. ಯೂಟ್ಯೂಬಲ್ಲಿ ತುಂಬ ವಿಡಿಯೋಸ್ ಇದೆ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತ. ಇವತ್ತು ಮನೇಲಿ ಕೂತ್ಕೊಂಡು ಒಂದು ವೀಕೆಂಡಲ್ಲಿ ನಾವೆಲ್ಲ ಇದರ ಬಗ್ಗೆ ನೋಡೋಣ ಅಂತ ಹೇಳಿ ಒಂದು ಟಾಪಿಕ್ ತಗೊಳ್ಳಿ, ರಮ್ಮಿ ಬಗ್ಗೆ. ರಮ್ಮಿ ಆಡಿ ಏನಾಗುತ್ತೆ, ಯಾರಿಗೇನು ಪ್ರಾಬ್ಲಮ್ ಆಗಿದೆ ಅಂತ ಸೊ ಗೊತ್ತಾಗ್ತದೆ ಆಗ. ಓಕೆ, ಸೊ ನಾವು ಸ್ಮಾರ್ಟ್ ಸ್ಪೆಂಡಿಂಗ್ ಚಾಯ್ಸಸ್ ಬಗ್ಗೆ ಕೂಡ ತಿಳಿಸ್ಬೇಕು, ಇನ್ವೆಸ್ಟಿಂಗ್ ಬೇಸಿಕ್ಸ್ ಕಡೆ ಕೂಡ ತಿಳಿಸ್ಬೇಕು. ಮತ್ತು ಯಾವತ್ತೂ ಕೂಡ ದುಡ್ಡು ಡಬಲ್ ಆಗ್ತದೆ ಅಂತೇಳಿ ಸ್ಪೀಡ್ ಆಗಿ ಗ್ರೋತ್ ಆಗಲಿಕ್ಕೆ ಯಾವತ್ತೂ ಹೋಗಬಾರ್ದು, ಅದು ಆಕ್ಸಿಡೆಂಟೇ ಆಗೋದು. ಮಕ್ಕಳಿಗೆ ಈ ಬಗ್ಗೆ ಕೂಡ ತಿಳಿಸ್ಬೇಕು. ಇವತ್ತು ಹಣ ಕೊಡು, ನಾಳೆ ಡಬಲ್ ಆಗುತ್ತೆ. ಯಂಗ್ಸ್ಟರ್ಸ್ ತುಂಬ ಜನ ಇದರಲ್ಲಿ ಸಿಕ್ಕಾಕ್ಕೊಳ್ತಾ ಇದ್ದಾರೆ. ಯಾವುದ್ಯಾವುದೋ ಅಕೌಂಟಿಂದ ನಿಮ್ಮ ಅಕೌಂಟ್ ನಂಬರ್ ಕೊಡು, ಹಣ ಡ್ರಾ ಮಾಡ್ತೇನೆ ಅಂತ ಹೇಳಿ ಎಲ್ಲೆಲ್ಲೊಂದಲೋ ಅವರು ಸೈಬರ್ ಕ್ರೈಮ್ ಮಾಡಿ ಹಣವನ್ನು ಪಡ್ಕೊಂಡಿರ್ತಾರೆ. ಇವರ ಅಕೌಂಟಿಗೆಲ್ಲ ಹಾಕಿರ್ತಾರೆ, ಡ್ರಾ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಇವರ ಅಕೌಂಟನ್ನು ಪೊಲೀಸ್ ಅವರು ಮತ್ತೆ ಐಡೆಂಟಿಫೈ ಮಾಡಿ ಇವರ ಹತ್ರ ಬರ್ತಾರೆ. ಇಂಥದ್ದು ಕೂಡ ಸಮಸ್ಯೆಗಳನ್ನು ನೋಡಿದ್ದೇನೆ ನಾನು. ಪಾಪ ಅವರಿಗೆ ಇವರಿಗೆ ಲಿಂಕೇ ಇರೋದಿಲ್ಲ, ಆದರೆ ಇವರು ಅನಾವಶ್ಯಕವಾಗಿ ಇವರು ಮತ್ತೆ ಸ್ಟೇಷನ್ ಹೋಗಬೇಕಾಗ್ತದೆ. ಸೊ ಅದಕ್ಕೋಸ್ಕರ ಹಣದ ಬಗ್ಗೆ ಎಷ್ಟು ಜಾಗ್ರತೆ ಇರಬೇಕು. ಈಗ ಯಾರ್ಯಾರಿಗೋ ಪಾಸ್ವರ್ಡ್ ಕೊಡುವಂಥದ್ದು ಈ ಥರ ಅಲ್ಲ, ಎಷ್ಟು ನಂಬಿಕೆ ಇದ್ದರೂ ಕೂಡ ಒಂದು ಚೌಕಟ್ಟಿನೊಳಗೆ ಇರಬೇಕು ಅಂತ ಹೇಳೋದನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ ನಾವು. ದೆನ್ ಇನ್ವೆಸ್ಟಿಂಗ್ ಬೇಸಿಕ್ಸ್ ಬಗ್ಗೆ ಹೇಳ್ಕೊಡ್ಬೇಕು. ಮತ್ತು ಅದು ಹೇಗೆ ಕಂಪೌಂಡ್ ಆಗುತ್ತೆ, ಇವತ್ತು ನೀನು ಇನ್ವೆಸ್ಟ್ ಮಾಡಿದ್ದು 2 ವರ್ಷ ಆದಮೇಲೆ ಹೇಗಾಗುತ್ತೆ, ಇದ್ರ ಬಗ್ಗೆ ಎಲ್ಲ ಅವರಿಗೆ ತಿಳಿಸುವಂಥದ್ದು. ಒಂದು ಅವರಿಗೆ ಉದಾಹರಣೆ ಕೊಡ್ಬೋದು. ನೋಡು, ಒಂದು ಸಣ್ಣ ಬೀಜ ನೀನು ಇವತ್ತು ಹಾಕ್ತಾ ಇರೋದು,
ಒಂದೇ ಸಣ್ಣ ಗಿಡ ಆಗ್ತದೆ, ನಂತರ ದೊಡ್ಡ ಮರ ಆಗ್ತದೆ, ಫ್ರೂಟ್ಸ್ ಎಲ್ಲ ಬರುತ್ತೆ. ಸೊ ಈಗ ನೀನು ಇನ್ವೆಸ್ಟ್ ಮಾಡಿ ನಿಂಗೆ 18 ಇಯರ್ಸ್ ಆಗೋತ್ತಿಗೆ ನೀನು ದೊಡ್ಡವನಾಗಿ ಕಾಲೇಜೆಲ್ಲ ನಿಂದು ಕಳೆದ ನಂತರ ನೀನು ಓನ್ ಬಿಸ್ನೆಸ್ ಮಾಡ್ತೀಯಾ, ನೀನು ನಿನ್ನದು ಓನ್ ಜೀವನವನ್ನು ನೀನು ಶುರು ಮಾಡ್ತೀಯಲ್ಲ, ಆಗ ಇದು ನೋಡು ಎಷ್ಟು ನಿಂಗೆ ಹೆಲ್ಪ್ ಆಗುತ್ತೆ ಅಂತ. ಓಕೆ, ಇದರ ಬಗ್ಗೆ ಎಲ್ಲ ತಿಳಿಸ್ಬೋದು. ಸೊ ಅಗೇನ್ ಯು ಕ್ಯಾನ್ ಡಿಸ್ಕಸ್ ಡಿಫ್ರೆಂಟ್ ಅರ್ನಿಂಗ್ ಆಪರ್ಚುನಿಟೀಸ್. ಅದು ಮಕ್ಕಳು ಒಂದು ಹಂತಕ್ಕೆ ಬಂದಿದ್ದಾರೆ, ಒಂದು 10 ವರ್ಷ ಕಳೀತು ಅಂತ ಹೇಳಿದರೆ ನೀವು ಅವರಿಗೆ ಪ್ಲ್ಯಾನ್ ಮಾಡ್ಬೋದು. ನನ್ನ ಕೊಲೀಗ್ ಒಬ್ಬರಿದ್ದರು ಆ್ಯಂಡ್ ಶಿ ಯೂಸ್ ಟು ಸೆಂಡ್ ಹರ್ ಸನ್, ಅವನು 3ನೇ ಕ್ಲಾಸಲ್ಲಿ ಇದ್ದಾಗ, ಓಕೆ, ಆ 3ನೇ ಕ್ಲಾಸಿದ ಹುಡುಗನನ್ನು ಅವರು ಒಂದು ಅಂಗಡಿಯಲ್ಲಿ ಕೆಲಸಕ್ಕೆ ಬಿಟ್ಟಿದ್ರು. ಸಂಜೆ ಹೊತ್ತು 1 ಅವರ್ ಅವನು ವರ್ಕ್ ಮಾಡಬೇಕು. ಆ್ಯಕ್ಚುಲಿ ಅವರು ಪ್ರೊಫೆಸರು, ಅವ್ರ ಹಸ್ಬೆಂಡ್ ಡಾಕ್ಟರ್. ಮಗನನ್ನು ದಿನಸಿ ಅಂಗಡಿಗೆ ಸಾಮಾನು ಕಟ್ಟಲಿಕ್ಕೆ ಬಿಟ್ಟಿದ್ರು ಅವರು. ಇದು ನೋಡಿ, ಇದು ವ್ಯತ್ಯಾಸ ಶ್ರೀಮಂತರಿಗೆ ಮತ್ತು ಬಡವರಿಗೆ ಇರುವಂಥದ್ದು, ಪೇರೆಂಟ್ಸ್ಗಳಿಗೆ ಇರುವಂಥದ್ದು. ಶ್ರೀಮಂತರು ಯಾವತ್ತೂ ಕೂಡ ಹಣವನ್ನು ಸುಲಭವಾಗಿ ಮಕ್ಕಳಿಗೆ ಕೊಡಲ್ಲ, ಮಕ್ಕಳಿಗೆ ಆ ಶ್ರಮವನ್ನು ಕಲಿಸ್ತಾರೆ ಅವರು. ಸೊ ಆ ಹುಡುಗ ಏನು ಮಾಡ್ದ, ಸಾಮಾನು ಕಟ್ತಾ ಇದ್ದ. ಅವನು ಫಸ್ಟ್ ತುಂಬ ಅಂದರೆ ತುಂಬ ಸ್ಲೋ ಆಗಿ ಹೋಗ್ತಿದ್ದ, ಮತ್ತೆ ಅವನು ಫಾಸ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆದ. ಅವನ ಸ್ಕಿಲ್ಸ್ ಡೆವಲಪ್ ಆಯಿತು, ಜನರನ್ನು ನೋಡಿ ಜನರ ಬಗ್ಗೆ ಇರುವ ಭಯ ದೂರ ಆಯಿತು, ಯಾರ ಹತ್ರ ಬೇಕಾದ್ರೂ ಓಪನ್ ಆಗಿ ಫ್ರೀಯಾಗಿ ಮಾತಾಡಲಿಕ್ಕೆ ಸಾಧ್ಯ ಆಯಿತು. ರಜದಲ್ಲಿ ತುಂಬ ಚೆನ್ನಾಗಿ ವರ್ಕ್ ಮಾಡ್ದ ಅವನು. ಇಷ್ಟು ಸ್ಮಾರ್ಟ್ ಇದ್ದಾನಂದರೆ ನೆಕ್ಸ್ಟ್ ಅವನ ಡಿಸಿಷನ್ಸ್ ಅವನೇ ತಗೊಳ್ಳಿಕ್ಕೆ ಸಾಧ್ಯ ಆಯಿತು. ಅವನಿಗೇನು ಓದಬೇಕು, ಏನು ಬೇಕು, ಏನು ಬೇಡ, ಎಲ್ಲವೂ ಕೂಡ ಅಷ್ಟು ಕ್ಲಾರಿಟಿ ಇದೆ ಆ ಹುಡುಗನಿಗೆ. ಸೊ ಇದು ಹೇಗೆ ಸಾಧ್ಯ ಆಯಿತು? ಅಷ್ಟು ಸಣ್ಣ ವಯಸ್ಸಲ್ಲಿ ಅವ್ರು ಹಾಕಿದ್ದಾರೆ, ಹೆಚ್ಚು ಬರ್ಡನ್ ಇಲ್ಲ. ಆ ದುಡ್ಡಲ್ಲಿ ಎಲ್ಲ ಖರ್ಚು ಮಾಡೋ ಹಾಗಿಲ್ಲ, ಅವನ ಹೆಸರಲ್ಲೇ ಹಾಕಿಡ್ತಾರೆ. 40% ಅವನಿಗೆ ಏನು ಬೇಕು ತಗೋಬೋದು, 60% ಸೇವಿಂಗ್ಸ್ ಅವನ ಹೆಸರಲ್ಲೇ. ಇದು ನಿಂದೇ ದುಡ್ಡು, ನೆಕ್ಸ್ಟ್ ನಿಮಗೆ ಬೇಕಾದಾಗ ಒಳ್ಳೆ ವಿಷಯಕ್ಕೆ ಉಪಯೋಗಿಸ್ಲಿಕ್ಕೆ ಅಂತ. ಎಂಥ ಒಳ್ಳೆ ಟ್ರೈನಿಂಗ್ ಅಂತ ಅನಿಸೋದು ನನಗನ್ಸೋದು. ಪ್ರತಿಯೊಬ್ಬರು ಕೂಡ ತಮ್ಮ ಮಕ್ಕಳನ್ನು ದುಡ್ಡು ಸಂಪಾದನೆ ಮಾಡೋ ಆ ದಾರಿನ ಅವರಿಗೆ ಕಂಡುಕೊಳ್ಳಿಕ್ಕೆ ಸಹಾಯ ಮಾಡಬೇಕು. ಎಬ್ರಾಡಲ್ಲೆಲ್ಲ ಇದೆ ಅಲ್ಲ, 14 ಇಯರ್ಸ್ ಅಂದರೆ ಮಕ್ಕಳು ಅವರೇ ದುಡಿತಾರೆ, ಅದಕ್ಕೆ ಅವ್ರು ಅಷ್ಟು ಫಾಸ್ಟಾಗಿ ಹೋಗ್ತಾರೆ. ಇಲ್ಲಿ ಮದುವೆಯಾಗಿ ಮಕ್ಕಳಾದರೂ ಕೂಡ ಮತ್ತೆ ಪೇರೆಂಟ್ಸೇ ನೋಡ್ಕೊಳ್ಳೋವಂಥ ಸಂಭವ ಇದೆ ನಮ್ಮ ಭಾರತದಲ್ಲಿ. ಸೊ ಇದು ಬದಲಾಗಬೇಕು ಅಲ್ವಾ? ಓಕೆ, ಸೊ ವಿ ಹ್ಯಾವ್ ಟು ಡಿಸ್ಕಸ್ ಡಿಫ್ರೆಂಟ್ ಅರ್ನಿಂಗ್ ಆಪರ್ಚುನಿಟೀಸ್. ಈಗ ಕೆಲವು ಕಡೆ ಮಕ್ಕಳದೇ ಮೇಳ ಮಾಡ್ತಾರೆ, ಮಕ್ಕಳದೇ ಸ್ಟಾಲ್ಗಳು ಹಾಕುವಂಥದ್ದು, ಇಂಥದ್ದೆಲ್ಲ. ಸೊ ಮಾಡ್ಬೋದು. ಈಗ ಯಾವುದೋ ಒಂದು ಹಬ್ಬ ಇದ್ದಾಗ, ಸಪೋಸ್ ನೀವು ಫ್ಲ್ಯಾಟಲ್ಲಿದ್ದರೆ, ಆ ಫ್ಲ್ಯಾಟಲ್ಲಿರುವ ಮಕ್ಕಳೆಲ್ಲ ಸೇರಿ ಒಂದು ಸ್ಟಾಲ್ಗಳನ್ನು ಹಾಕುವಂಥದ್ದು, ಏನೋ ಒಂದು ಸೆಲೆಬ್ರೇಷನಲ್ಲಿ ಎಲ್ಲರೂ ಸೇರಿ ಮಾಡಬಹುದು. ಹಾಗೆಲ್ಲರೂ ಕೂಡ ಪರ್ಚೇಸ್ ಮಾಡ್ತೀರಾ. ಒಂದು ಜ್ಯೂಸಸ್ ಯಾರು ಪ್ರಿಪೇರ್ ಮಾಡ್ಬೋದು, ಪಾನಿಪುರಿ ಇಂಥದ್ದೆಲ್ಲ ಪ್ರಿಪೇರ್ ಮಾಡ್ಬೋದು, ಅಥವಾ ಅವರೇ ಮಾಡಿದ ಆರ್ನಮೆಂಟ್ಸು ಇಂಥದ್ದೆಲ್ಲ ಸೆಲ್ ಮಾಡ್ಬೋದು. ಹೀಗೆ ಕ್ರಾಫ್ಟನ್ನು, ಪೇಂಟಿಂಗ್ಸನ್ನು ಸೆಲ್ ಮಾಡ್ಬೋದು. ಈ ಥರ ಏನಾದರೂ ಇಟ್ಕೋಬೋದು ಎಲ್ಲರೂ ಸೇರಿಕೊಂಡು. ಪೇರೆಂಟ್ಸ್ ಯೋಚನೆ ಮಾಡಬೇಕು ನಾವೇನು ಮಾಡ್ಬೋದು ಮಕ್ಕಳಿಗೆ ಅಂತ. ಅಂದರೆ ಹಣ ಸಂಪಾದನೆಯ ಶ್ರಮ ಮತ್ತು ಖುಷಿ ಎರಡೂ ಕೂಡ ಸಿಗುವ ಹಾಗೆ ಮಾಡುವಂಥದ್ದು, ಅದಕ್ಕೆ ಅವಕಾಶ ಕೊಡಲಿಕ್ಕಾಗತ್ತಾ ಅಂತ ನಾವು ಯೋಚನೆ ಮಾಡ್ಬೋದು. ಓಕೆ, ಮನಿ ಮೈಂಡ್ ಸೆಟ್. ನಾನು ಫಸ್ಟಿಗೆ ನಿಮಗೆ ಹೇಳಿದೆ, ನಿಮ್ಮ ಮೈಂಡ್ ಸೆಟ್ ಹೇಗಿದೆ ಅಂತ ಫಸ್ಟ್ ನೋಡ್ಕೊಳ್ಳಿ ಅಂತ. ಹಣದ ಬಗ್ಗೆ ತೀರಾ ಧನಾತ್ಮಕವಾಗಿರಬೇಕು. ಮತ್ತು ಹಣ ತುಂಬ ಸುಲಭ ನಮ್ಮ ಜೊತೆ ಇರುತ್ತೆ. ಅದು ಆ ರೀತಿಯ ಹಣದ ಬಗ್ಗೆ ಒಂದು ಫ್ರೆಂಡ್ಶಿಪ್ ಇದ್ದರೆ ಖಂಡಿತವಾಗ್ಲೂ ಕೂಡ ನಮಗೆ ಜೀವನದಲ್ಲಿ ಹಣದ ವಿಷಯದಲ್ಲಿ ಸಮಸ್ಯೆ ಆಗೋದಿಲ್ಲ. ಹೌ ರಿಚ್ ಪೀಪಲ್ ಟೀಚ್ ದೇರ್ ಕಿಡ್ಸ್. ಅಗರ್ಭ ಶ್ರೀಮಂತರು, ನಾನು ಎಲ್ಲರನ್ನೂ ಹೇಳ್ತಾ ಇಲ್ಲ, ಜೀವನದಲ್ಲಿ ಬಹಳಷ್ಟು ಯಶಸ್ಸನ್ನು ಕಂಡಿರುವಂತಹ ಇಡೀ ಜಗತ್ತಿನ ಅಗರ್ಭ ಶ್ರೀಮಂತರನ್ನು ಇಂಟರ್ವ್ಯೂ ಮಾಡಿ ಬಹಳಷ್ಟು ಪುಸ್ತಕಗಳನ್ನು ಬರೆದ್ರು. ಅದರ ಸಾರಾಂಶ ಏನು ಅಂತ, ಅಗರ್ಭ ಶ್ರೀಮಂತರು ಏನು ಮಾಡ್ತಾರೆ, ಅವರು ತಮ್ಮ ಮಕ್ಕಳನ್ನು ಹೇಗೆ ಬೆಳೆಸ್ತಾರೆ. ಮೊದಲನೇದಾಗಿ ಫೈನಾನ್ಷಿಯಲ್ ಲಿಟ್ರೇಸಿ, ಹಣದ ಬಗೆಗಿನ ಅರಿವನ್ನು ಅವರೆಲ್ಲರೂ ಕೂಡ ಕೊಟ್ಟಿರ್ತಾರೆ ಮಕ್ಕಳಿಗೆ. ಅವ್ರು ಏನು ಹೇಳ್ತಾರೆ ಅಂತ ಹೇಳಿದರೆ, ಮನಿ ಈಸ್ ಅ ಟೂಲ್. ಹಣ ಅಂತ ಹೇಳೋದೊಂದು ಸಲಕರಣೆ, ಒಂದು ಉಪಕರಣ ಅಷ್ಟೆ. ಹಣ ಅಂತ ಹೇಳೋದು ಎಲ್ಲವೂ ಅಲ್ಲ, ಅದು ಡೆಸ್ಟಿನೇಷನ್ ಅಲ್ಲ ನಿಮ್ಮದು. ನೀನು ಈಗ ಕೋಟ್ಯಾಧಿಪತಿ ಆಗಬೇಕು, ಕೋಟ್ಯಾಧಿಪತಿ ಆಗೋದು ನಿನ್ನ ಜೀವನದ ಲಕ್ಷ್ಯ, ಜೀವನದ ಗುರಿ ಅಂತ ಅವ್ರು ಯಾವತ್ತೂ ಹೇಳಲ್ಲ. ನೀನು ಏನಾದರೂ ಒಂದು ಅದ್ಭುತ ಮಾಡಬೇಕು, ಓಕೆ, ಹೊಸದಾಗಿ ಏನಾದರೂ ಕ್ರಿಯೇಟ್ ಮಾಡಬೇಕು, ಹೊಸದಾಗಿ ಏನಾದರೂ ಮಾಡಬೇಕು, ಏನೋ ಒಂದನ್ನು ನಿನ್ನಿಂದ ಸಾಧ್ಯ ಆಗಬೇಕು. ಅದಕ್ಕೆ ಹಣ ಅಂತ ಹೇಳುವಂಥದ್ದು ಸಹಾಯ ಮಾಡ್ತದೆ. ಸೊ ಮನಿ ಈಸ್ ಅ ಟೂಲ್ ಅಂತ ಹೇಳಿದ್ರೆ ಹಣವನ್ನು ಬಳಸ್ಕೊಂಡು ನೀನು ಇದನ್ನು ಮಾಡ್ಕೊ. ಸೊ ನಿನ್ನ ಜೀವನದಲ್ಲಿ ಏನೇ ಬೇಕಾದರೂ ಮಾಡೋದಕ್ಕೆ ಹಣ ಬೇಕೇ ಬೇಕು, ಹಣ ಅವಶ್ಯಕತೆ ಇದೆ. ಸೊ ಹಣ ಸಂಪಾದನೆ ಕೂಡ ಮುಖ್ಯ ಅಂತ ಹೇಳೋದನ್ನು ಅವರು ಹೇಳ್ತಾರೆ. ಅಸೆಟ್ ಬಿಲ್ಡಿಂಗ್, ಅವರು ಯಾವತ್ತೂ ಕೂಡ ಅಸೆಟ್ ಮತ್ತು ಲಯಬಿಲಿಟಿಯ ವ್ಯತ್ಯಾಸವನ್ನು ಮಕ್ಕಳಿಗೆ ಹೇಳಿಕೊಡ್ತಾರೆ. ಅಸೆಟ್ ಅಂದರೆ ಏನು? ಅಸೆಟ್ ಅಂತ ಹೇಳಿದರೆ ಯಾವುದಿರ್ಬೋದು, ಅದರಿಂದಾಗಿ ನಮ್ಮ ಕಿಶೆಗೆ ಹಣ ತುಂಬುತ್ತದೆ, ನಮಗೆ ಹಣ ಬರ್ತದೆ, ಕ್ಯಾಶ್ ಇನ್ಫ್ಲೋಸ್, ಅದು ಅಸೆಟ್ ಅಂತ ಹೇಳ್ತೇವೆ. ಲಯಬಿಲಿಟಿ ಅಂದರೆ ಯಾವುದೋ ಒಂದು ವಿಷಯದಿಂದ ನಾವು ಹಣವನ್ನು ಕೊಡಬೇಕಾಗತ್ತೆ, ನಮ್ಮಿಂದ ಹಣ ಹೊರಗಡೆ ಹೋಗ್ತದೆ, ಕ್ಯಾಶ್ ಔಟ್ ಫ್ಲೋಸ್. ಸಿ ಫಾರ್ ಎಕ್ಸಾಂಪಲ್,
ನಮ್ಮ ಹತ್ರ ಈಗ ಆಲ್ರೆಡಿ ಒಂದು ಮನೆ ಇದೆ ಅಂತ ಅಂದ್ಕೊಳ್ಳೋಣ. ನಮ್ಮ ಹತ್ರ ದುಡ್ಡಿದೆ, ನಾವು ಇನ್ನೊಂದು ಮನೆಯನ್ನು ತಗೊಳ್ತೇವೆ. ನಾವೇನು ಮಾಡ್ತೇವೆ, ಯಾವಾಗಾದ್ರೂ ರಜೆಗೆ ಹೋದಾಗ ನಾವು ಆ ಮನೇಲಿ ಇರಬಹುದು ಅಂತ ಇಟ್ಟರೆ ಅದು ನಮಗೆ ಲಯಬಿಲಿಟಿ. ಯಾಕಂದರೆ ಅದರಿಂದ ಹಣದ ಸಂಪಾದನೆ ಇಲ್ಲ, ಬದಲಾಗಿ ಆ ಮನೆಯ ಮೇಂಟೆನೆನ್ಸ್ಗೆ ನಾವು ಹಣವನ್ನೆಲ್ಲ ಕೊಡಬೇಕಾಗತ್ತೆ. ದಟ್ ಈಸ್ ಅ ಲಯಬಿಲಿಟಿ. ಅಸೆಟ್ ಅಂದ್ರೇನು, ನಾವು ತಗೊಂಡ ಎರಡನೇ ಮನೆಯನ್ನು ಬಾಡಿಗೆಗೆ ಕೊಟ್ಟರೆ ಆ ಬಾಡಿಗೆ ಅಂದರೆ ನಮಗೆ ಹಣ ಬರ್ತದೆ, ಕ್ಯಾಶ್ ಇನ್ಫ್ಲೋ ಶುರು ಆಯಿತು. ಸೊ ನಾವು ಆ ಮನೆಯ ಮೇಲೆ ಮಾಡಿದ ಇನ್ವೆಸ್ಟ್ಮೆಂಟ್ ಅದು ನಮಗೆ ಅಸೆಟ್ ಆಗಿರ್ತದೆ. ಈಗ ಕೆಲವು ಸಲ ಕಾರ್ನ ಅವಶ್ಯಕತೆ ಇರೋದಿಲ್ಲ, ತುಂಬ ಲಕ್ಸುರಿ ಕಾರ್ ತಗೊಳ್ತಾರೆ, ಅದು ಒಂದು ಕಾರ್ ಇದ್ರೂ ಕೂಡ ಇನ್ನೊಂದು ಕಾರ್ ತಗೊಳ್ತಾರೆ, ಅದು ಕಂಪ್ಲೀಟ್ಲಿ ಲಯಬಿಲಿಟಿ, ಅಗತ್ಯ ಇರೋದಿಲ್ಲ. ಅದೇ ಹಣವನ್ನು ಅವರು ಬೇರೆ ಯಾವುದಕ್ಕಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಅದರಿಂದ ದೊಡ್ಡ ಸಂಪಾದನೆ ಆಗಬೇಕು. ಸಂಪಾದನೆಯ ಮಾರ್ಗ ಫಸ್ಟ್, ಖರ್ಚು ಮಾಡೋದು ಆಮೇಲೆ. ಓಕೆ, ಸೊ ಅಸೆಟ್ ಬಿಲ್ಡಿಂಗ್ ಬಗ್ಗೆ ಹೇಳ್ತಾರೆ, ಅವರು ತಿಳಿಸ್ಕೊಡ್ತಾರೆ. ಫಸ್ಟಿಗೆ ಕಾನ್ಸಂಟ್ರೇಟ್ ಮಾಡಿ ಅಸೆಟನ್ನು ಬಿಲ್ಡ್ ಮಾಡಲಿಕ್ಕೆ. ಈಗ ಶ್ರೀಮಂತರು ಖರ್ಚು ಮಾಡ್ತಾರೆ, ಬಡವರು ಖರ್ಚು ಮಾಡ್ತಾರೆ. ಆದರೆ ಬಡವರು ಹಣ ಬಂದ ಕೂಡಲೇ ಖರ್ಚು ಮಾಡ್ತಾರೆ. ಶ್ರೀಮಂತರು ಹಣ ಬಂದ ಕೂಡಲೇ ಅದನ್ನು ಯಾವುದ್ರಲ್ಲಾದ್ರೂ ಇನ್ವೆಸ್ಟ್ ಮಾಡಿ ಅದರಿಂದ ಬಂದ ದುಡ್ಡಿಂದ ನಂತರ ಆರಾಮಾಗಿ ಖರ್ಚು ಮಾಡ್ತಾರೆ. ಸ್ವಲ್ಪ ಸಮಯ ಅವರು ತಗೊಳ್ತಾರೆ, ಅಂದರೆ ಅದರ ಅರ್ಥ ಅವರಿಗೆ ಸಹನೆ ಜಾಸ್ತಿ. ಶ್ರೀಮಂತರಿಗೆ ಕಾಯಲಿಕ್ಕೆ ರೆಡಿ ಇದ್ದಾರೆ ಅವರು. ಮತ್ತು ಶ್ರೀಮಂತರು ಯಾವತ್ತೂ ಕೂಡ ತಾವು ಶ್ರೀಮಂತರಂತ ತೋರಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಹೆಚ್ಚು ನೀವು ನೋಡಿರ್ಬೋದು, ಅಗರ್ಭ ಶ್ರೀಮಂತರನ್ನು ಬ್ರ್ಯಾಂಡೆಡ್ ಡ್ರೆಸ್ ಹಾಕಲ್ಲ, ಅವರು ಸಿಂಪಲ್ ಆಗಿರ್ತಾರೆ. ಆದರೆ ಯಾವಾಗ ಏನಿರೋದಿಲ್ವಾ ಆಗ ಜಾಸ್ತಿ ಬ್ರ್ಯಾಂಡೆಡ್, ಯಾರು ತುಂಬ 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 ಬ್ರ್ಯಾಂಡೆಡ್ ಇರ್ತಾರೆ ಅವರು ಒಳಗಡೆ ತುಂಬ ಖಾಲಿ ಇದ್ದಾರೆ ಅಂತ ಅರ್ಥ. ತುಂಬ ಗೋಲ್ಡ್ ಹಾಕ್ತಾರೆ, ತಪ್ಪಲ್ಲ ಗೋಲ್ಡ್ ಹಾಕೋದು. ಕೆಲವು ಗಂಡಸರನ್ನ ಜಸ್ಟ್ ಸ್ಟಡಿ ಮಾಡಿದಾಗ ಕುತ್ತಿಗೆಯಲ್ಲಿ 4-5 ಚೈನು, ಕೈಯಲ್ಲಿ ಬ್ರೇಸ್ಲೆಟ್ಸು, ಎಲ್ಲ ಕೈ ಬೆರಳಿಗೂ ಉಂಗುರ, ಅಂದರೆ ಅವರ ಒಳಗಡೆ ಸೆಲ್ಫ್ ವರ್ತ್ ಅವರಿಗೆ ತುಂಬ ಕಡಿಮೆ ಇತ್ತು. ಅವ್ರು ಹೊರಗಡೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ರು, ಹಾಗಾದ್ರೂ ನನ್ನ ವರ್ತ್ ಇದೆ ಅಂತ ಅಂದ್ಕೊಳ್ಳಿ ಅಂತ. ಇದು ಸಿಂಪಲ್ ಸೈಕಾಲಜಿ. ಸೊ ಅಸೆಟ್ ಬಿಲ್ಡಿಂಗ್ ತುಂಬ ಮುಖ್ಯ ಆಗುತ್ತೆ. ಮಕ್ಕಳಿಗೆ ಹೇಳಬೇಕು, ನಿಮಗೆ ಹಣ ಬಂದ ತಕ್ಷಣ ಅದನ್ನು ಖರ್ಚು ಮಾಡೋ ಹಾಗಿಲ್ಲ, ಅದನ್ನು ಯಾವುದ್ರಲ್ಲಾದ್ರೂ ಇನ್ವೆಸ್ಟ್ ಮಾಡಬೇಕು. ಸ್ವಲ್ಪ ಟೈಮ್ ಕಾಯಬೇಕು. ಅದರಲ್ಲಿ ಅಟ್ಲೀಸ್ಟ್ ನೋಡಿ 40% ಓಕೆ, ನಿಮಗೆ ಬಳಸಲೇಬೇಕು ಅಂತಿದ್ರೆ ಬಳಸ್ಕೊ, 60% ಇನ್ವೆಸ್ಟ್ ಮಾಡು. ಸಮಥಿಂಗ್ ಲೈಕ್ ದಿಸ್. ನಾವೀಗ ಹೊಸ ಜಾಬ್ಗೆ ಸೇರಿದಾಗ ನಾನು ವಿದ್ಯಾರ್ಥಿಗಳನ್ನು ಯಾವತ್ತೂ ಕೂಡ ಫೈನಾನ್ಷಿಯಲ್ ಲಿಟ್ರಸಿ ಮಾಡದೆ ನಾನು ಅವರನ್ನು ಬಿಟ್ಟಿದ್ದೇ ಇಲ್ಲ. ಪ್ರತಿ ಬ್ಯಾಚ್ಗೆ ಕೂಡ ನಾನು ಮಾಡ್ತೀನಿ ಈ ಕ್ಲಾಸನ್ನು. ಹಣ ಬಂದ ತಕ್ಷಣ, ಅಂದರೆ ಜಾಬ್ಗೆ ಸೇರಿದ ತಕ್ಷಣ EMI, ಬೈಕ್ ತಗೊಳ್ಳೋದು, ಫೋನ್ ತಗೊಳ್ಳೋದಲ್ಲ. ಫಸ್ಟ್ 1 ವರ್ಷ EMI ಬೇಡ ನಿಮಗೆ, ಏನೂ ಆಗೋದಿಲ್ಲ. 3 ತಿಂಗಳ ಸಂಬಳವನ್ನು ಒಂದು ರಿಸರ್ವ್ ಮಾಡಿ, ಎಮರ್ಜೆನ್ಸಿ ಫಂಡ್ ಅಂತ ಕ್ರಿಯೇಟ್ ಮಾಡಿ. ಓಕೆ, ಆಮೇಲೆ ನಿಧಾನಕ್ಕೆ ಯೋಚನೆ ಮಾಡಿ. ಯಾಕಂತ ಹೇಳಿದರೆ ಸಡನ್ ಜಾಬ್ ಹೋಯಿತು. ಈಗ ಕೊರೋನಾ ಟೈಮಲ್ಲೆಲ್ಲ ಎಷ್ಟು ಜನ ಸಫರ್ ಆದರು. ನಮಗೆ ಟೆನ್ಷನ್ ಯಾವಾಗ ಆಗ್ತದೆ ಗೊತ್ತಾ, ಮಿಸ್ಮ್ಯಾನೇಜ್ಮೆಂಟ್ ಆಫ್ ಮನಿ. ಹಣದವನ್ನು ಸರಿಯಾಗಿ ನಾವು ನಿರ್ವಹಿಸಲಿಕ್ಕೆ ಅಸಮರ್ಥರಾದರೆ ಅಲ್ಲಿ ಸ್ಟ್ರೆಸ್ ಬರ್ತದೆ, ಟೆನ್ಷನ್ ಆಗುತ್ತೆ. ನಮ್ಮ ಹಿರಿಯರೆಲ್ಲ ಸಾಲ ಅಂದರೆ ದೂರ ಇದ್ರು. ಅಬ್ಬಾ ಸಾಲನಾ, ಇಲ್ಲ ಸಾಲ ಇಲ್ಲ, ಆರಾಮಾಗಿದ್ದೇವೆ, ಆ ಥರದ ಮಾತುಗಳು. ಈಗ ಸಾಲ ಇಲ್ಲದವರು ಯಾರಿದ್ದಾರೆ ಹೇಳಿ? ಪ್ರತಿ ಮನೆಯಲ್ಲೂ ಸಾಲಗಾರರು ಇದ್ದಾರೆ. ನಿಜವಾಗಿ ಒಂದು ಒಳ್ಳೆ ಡ್ರೀಮ್ ಅಂದರೆ ಏನು ಗೊತ್ತಾ, ಯಾವುದೇ ಸಾಲ ಇಲ್ಲದಿರೋದು ಅಂತ, ಸಾಲ ಮುಕ್ತನಾಗಿ, ಋಣಮುಕ್ತನಾಗಿ ಬದುಕೋದಂತ. ಎಷ್ಟು ಚಂದ ಅದು. ಮಕ್ಕಳಿಗೆ ಇದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೇಳಬೇಕು. ಇನ್ಕ್ರೀಸಿಂಗ್ ದ ಇನ್ಕಮ್. ಎಟ್ ಪ್ರೆಸೆಂಟ್ ನಮ್ದು ಇನ್ಕಮ್ ಇಷ್ಟಿದೆ, ಅದನ್ನು ಜಾಸ್ತಿ ಮಾಡಲಿಕ್ಕೆ ನಾವೇನು ಮಾಡಬಹುದು ಅಂತ ಹೇಳಿದ್ರೆ ನಾವು ಯೋಚನೆ ಮಾಡಬೇಕು. ಮಕ್ಕಳಲ್ಲಿ ಕೂಡ ಈ ಮನೋಭಾವವನ್ನು ಬೆಳೆಸಬೇಕು. ಮಲ್ಟಿಪಲ್ ಇನ್ಕಮ್ ಸೋರ್ಸಸ್. ಯಾವತ್ತೂ ಕೂಡ ಒಂದು ಆದಾಯದ ಮೂಲದ ಮೇಲೆ ಅವಲಂಬಿತರಾಗುವುದು ಬಹಳ 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 ರಿಸ್ಕ್. ಅದು ಯಾವತ್ತೂ ನಮಗೆ ಒಂದಕ್ಕಿಂತ ಹೆಚ್ಚು ಆದಾಯದ ಮೂಲ ಇರಬೇಕು. ಫಾರ್ ಎಕ್ಸಾಂಪಲ್, ಒಂದು ಜಾಬಲ್ಲಿ ಒಬ್ಬರು ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಜಾಬ್ ಇದ್ದವರಿಗೆ ಸ್ಯಾಲ್ರಿ ಬರುತ್ತೆ, ಅದರ ಜೊತೆ ಅವರೊಂದು ಮನೆಯನ್ನು ಅಥವಾ ಒಂದು ಸಣ್ಣ ಪ್ಲಾಟನ್ನು ಅಥವಾ ಸಣ್ಣ ಒಂದು ಅಂಗಡಿನ ಬಾಡಿಗೆ ಕೊಟ್ಟಿದ್ದಾರೆ, ಬಾಡಿಗೆ ಬರುತ್ತೆ. ಸಣ್ಣ ಪಾರ್ಟ್ ಟೈಮ್ ಏನೋ ಹೇಳೋದು, ಟ್ಯೂಷನ್ಸ್ ಅದ ಇದೆ ಏನೋ ಮಾಡ್ತಾ ಇದ್ದಾರೆ, ಅದರಿಂದ ದುಡ್ಡು ಬರುತ್ತೆ. ಯೋಗ ಕ್ಲಾಸ ಏನೋ ಮಾಡ್ತಿದ್ದಾರೆ, ಅವರ ಟ್ಯಾಲೆಂಟ್ ಇದೆ ಹಾಗೆ. ಸೊ ಬೇರೆ ಏನು ಮಾಡ್ಬೋದು, ಅವರು ಅಮೌಂಟ್ ಬ್ಯಾಂಕಲ್ಲಿ ಇಟ್ಟಿದ್ದಾರೆ, ಸ್ವಲ್ಪ ಅಮೌಂಟ್, ಅದಕ್ಕೆ ಬಡ್ಡಿ ಬರ್ತಾ ಇರ್ತದೆ. ಓಕೆ, ಅವರು ಹೊಸತ್ತು ಏನೋ ಕ್ರಿಯೇಟ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಅವರಿಗೆ ಬುಕ್ ಬರ್ತಿದ್ದಾರೆ ಅಂತ ಅಂದ್ಕೊಳ್ಳೋಣ, ರಾಯಲ್ಟಿ ಬರ್ತಿದೆ ಅವರಿಗೆ. ಓಕೆ, ಸೊ ಈ ಥರ ಒಂದು ಸೋರ್ಸ್ ಮಾತ್ರ ಅಲ್ಲ, 3-4 ಸೋರ್ಸ್ ಆದರೂ ಇರಬೇಕು ಅಂತ. ಪೈಪ್ಲೈನ್ ಅಂತ ಹೇಳ್ತೇವೆ ನಾವು, ಬೇರೆ ಬೇರೆ ಪೈಪ್ಲೈನನ್ನು ಕ್ರಿಯೇಟ್ ಮಾಡುವಂಥದ್ದು ಹಣದ ಹರಿವಿಗೆ. ಮಕ್ಕಳಲ್ಲಿ ಕೂಡ ಅದನ್ನು ಬೆಳೆಸಬೇಕು. ನಾವು ಹುಡುಕಬೇಕು, ನಮ್ಮ ಹತ್ರ ದುಡ್ಡು ಸಾಕು ಅಂತ ಅನಿಸ್ಬೋದು, ಆದರೂ ಕೂಡ ವಾಟ್ ನೆಕ್ಸ್ಟ್ ಏನು, ಇದಲ್ಲದಿದ್ರೆ ಏನು ಮಾಡ್ಬೋದು, ನಮ್ಮ ಸಾಮರ್ಥ್ಯವನ್ನು ಹುಡುಕ್ಲಿಕ್ಕೋಸ್ಕರ ಆದರೂ ಫಸ್ಟ್ ನಾವು ಯಾವುದನ್ನಾದ್ರೂ ಕಲಿತು ನಾವು ಅದನ್ನು ಹಣವನ್ನು ಗಳಿಸುವ ಮಾರ್ಗವಾಗಿ ಅದನ್ನು ಪರಿವರ್ತನೆ ಮಾಡ್ಕೋಬೋದು. ನೆಕ್ಸ್ಟ್, ಡೆಟ್ ಮ್ಯಾನೇಜ್ಮೆಂಟ್. ಆಗಲೇ ನಾನು ಹೇಳಿದ ಹಾಗೆ ಸಾಲ ಮಾಡ್ಕೊಳ್ಳೋದು ಎಷ್ಟು ಸಮಸ್ಯೆ, ಅದರ ಬಗ್ಗೆ ಫಸ್ಟ್ ಹೇಳಬೇಕು. ಡೆಟ್ ಆದಷ್ಟು ಕಡಿಮೆ ಮಾಡು. ಬಟ್ ನೀನು ಸಾಲ ಮಾಡ್ತೀಯ ಅಂತ ಹೇಳಿದರೆ ಅದಕ್ಕೆ
ಒಂದು ಪ್ರೊಡಕ್ಟಿವ್ ಪರ್ಪಸ್ ಇರಬೇಕು. ಫಾರ್ ಎಕ್ಸಾಂಪಲ್, ಈಗ ರೈತರಿಗೆ ಸರ್ಕಾರ ಲೋನ್ ಕೊಡ್ತದೆ. ಓಕೆ, ರೈತರು ಆ ಲೋನನ್ನು ತಗೊಂಡು ಬೆಳೆ ಬೆಳೆದ್ರೆ ಓಕೆ, ಅದು ಪ್ರೊಡಕ್ಟಿವ್ ಪರ್ಪಸ್ಗೆ ಯೂಸ್ ಆಯಿತು. ಕೆಲವು ರೈತರು ಏನು ಮಾಡ್ತಾರೆ, ಆ ಹಣವನ್ನು ಬೆಳೆ ಬೆಳೆಯಲಿಕ್ಕೆ ಅಥವಾ ಕೃಷಿಗೆ ಬಳಸೋದಿಲ್ಲ, ತಮ್ಮ ಮಕ್ಕಳದ್ದು ಬರ್ಡೇಗ, ಮಗಳ ಮದುವೆಗ, ಏನಕ್ಕೋ ಆ ಥರ ಹಾಕ್ತಾರೆ. ಅದು ತೀರಾ ಅನ್ಪ್ರೊಡಕ್ಟಿವ್, ಏನೂ ಅದರಲ್ಲಿ ದುಡ್ಡು ಸಿಗಲ್ಲ. ಮತ್ತೆ ಸಾಲ ಆಗ್ತದೆ, ಸಾಲದ ಮೇಲೆ ಸಾಲ, ಸಾಲದ ಮೇಲೆ ಸಾಲ. ಇನ್ನೊಬ್ಬರಿಗೆ ತೋರಿಸ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ ಅಂತ ಹೇಳೋದನ್ನ ಮಕ್ಕಳಿಗೆ ನೀವು ಫಸ್ಟಿಗೆ ಅರ್ಥ ಮಾಡ್ಕೋಬೇಕು. ಫಸ್ಟ್ ನಮಗೆ ಅದಿರಬೇಕು. ಬೇರೆಯವ್ರಿಗೆ ಏನು ಬೇಕಾದ್ರೂ ಅಂದ್ಕೊಳ್ಳಿ, ನನಗೇನಾಗ್ತದೆ, ನಾನು ಆ ಮೀನ್ಸಲ್ಲಿ ಇದ್ದೇನೆ, ಇಷ್ಟು ಸಾಕು ನನಗೆ. ಇನ್ನೊಬ್ರು ಅಂದ್ಕೊಳ್ತಾರೆ ಅಂತ ಹೇಳಿ ನಾವು ಸಾಲ ಮಾಡಿ ಎಲ್ಲ ಅದು ಹಾಕ್ಕೊಳ್ಳೋದು, ಇದು ಹಾಕ್ಕೊಳ್ಳೋದು, ಅದು ಮಾಡೋದು, ಇದು ಮಾಡೋದು, ಇದು ವಿನಾಶದ ದಾರಿ ಅಷ್ಟೇ. ಓಕೆ, ಡೆಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಕ್ಕಳಿಗೆ ಸರಿ ಹೇಳಬೇಕು. ನೀನು ಸಾಲ ತಗೊಂಡ್ರೆ ಏನಾಗುತ್ತೆ, ಸಾಲ ತಗೊಂಡ್ರೂ ಕೂಡ 1 ವರ್ಷದಲ್ಲಿ ಅದು ಕಂಪ್ಲೀಟ್ ಮಾಡಲಿಕ್ಕೆ ಆಗಬೇಕು. ಬಡ್ಡಿ ಕೂಡ ನೋಡಬೇಕಾಗತ್ತೆ. ಹೊರಗಡೆ ಯಾರ್ಯಾರ ಹತ್ರನೂ ಸಾಲ ತಗೊಳ್ಳೋದು, ಬಡ್ಡಿ ಮೇಲೆ ಬಡ್ಡಿ, ಚಕ್ರ ಬಡ್ಡಿ, ಇದೆಲ್ಲ ನೀವು ಮಕ್ಕಳಿಗೆ ಗೊತ್ತಾಗಬೇಕು. ಇದರಲ್ಲಿ ಸೋತವರ ಬಗ್ಗೆ ಅವರ ಕಥೆಗಳನ್ನು ಹೇಳಿ, ಯಾರೆಲ್ಲ ಸೋತಿದ್ದಾರೆ ಅವರನ್ನು ತೋರಿಸಿ. ಸಮಾಜದಲ್ಲಿ, ಫ್ಯಾಮಿಲೀಸಲ್ಲಿ ತುಂಬ ಜನ ಕಾಣ್ತಾರೆ, ಎಲ್ಲವೂ ಇತ್ತು, ಹಣವನ್ನು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಆಗದೆ ಸೋತವರು. ಓಕೆ, ಸೊ ಇದರ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸಿದೆ, ಅವರು ಒಂದೊಂದು ಸ್ಟೆಪ್ ತಗೊಳ್ಳುವಾಗ ಕೂಡ ಯೋಚನೆ ಮಾಡ್ತಾರೆ, ಜಾಗ್ರತೆ ಇರ್ತದೆ ಅವರಿಗೆ. ಸೊ ಫೈನಾನ್ಷಿಯಲ್ ಲಿಟ್ರಸಿ ಬಗ್ಗೆ, ಓಕೆ, ಅರ್ನಿಂಗ್ ಅಂದ್ರೇನು, ಸ್ಪೆಂಡಿಂಗ್ ಅಂದ್ರೇನು, ಸೇವಿಂಗ್ಸ್ ಅಂದ್ರೇನು, ಡೆಟ್ ಅಂದ್ರೇನು, ಇನ್ವೆಸ್ಟ್ಮೆಂಟ್ ಅಂದ್ರೇನು, ರಿಟರ್ನ್ ಅಂದ್ರೇನು, ಆಮೇಲೆ ಕಂಪೌಂಡಿಂಗ್ ಅಂದ್ರೇನು, ಹಣ ಮೇಲೆ 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 ಜಾಸ್ತಿ ಆಗೋದಂದ್ರೇನು, ಓಕೆ, ಸೊ ಸಿಬಿಲ್ ಸ್ಕೋರ್ ಅಂದ್ರೇನು, ನಾವು ಪಾವತಿ ಮಾಡಬೇಕಾದ ಸಮಯಕ್ಕೆ ಪಾವತಿ ಮಾಡದಿದ್ರೆ ನಮ್ಮ ಕ್ರೆಡಿಬಿಲಿಟಿ, ನಮ್ಮ ವಿಶ್ವಾಸಾರ್ಹತೆ ಕಡಿಮೆ ಆಗ್ತದೆ. ಸಿಬಿಲ್ ಸ್ಕೋರ್ ಏನನ್ನ ಹೇಳ್ತದೆ, ಇದ್ರ ಬಗ್ಗೆ ಬೇಸಿಕ್ ನಾಲೆಜ್ ಗೊತ್ತಿರಬೇಕು ಪ್ರತಿಯೊಬ್ಬರಿಗೂ ಕೂಡ, ರೈಟ್? ಶ್ರೀಮಂತ ಇದನ್ನೆಲ್ಲ ಮಕ್ಕಳಿಗೆ ಹೇಳ್ತಾರೆ. ನೆಕ್ಸ್ಟ್, ಮೈಂಡ್ ಸೆಟ್ ಆ್ಯಂಡ್ ಹ್ಯಾಬಿಟ್ಸ್. ಮಕ್ಕಳಿಗೆ ಅವ್ರು ಏನು ಕಲಿಸ್ತಾರೆ ಅಂದರೆ ಮೈಂಡ್ ಸೆಟ್ ಬಗ್ಗೆ ತುಂಬ ಅವ್ರು ವರ್ಕ್ ಮಾಡ್ತಾರೆ, ಮತ್ತು ಸಣ್ಣ 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 ಅಭ್ಯಾಸಗಳನ್ನು ಮಾಡಿಸ್ತಾರೆ. ಮಕ್ಕಳಿಗೆ ಇದು ತುಂಬ ಮುಖ್ಯ, ಆಯಿತಾ? ಹ್ಯಾಬಿಟ್ಸ್, ಮೈಕ್ರೋ ಹ್ಯಾಬಿಟ್ಸ್, ಮಿನಿ ಹ್ಯಾಬಿಟ್ಸ್, ಹೊಸ ಅಭ್ಯಾಸಗಳನ್ನು ಪ್ರತಿ ಸಲ ಮಾಡ್ತಾ 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 ಹೋದರೆ ಅದು ಅವರಿಗೆ ಪರ್ಮನೆಂಟಾಗಿ ಅವ್ರ ಹತ್ರ ಇರ್ತದೆ. ಫಾರ್ ಎಕ್ಸಾಂಪಲ್ ನೋಡಿ, ನಿಮ್ಮ ಮಕ್ಕಳಿಗೆ ಪ್ರತಿ ರಾತ್ರಿ ಬ್ರಷ್ ಮಾಡಲಿಕ್ಕೆ ಕಲಿಸಿ, ಕಂಟಿನ್ಯೂಸ್ ನೀವು ಮಾಡಿ ಅವ್ರ ಜೊತೆ. ರಾತ್ರಿ ಬ್ರಷ್ ಮಾಡ್ತಾ ಇರೋ ಮಕ್ಕಳು ಆಲ್ಮೋಸ್ಟ್ ಒಂದು ಸ್ವಲ್ಪ ಟೈಮ್ ಅಂತದ್ದು, ಮತ್ತು ಅವರ ಜೀವನ ಪೂರ್ತಿ ಅವರು ಬ್ರಷ್ ಮಾಡ್ತಾ ಇರ್ತಾರೆ ರಾತ್ರಿ ಹೊತ್ತು. ಈ ಥರ ಸಣ್ಣ ಸಣ್ಣ ಅಭ್ಯಾಸಗಳನ್ನು ಪ್ರತಿದಿನ ಮಾಡಿದರೆ ಅದು ಅವರಿಗೆ ಜೀವನದೊಂದು ಭಾಗ ಆಗ್ತದೆ. ಶ್ರೀಮಂತರು ಏನು ಕಲಿಸ್ತಾರೆ, ಇಲ್ಲಿ ಅವರಿಗೆ ಏನಾಗ್ತದೆ ಅಂತ ಹೇಳಿದರೆ, ಹೆಚ್ಚಿನ ಶ್ರೀಮಂತರ ಮಕ್ಕಳಿಗೆ ಏನಿರ್ತದೆ, ನಾವು ಹಕ್ಕುದಾರರು, ನಮ್ಮ ಅಪ್ಪ ಅಮ್ಮನ ಆಸ್ತಿಗೆ ನಾವು ಹಕ್ಕುದಾರರು, ನಾವು ಹುಟ್ಟಿರೋದೇ ಎಂಜಾಯ್ ಮಾಡಲಿಕ್ಕೆ. ಹೆಚ್ಚಿನ ರಾಜಕಾರಣಿಗಳ ಮಕ್ಕಳನ್ನು ನೋಡಿ, ಫಿಲ್ಮ್ ಸ್ಟಾರ್ಸ್ ಮಕ್ಕಳನ್ನು ನೋಡಿ, ದಾರಿ ತಪ್ಪಿದವರನ್ನು ನೋಡಿ, ಅವರ ಅಪ್ಪ ಅಮ್ಮನ ತುಂಬ ಮಾಡಿರ್ತಾರೆ, ಬಟ್ ಆ ಸಂಸ್ಕಾರ ಕಲಿಸಿರ್ಲಿಕ್ಕೆ ಮರ್ತು ಹೋಗಿರ್ತಾರೆ. ಸೊ ಮಕ್ಕಳಿಗೆ ನಾವು ಯಾವ ಥರ ಹೇಳಬೇಕು ಅಂತ ಹೇಳಿದರೆ, ನನ್ನದು ಯಾವುದು ನಿನ್ನದಲ್ಲ, ಇದು ನಂದು ಸಂಪಾದನೆ, ಇದು ನಂದು, ನಿಂದೇನು ನೀನು ಮಾಡ್ಕೊ. ಯಾವತ್ತೂ ಕೂಡ ಮಕ್ಕಳಿಗೆ ಅದೇ, ಆಗ ನಾನು ಹೇಳಿದಲ್ಲ, ಸೆಕ್ಯೂರಿಟಿ ಕೊಡ್ಲಿಕ್ಕೆ ಹೋಗಬೇಡಿ. ನಂದೆಲ್ಲ ನಿಂದೆ ಅಲ್ವಾ, ನಂದೆಲ್ಲ ನಿಂದೆ, ಅವ್ರು ಏನೂ ಮಾಡಲ್ಲ ಲೈಫಲ್ಲಿ. ಅದೊಂದು ಪಕ್ಕ ಈ ಶ್ರೀಮಂತರು ಇದನ್ನು ಮಾಡಿಬಿಡ್ತಾರೆ. ನಾನು ಯಾವುದಕ್ಕೂ ಕೂಡ ನಿನಗೆ ಕೊಡಬೇಕಾದ ಅವಶ್ಯಕತೆ ನನಗಿಲ್ಲ, ಅದು ನನ್ನ ಚಾಯ್ಸ್. ನಿನಗೆ ಸಿಕ್ಕಿದ್ರೆ ಋಣಿಯಾಗಿರಬೇಕು, ಇಲ್ವಾ ನಿನ್ನ ಜೀವನ ನೀನು ನೋಡ್ಕೋಬೇಕು ಅಷ್ಟೇ. ಇನ್ನೊಂದು, ಮಕ್ಕಳಿಗೆ ಏನು ಕಲಿಸ್ತಾರೆ ಅಂದರೆ ಜವಾಬ್ದಾರಿ ತಗೊಳ್ಳೋದನ್ನು ಕಲಿಸ್ತಾರೆ. ಯು ಶುಡ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ಯೋರ್ ಸ್ಟೇಟ್. ನಿನ್ಗೀಗ ಸಮಸ್ಯೆ ಇದೆ ಅಂತ ಹೇಳಿದರೆ ನೀನು ಮಾಡ್ಕೊಂಡಿದ್ದು, ನೀನು ಯೋಚನೆ ಮಾಡಬೇಕಿತ್ತು. ಸಾಲ ಆಯಿತಾ, ಯಾಕೆ ಸಾಲ ಆಯಿತು, ಏನು ತಪ್ಪು ಡಿಸಿಷನ್ ತಗೊಂಡೆ, ಯಾರನ್ನೋ ನಂಬಿ ದುಡ್ಡು ಕೊಟ್ಬಿಟ್ಯಾ, ನೀನು ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಬೇಕಿತ್ತಲ್ಲ, ಒಮ್ಮೆಲೆ ಕೊಟ್ಟದ್ದು ತಪ್ಪಲ್ವಾ? ಈಗ ಕಾಲೇಜಲ್ಲೆಲ್ಲ ಕೆಲವು ಮಕ್ಕಳೆಲ್ಲ ತುಂಬ ಈ ಥರದ ಇಶ್ಯೂಸ್ ಎಲ್ಲ ಇದೆ. ಫ್ರೆಂಡ್ಸ್ಗೆ ಕೊಟ್ಟು ಹಣ ಕೊಟ್ಟಿಲ್ಲ, ಹಾಗಾಯಿತು ಹೀಗಾಯಿತು, ಯಾರಿಗೋ ಒಂದು ಹೋಗಿ ಗ್ಯಾರಂಟಿ ಕೊಟ್ಟಿರ್ತಾರೆ, ತುಂಬ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ತಾರೆ. ಸೊ ಮಕ್ಕಳಿಗೆ ಅವರ ಕೆಲಸಗಳಿಗೆ ಅವರೇ ಜವಾಬ್ದಾರಿ ಅಂತ ಹೇಳೋದನ್ನು ಮಾಡುವಂಥದ್ದು. ಅವರ ಹೇಗೆ ಮೈಂಡ್ಸೆಟ್ ಇರಬೇಕು ಅಂತ ಹೇಳಿದರೆ, ತುಂಬ ಪ್ರಖ್ಯಾತ ಆಂಟ್ರಪ್ರಿನರ್ಸ್ ಯಾರಿದ್ದಾರೆ, ಬಿಸ್ನೆಸ್ ಮ್ಯಾನ್ಗಳು ಏನಿದ್ದಾರೆ, ಅವರ ರೀತಿಯ ಮೈಂಡ್ಸೆಟ್ ಇರಬೇಕು. ಅಂದರೆ ಸೋತ್ರೆ ಓಕೆ, ಇಟ್ಸ್ ಓಕೆ, ಇದರಲ್ಲಿ ನನಗೇನು ಕಲೀಲಿಕ್ಕೆ ಸಿಕ್ಕಿತು, ಓಕೆ ನೆಕ್ಸ್ಟ್ ನಾನು ಹೇಗೆ ಇಂಪ್ರೂವ್ ಆಗ್ಬೋದು. ಸೋಲುಗಳನ್ನು ಚಾಲೆಂಜಸ್ ಆಗಿ ತಗೊಳ್ಳುವಂಥದ್ದು, ಸವಾಲುಗಳನ್ನಾಗಿ ತಗೊಳ್ಳುವಂಥದ್ದು.
ಓಕೆ, ಈ ಥರದ ಮೆಂಟಾಲಿಟಿ ಕುಸಿಬಾರ್ದು ಅವರು. ಅವರು ಸೋತರು ಕೂಡ ಈಗ ಯಾವುದೋ ಒಂದು ಸಣ್ಣ ಬಿಸ್ನೆಸ್ಗೆ ಕೈ ಹಾಕ್ತಾರೆ, ಲಾಸ್ ಆದರೂ ಇಟ್ಸ್ ಓಕೆ, ಪರವಾಗಿಲ್ಲ, ಇದು ಪಾಠ, ಈ ರೀತಿ ವರ್ಕ್ ಆಗಲ್ಲ, ಇನ್ನು ಹೇಗೆ ಮಾಡ್ಬೋದು. ಕಲೀಲಿಕ್ಕೆ ತುಂಬ ಸಿಗ್ತದೆ ಮಕ್ಕಳಿಗೆ. ನೀವು ನೋಡಿರ್ಬೋದು ಮಾರ್ವಾಡೀಸ್ ಎಲ್ಲ ನೋಡಿ, ಇಷ್ಟು ಸಣ್ಣ ಸಣ್ಣ ವಯಸ್ಸಲ್ಲೇ ಮಕ್ಕಳು ಬರ್ತಾರೆ ಬಿಸ್ನೆಸ್ಗೆ. ನಮ್ಮ ಜನರಲ್ ಸ್ಟೂಡೆಂಟ್ಸ್ ಡಿಗ್ರಿ ಆಗೋತ್ತಿಗೆ ಅವ್ರಿಗೆ 20-21 ವರ್ಷ ಆಗಿರ್ತದೆ. ಇವರು 12-13ರಲ್ಲೇ ಬಂದಿರ್ತಾರೆ. ಎಷ್ಟು ಪ್ರಾಕ್ಟಿಕಲ್ ನಾಲೆಜ್ ಸಿಕ್ಕಿತ್ತು ಅವರಿಗೆ. ಸೊ ಅದಕ್ಕೋಸ್ಕರ ಆ ಕಮ್ಯುನಿಟಿ ಸಕ್ಸಸ್ ಆಗೋದೇ ಆ ರೀತಿಯಿಂದ. ಸೊ ಪ್ರಾಕ್ಟಿಕಲ್ ಆಗಿ ಮಕ್ಕಳಿಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬಿಡಬೇಕು ನಾವು. ಪ್ರಾಬ್ಲಮ್ ಸಾಲ್ವಿಂಗ್, ಈಗ ನಾವು ನೆಕ್ಸ್ಟ್ ಮಕ್ಕಳಿಗೆ ಹೇಳ್ಕೊಡ್ತಾರೆ ಅವರು. ಸಮಸ್ಯೆ ಬಂದಾಗ ಅದು ಸಮಸ್ಯೆ ಅಲ್ಲ, ಅದನ್ನು ಹೇಗೆ ಅಂದರೆ ಸೊಲ್ಯೂಷನ್ ಓರಿಯೆಂಟೆಡ್ ಮೈಂಡ್ ಸೆಟ್ ಇರುತ್ತೆ ಅವರಿಗೆ. ಪರಿಹಾರ ಏನು, ಸಮಸ್ಯೆ ಬಗ್ಗೆನೇ ಯೋಚನೆ ಮಾಡಿ, ಅಯ್ಯೋ ಹೀಗಾಯ್ತಲ್ಲ, ಅಯ್ಯೋ ಹೀಗಾಯ್ತಲ್ಲ, ಅಲ್ಲ, ಏನು ಪರಿಹಾರ, ನಾನು ಏನು ಮಾಡ್ಬೋದು, ಬೆಸ್ಟ್ ಏನು ಮಾಡ್ಬೋದು ನಾನು, ಇಟ್ಸ್ ಓಕೆ ಅಂತ ಹೇಳೋದನ್ನು ಕಲಿಸ್ಕೊಡ್ತಾರೆ ಅವರು. ಪರವಾಗಿಲ್ಲ, ನೆಕ್ಸ್ಟ್ ಏನು ಮಾಡ್ಬೋದು. ಮತ್ತು ಸಣ್ಣ ಸಣ್ಣ ಹ್ಯಾಬಿಟ್ಗಳನ್ನು ಅವರು ಬಿಲ್ಡ್ ಮಾಡ್ತಾರೆ. ಓಕೆ, ಪ್ರತಿ ಸಲ ನಾನು ಅದೇ ಹೇಳಿದಲ್ಲ, ನೀವು ಯಾವುದೇ ಹೊಸತು ಅಮೌಂಟನ್ನು ನೀವು ಬಂದರೂ ಕೂಡ 50% ಸೇವಿಂಗ್ಸ್ಗೆ, ಅಥವಾ ಬಜೆಟ್ ಮಾಡದೆ ಯಾವುದು ಮಾಡಲ್ಲ, ಅಥವಾ ಪ್ರತಿಯೊಂದು ತಗೊಂಡದು ಲೆಕ್ಕ ಕೊಟ್ಟದು ಲೆಕ್ಕ ಬರೆದಿಟ್ಕೊಳ್ಳುವಂಥದ್ದು. ಸೊ ಇಂತಹ ಸಣ್ಣ 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 ಹ್ಯಾಬಿಟ್ಗಳನ್ನು ಬೆಳೆಸುವಂಥದ್ದು. ಡಿಲೇಡ್ ಗ್ರ್ಯಾಟಿಫಿಕೇಷನ್ ಅಂದರೆ, ಓಕೆ ಈ ತಿಂಗಳು ನನಗೆ ಇಷ್ಟು ದುಡ್ಡು ಬೇಕು ಇದನ್ನು ತಗೊಳ್ಳಿಕ್ಕೆ, ಅಷ್ಟು ದುಡ್ಡು ಇಲ್ಲ ನನ್ನ ಹತ್ರ, ಸೊ ಮುಂದಿನ ತಿಂಗಳು ನಾನು ಕಾಯಬೇಕು. ನನ್ನ ಹತ್ರ ದುಡ್ಡಿದೆ ಅಂತ ಹೇಳಿ ಅವ್ರಿಗೆ ಕೊಡೋದಿಲ್ಲ, ಕಾಯಿ ನೆಕ್ಸ್ಟ್ ಮಂತ್ ತನಕ ಕಾಯಿ, ಆಗ ತಗೋಬೋದು. ಆಗ ಮಕ್ಕಳು ತಾಳ್ಮೆಯನ್ನು ಕಲಿತಾರೆ. ಓಕೆ, ಡಿಲೇಡ್ ಗ್ರ್ಯಾಟಿಫಿಕೇಷನ್ ತುಂಬ ಒಳ್ಳೇದು, ಮಕ್ಕಳಿಗೆ ಈ ತಾಳ್ಮೆ ಕಲಿಸ್ಬೇಕು. ಅವರು 10 ವಸ್ತುಗಳನ್ನು ಕೇಳಿದರೆ 5 ಕೂಡಲೇ ತಕ್ಕೊಡಿ, ಪರವಾಗಿಲ್ಲ, ಅಟ್ಲೀಸ್ಟ್ 3 ಡಿಲೇ ಮಾಡಿ, ಮತ್ತೆ 1-2 ಕೊಡಿಸಲೇಬೇಡಿ, ಇದಾಗೋದಿಲ್ಲ ಅಂತಲೇ ಹೇಳಿ. ಆಗ ಮಕ್ಕಳು 3 ಥರಕ್ಕೂ ಸಿದ್ಧ ಆಗ್ತಾರೆ. ನನಗೆ ಸಿಗ್ತದೆ, ಕೆಲವು ಸಿಗೋದಿಲ್ಲ, ಕೆಲವು ಸ್ವಲ್ಪ ಲೇಟಾಗಿ ಸಿಗ್ತದೆ, 3ಕ್ಕೂ ರೆಡಿ ಇರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಫ್ರಸ್ಟ್ರೇಷನ್ ಆಗುತ್ತೆ ಅವರಿಗೆ. ಎಲ್ಲ ಕೊಟ್ಟು ಒಂದು ಸಿಕ್ಕಿಲ್ಲ ಅಂದರೆ ಅವರಿಗೆ ತಡಿಲಿಕ್ಕಾಗಲ್ಲ. ಅಥವಾ ಎಲ್ಲ ಇಲ್ಲ 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 ಅಂತ ಹೇಳಿದ್ರು ಕೂಡ ಅವ್ರು ನಿರಾಶರಾಗ್ತಾರೆ, ಏನೂ ಸಿಗಲ್ಲ ನನಗೆ ಅಂತ. ಬ್ಯಾಲೆನ್ಸ್ ಮಾಡೋದು ತುಂಬ ಮುಖ್ಯ. ಆಮೇಲೆ ನಮ್ರತೆಯನ್ನು ಕಲಿಸ್ತಾರೆ ಶ್ರೀಮಂತರು ಮಕ್ಕಳಲ್ಲಿ. ಹಾರ್ಡ್ ವರ್ಕ್, ಕೆಲಸದ ತುಂಬ ಶ್ರಮಪಟ್ಟು ಕೆಲಸ ಮಾಡೋದನ್ನು ಕಲಿಸ್ತಾರೆ. ಎಫರ್ಟ್ ಹಾಕು ನೀನು, ಕೆಲಸದಲ್ಲಿ ನಿದ್ದೆ ಬಿಡಬೇಕು, ಕೆಲಸದಲ್ಲಿ ಊಟ ಬಿಡಬೇಕು, ಕೆಲಸಲ ಅವಮಾನ ಆಗ್ತದೆ, ಆಗಲಿ, ಗಟ್ಟಿ ಆಗ್ತೀಯ ನೀನು. ಮಕ್ಕಳನ್ನು ದಯವಿಟ್ಟು ಶೆಲ್ಟರ್ ಮಾಡಬೇಡಿ, ಪ್ರೊಟೆಕ್ಟ್ ಮಾಡಲಿಕ್ಕೆ, ಮೈಕ್ರೋ ಮ್ಯಾನೇಜ್ ಮಾಡಲಿಕ್ಕೆ ಹೋಗಬೇಡಿ, ಬಿಟ್ಬಿಡಿ. ಆದರೆ ಒಂದು ಹತ್ತಿರ ನೀವು ನಿಂತ್ಕೊಳ್ಳಿ, ಸ್ವಲ್ಪ ದೂರದಲ್ಲಿ ನಿಂತು ಗಮನಿಸ್ತಾ ಇರಿ ಏನಾಗ್ತಾ ಇದೆ ಅಂತ. ಓಪನ್ ಆಗಿ ಮಾತಾಡ್ಬೇಕು ಮಕ್ಕಳ ಹತ್ರ. ನೆಕ್ಸ್ಟ್ ಈ ರಿಸ್ಕ್ ಎಷ್ಟು ತಗೋಬಹುದು ಅದನ್ನು ಕೂಡ ಕಲಿಸ್ತಾರೆ. ಕ್ಯಾಲ್ಕುಲೇಟೆಡ್ ರಿಸ್ಕ್ ಟೇಕಿಂಗ್. ರಿಸ್ಕ್ ಅಂತ ಹೇಳಿ ತುಂಬ ದೊಡ್ಡ ಮಟ್ಟದ ರಿಸ್ಕು ಅಲ್ಲ, ಭಯಪಟ್ಟಿರೋದು ಕೂಡ ಅಲ್ಲ, ಸ್ವಲ್ಪ ಸಣ್ಣ ಮಟ್ಟಿಗೆ ನಮಗೆ ಮ್ಯಾನೇಜ್ ಮಾಡುವಷ್ಟು ಮಟ್ಟಿಗೆ ರಿಸ್ಕ್ ತಗೋಬಹುದು ಅಂತ ಹೇಳೋದನ್ನು. ನೆಕ್ಸ್ಟ್ ಎಜುಕೇಷನ್ ಆ್ಯಂಡ್ ಸ್ಕಿಲ್ಸ್. ನಾವು ಇನ್ವೆಸ್ಟ್ ಮಾಡಬೇಕು, ಹೊಸದು ಕಲೀಲಿಕ್ಕೆ, ಹೊಸ ಸ್ಕಿಲ್ಗಳನ್ನು ಎಕ್ವೈರ್ ಮಾಡಲಿಕ್ಕೆ. ನಮ್ಮ ಕೌಶಲ್ಯ ಬೇಕು ಅಂದರೆ ನಾವು ಇನ್ವೆಸ್ಟ್ ಮಾಡಬೇಕು. ಕಂಟಿನ್ಯೂಸ್ ಲರ್ನಿಂಗ್ ಅನ್ನು ಅವ್ರು ಎನ್ಕರೇಜ್ ಮಾಡ್ತಾರೆ. ಸೊ ಇದು ನಾವು ಡೆಮಾನ್ಸ್ಟ್ರೇಟ್ ಮಾಡಬೇಕು. ಪೇರೆಂಟ್ಸ್ ಆಗಿ ನಾನು ಹೊಸದು ಕಲಿತಾ ಇದ್ದೇನೆ ಅಂತ ಹೇಳೋದನ್ನು ನಾವು ಯಾವಾಗ ಡೆಮಾನ್ಸ್ಟ್ರೇಟ್ ಮಾಡ್ತೇವೆ, ಮಕ್ಕಳಿಗೆ ಅದನ್ನು ಕಲೀಲಿಕ್ಕೆ ಸುಲಭ ಆಗುತ್ತೆ. ನೆಟ್ವರ್ಕಿಂಗ್ ಆ್ಯಂಡ್ ರಿಲೇಷನ್ಶಿಪ್ಸ್ ಬಗ್ಗೆ ಕೂಡ ಅವ್ರು ಮಾತಾಡ್ತಾರೆ. ಏನಿದ್ರ ಅರ್ಥ, ಬೇರೆಯವ್ರ ಹತ್ರ ಮಾತಾಡೋದು, ಫ್ರೆಂಡ್ಸ್ ಮಾಡ್ಕೊಳ್ಳೋದು, ಅಥವಾ ಪರಿಚಯ ಮಾಡ್ಕೊಳ್ಳೋದು, ಬಿಸ್ನೆಸ್ ಬಗ್ಗೆ ಕಾಂಟ್ಯಾಕ್ಟ್ಗಳು ಹೇಗಿದ್ದಾವೆ ಅಂತ. ನಾನೊಬ್ಬ ಹುಡುಗನ ನೋಡಿದ್ದೆ, ಅವ್ನಿಗೆ ಎಲ್ಲರೂ ಫ್ರೆಂಡ್ಸು, ಎಲ್ಲರಿಗೆ ಹಾಯ್ ಮಾಡ್ತಾನೆ, ಹಲೋ ಮಾಡ್ತಾನೆ, ವಿಶ್ ಮಾಡ್ತಾನೆ, ಬರ್ಡೇಗಿದ್ರೆ ಏನಿದ್ರು ಕೂಡ ಸ್ಮೈಲ್ ಮಾಡ್ತಾನೆ ಯಾವಾಗಲೂ. ಸಣ್ಣ ಹುಡುಗ, ಕ್ರಿಕೆಟ್ ಆಡ್ಲಿಕ್ಕೆ ಹೋಗುವಾಗ ಎಲ್ಲರೂ ಅವನಿಗೆ ಫ್ರೆಂಡ್ಸ್, ದೊಡ್ಡವರೆಲ್ಲ ಅವನಿಗೆ ಫ್ರೆಂಡ್ಸ್. ನಾನು ಹೇಳ್ತೇನೆ, ನೀನು ಎಲೆಕ್ಷನ್ಗೆ ನಿಂತರೆ ಗ್ಯಾರಂಟಿ ಲಿವಿನ್ ಆಗ್ತೀಯ ಮಾರಾಯ ಅಂತ. ಆ ಲೆವೆಲಲ್ಲಿ ಇದ್ದ ಅವನು. ಎಂಥ ಚಂದ, ಸಣ್ಣ ಹುಡುಗ, ಅದೊಂಥರ ಚಂದ. ಒಂದು ನೀವು ಹೇಗೆ ನೆಟ್ವರ್ಕಿಂಗ್ ಅನ್ನೋದು, ಅವನಿಗೆ ಎಲ್ಲರೂ ಪರಿಚಯ. ಆ್ಯಕ್ಚುಲಿ ಆ ಊರಲ್ಲಿ ಅವನಂದ್ರೆ ಎಲ್ರಿಗೂ ಗೊತ್ತಿದೆ. ಸೊ ಈ ಥರದ ಮಕ್ಕಳಿಗೆ ಬರಬೇಕಂತ ತುಂಬ ನಾವು ಅವರನ್ನು ಬೇರೆಯವ್ರ ಜೊತೆ ಮಾತಾಡ್ಲಿಕ್ಕೆ ಬಿಡಬಾರ್ದು, ಅವ್ರ ಹತ್ರ ಇಲ್ಲ, ಪ್ರತಿದಿನ ಮಾತ್ರ ಮಕ್ಕಳ ಹತ್ರ ನಾವು ಮಾತಾಡಬೇಕು, ಯಾರು ಸಿಕ್ಕಿದ್ರು ಏನು ಎಂತ ಅಂತ. ಅದೇ ನಾನು ಹೇಳಿದಲ್ಲ, ಒಂದು ಆ ಬೌಂಡ್ರಿಯಲ್ಲಿ ನೋಡಬೇಕು ನಾವು, ಬಟ್ ಮಕ್ಕಳನ್ನು ಬಿಡಬೇಕು ರಿಲೇಷನ್ಶಿಪ್ ಮೇಂಟೈನ್ ಮಾಡಲಿಕ್ಕೆ. ಎಲ್ಲವೂ ಕೂಡ ಇದನ್ನು ಕಲಿಸ್ತಾರೆ. ಫೈನಲಿ ಸೋಷಿಯಲ್ ಮತ್ತು ಪರ್ಸನಲ್ ಸ್ಕಿಲ್ಸಲ್ಲಿ ಸೋಷಿಯಲ್ ಸ್ಕಿಲ್ಸ್. ಈಗ ಕೆಲವು ಮಕ್ಕಳು ನೋಡಿ, ಈಗ ಒಂದು ಫ್ಯಾಮಿಲಿ ಫಂಕ್ಷನ್ಸ್ಗೆಲ್ಲ ಹೋಗೋದೇ ಇಲ್ಲ, ಮನೆಯಲ್ಲೇ ಇರ್ತಾರೆ, ಹೋಗ್ಲಿಕ್ಕೆ ಇಂಟ್ರೆಸ್ಟೇ ಇಲ್ಲ. ರಿಲೇಟಿವ್ಸ್ ಯಾರು ಗೊತ್ತಿಲ್ಲ, ಫ್ರೆಂಡ್ಸ್ ಯಾರು ಗೊತ್ತಿಲ್ಲ, ಅಂದರೆ ನೇಬರ್ಸ್ ಯಾರು ಅಂತ ಗೊತ್ತಿಲ್ಲ, ಅಪ್ಪ ಅಮ್ಮಂದು ಬೆಸ್ಟ್ ಫ್ರೆಂಡ್ಸ್ ಯಾರು ಅಂತ ಗೊತ್ತಿಲ್ಲ, ಅವ್ರ ಫ್ಯಾಮಿಲೀಸ್ ಗೊತ್ತಿಲ್ಲ. ಹೀಗಾಗಬಾರ್ದು. ಸೋಷಿಯಲ್ ಸ್ಕಿಲ್ಸ್, ಸೋಷಿಯಲ್ ಗ್ಯಾದರಿಂಗ್ ಇರಲೇಬೇಕು. ಸಣ್ಣ ಇರುವಾಗದಿಂದಲೇ ಮಕ್ಕಳನ್ನು ಕರ್ಕೊಂಡು ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿ, ಆಗ ಅವ್ರಿಗೆ ಪರಿಚಯ ಆಗ್ತದೆ. ಫೋನ್ ಎಷ್ಟು ದೂರ ಆಗುತ್ತೆ ಅಷ್ಟು ರಿಲೇಷನ್ಶಿಪ್ಸ್ ಚೆನ್ನಾಗಿರುತ್ತೆ. ಕಮ್ಯುನಿಕೇಷನ್ ಅಂದರೆ ಕಾನ್ಫಿಡೆನ್ಸ್ ಕೊಡ್ತದೆ ಅವರಿಗೆ. ಈಗ ಫಾರ್ ಎಕ್ಸಾಂಪಲ್, ಯಾರಾದ್ರೊಬ್ಬರು ತುಂಬ ಅಂದರೆ ಹೈಲಿ ರೆಪ್ಯೂಟೆಡ್ ಪರ್ಸನ್ ಹತ್ರ ಅವ್ರು ಮಾತಾಡಿದರೆ, ಯಾರೋ ಒಬ್ಬರು ಡಾಕ್ಟರ್ ಬರ್ಬೋದು, ಯಾರೋ ಒಬ್ಬರು ಪ್ರೊಫೆಸರ್ ಬರ್ಬೋದು, ಯಾರೋ ಒಬ್ಬರು ಲಾಯರ್ ಬರ್ಬೋದು, ಅಥವಾ ಯಾವುದೋ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಬರ್ಬೋದು, ಒಬ್ಬರು ಪೊಲಿಟಿಷಿಯನ್ ಕೂಡ ಬರ್ಬೋದು.
ಅವ್ರ ಜೊತೆ ಧೈರ್ಯವಾಗಿ ಮಕ್ಕಳು ಮಾತಾಡಿದರೆ ಅದು ಕಾನ್ಫಿಡೆನ್ಸ್ ಸಿಗ್ತದೆ. ಅಥಾರಿಟಿ ಫಿಗರ್ ಹತ್ರ ನಾನು ಮಾತಾಡ್ತಾ ಇದ್ದೇನೆ ಅಂತ. ಸೊ ಮುಕ್ತವಾಗಿ ಮಾತಾಡಲಿಕ್ಕೆ ಅಂತ ಅವಕಾಶ ಸಿಗಬೇಕು ಅವರಿಗೆ. ಮಾತಾಡ್ತಾ ಮಾತಾಡ್ತಾ ಅವ್ರಿಗೆ ರೂಢಿ ಆಗುತ್ತೆ. ಇನ್ನು ಹೊಸತಂತ ಅನಿಸೋದಿಲ್ಲ. ಯಾರ ಹತ್ರ ಇಲ್ಲಾಂದ್ರೆ ಭಯ ಪಡ್ತಾರೆ. ಪೊಲೀಸ್ ಹತ್ರ ಮಾತಾಡಲಿಕ್ಕೆ ಭಯ ಪಡ್ತಾರೆ. ಪೊಲೀಸ್ ಹತ್ರ ಮಾತಾಡಬೇಕು, ಕರ್ಕೊಂಡು ಹೋಗ್ಬೇಕು, ಮಾತಾಡಿಸ್ಬೇಕು. ಆ ಭಯ ಹೋಗಬೇಕು ಮಕ್ಕಳಲ್ಲಿ. ಆ್ಯಕ್ಚುಲಿ ಮಕ್ಕಳಲ್ಲಿ ಭಯ ಇರೋದಿಲ್ಲ, ನಾವೇ ತುಂಬಿಸಿರ್ತೇವೆ ಅಷ್ಟೇ. ನಂತರ ಗಿವಿಂಗ್ ಬ್ಯಾಕ್. ನಾವೇನು ಅಂದರೆ ನಮಗೇನು ಸಮಾಜ ಕೊಟ್ಟಿರ್ತದ ನಾವು ವಾಪಸ್ ಕೊಡಬೇಕು. ಡೊನೇಷನ್ ಕೊಡುವಂಥ ಮಕ್ಕಳ ಕೈಯಲ್ಲಿ ಸಮಾಜ ಸೇವೆ ಮಾಡಿಸಿ, ನೀವು ಎಷ್ಟಾಗುತ್ತೆ ಅಷ್ಟು ಮಾಡಿಸಿ. ಖಂಡಿತ ಅದರ ರಿಟರ್ನ್ ನಿಮಗೆ 10 ಪಟ್ಟು ಜಾಸ್ತಿಯೇ ಸಿಗುತ್ತೆ. 10 ಪಟ್ಟಲ್ಲ, 100 ಪಟ್ಟು ಕೂಡ ಆಗ್ಬೋದು. ನಂತರ ಸ್ಟ್ರಾಂಗ್ ವರ್ಕ್ ಎಥಿಕ್ ಅನ್ನು ಹೇಳ್ಕೊಡ್ತಾರೆ. ಕೆಲಸ ಮಾಡಬೇಕು, ಶ್ರಮ ಪಡಬೇಕು. ಸುಲಭಕ್ಕೆ ಆರಾಮಾಗಿ ಲೇಜಿ ಬಗ್ಗೆ ಈಗ ಮಲ್ಕೊಂಡು ಎಲ್ಲ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಿನಗೆ ನೀನೇ ಜವಾಬ್ದಾರಿ. ಓಕೆ, ಸೊ ನಮ್ದೆಲ್ಲವನ್ನು ಕೂಡ ನಾವು ಒಂದು ಲೆವೆಲ್ಗೆ ತರಬೇಕು. ಒಂದು 30 ವರ್ಷ ಆಗೋತ್ತಿಗೆ ಎಲ್ಲ ಒಂದು ಸೆಟಲ್ ಆಗಿರಬೇಕು ಅಂತ ನೀನು ತಲೆಯಲ್ಲಿ ಇಟ್ಕೋ. ಸ್ಟ್ರೆಸ್ ತಗೊಳ್ಳೋದಂತಲ್ಲ. ಆಗ ಮತ್ತೆ ನೀನು ಆರಾಮಾಗ್ತೀಯ. ಅರ್ಲಿ ರಿಟೈರ್ಮೆಂಟ್ ತಗೋಬೋದು, ಅಥವಾ ನೀನೇ ಏನೋ ಬಿಲ್ಡ್ ಮಾಡ್ಬೋದು. ಇಷ್ಟೆಲ್ಲ ಟೈಮ್ ಇದೆ. ಈಗ ನೀನು ಎಷ್ಟು ಶ್ರಮ ಹಾಕ್ತೀಯ, ಮುಂದೆ ಎಷ್ಟು ಆರಾಮಾಗಿರ್ಬೋದು. ಆ ಇರುವೆ ಮತ್ತು ಮಿಡತೆ ಕತೆ ಉಂಟಲ್ಲ, ಆ ಥರ. ಓಕೆ, ಈಗ ಶ್ರಮ ಹಾಕುವ ಟೈಮ್. 50ರ ನಂತರ ಶ್ರಮ ಹಾಕು ಅಂದರೆ ಸುಸ್ತಾಗ್ತದೆ ದೇಹ ಅಲ್ವಾ. ಅದಕ್ಕೋಸ್ಕರ ಮಕ್ಕಳಿಗೆ ಇದನ್ನೆಲ್ಲ ಅವರು ಕಲಿಸ್ತಾರೆ. ಹಣದ ನಿರ್ವಹಣೆ ಬಗ್ಗೆ ಕೆಲವೊಂದು ವಿಷಯಗಳನ್ನು ಇಲ್ಲಿ ಚರ್ಚಿಸಿದ್ದೇವೆ. ನೀವು ಇದರ ಬಗ್ಗೆ ನೀವು ಕೂಡ ಯೋಚನೆ ಮಾಡಿ. ನಿಮಗಿದು ಸರಿ ಅಂತ ಅನಿಸಿದರೆ, ನಿಮ್ಮ ದಿನನಿತ್ಯದ ಜೀವನದಲ್ಲಿ ಇದನ್ನು ತರಬಹುದು ಅನುಷ್ಠಾನಕ್ಕೆ ಅಂತ ಅನಿಸಿದರೆ ದಯವಿಟ್ಟು ಮಾಡಿ. ಯಾಕಂತ ಹೇಳಿದರೆ ನಿಮ್ಮ ಪ್ರತಿಯೊಂದು ನಿರ್ಧಾರ ಕೂಡ ನಿಮ್ಮ ಮಗುವಿನ ಮೇಲೆ ಪ್ರಭಾವ ಬೀರ್ತದೆ. ಓಕೆ, ಸೊ ತುಂಬ ಚೆನ್ನಾಗಿರಲಿ. ನಿಮ್ಮ ಫೈನಾನ್ಷಿಯಲ್ ಲೈಫ್ ತುಂಬ ಚೆನ್ನಾಗಿರಲಿ. ನಿಮ್ಮ ಮಗುವಿನ ಫೈನಾನ್ಷಿಯಲ್ ಲೈಫ್ ಕೂಡ ತುಂಬ ಚೆನ್ನಾಗಿರಲಿ. ಓಕೆ, ಆಲ್ ದ ಬೆಸ್ಟ್.